ನಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ನಾವು ಸಮತೋಲನವನ್ನು ಕಳೆದುಕೊಳ್ಳುತ್ತೇವೆ ಎಂದರು ದಾಜಿ. ಸೊ ಇದು ಜ್ಞಾಪಕ ಇಟ್ಕೊಳ್ರಿ, ನಾವು ಆಧ್ಯಾತ್ಮದಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ನಾವು ಗ್ರ್ಯಾಜುಲಿ ವಿ ಸ್ಟಾರ್ಟ್ ಲೂಸಿಂಗ್ ಓವರ್ ಆಲ್ ಬ್ಯಾಲೆನ್ಸ್. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ನಲ್ಲಿ ಪಾಠ ಓದ್ತಾ ಇದ್ದೆ, ಒಂದು ಮಗು ಇದೆ. ಆ ಮಗು ಮ್ಯಾಥ್ಸ್ನ ತುಂಬ ಇಷ್ಟಪಡುತ್ತೆ. ಮ್ಯಾಥ್ಸ್ನ ಎಷ್ಟು ಇಷ್ಟಪಡುತ್ತೆ ಅಂದರೆ ಅದಕ್ಕೆ ಬೇರೆ ಸಬ್ಜೆಕ್ಟ್ ಕಡೆ ಗಮನನೇ ಕೊಡಲ್ಲ. ಅವಾಗ ಮಗುವಿನ ಓವರ್ ಆಲ್ ಪರ್ಸೆಂಟೇಜ್ ಏನಾಗುತ್ತೆ? ಕಡಿಮೆ ಆಗೋಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಓವರ್ ಆಲ್ ಬ್ಯಾಲೆನ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಅಂಡ್ ಈ ಓವರ್ ಆಲ್ ಬ್ಯಾಲೆನ್ಸ್ ಇದೆಯಲ್ಲ, ಯಾವಾಗಲೂ ಅದು ರೀಸೆಟ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಆಧ್ಯಾತ್ಮದ ಸೆಷನ್ ಆದ ನಂತರಗಳು ಅವರ್ ಸಿಸ್ಟಮ್ ಗೆಟ್ಸ್ ರೀಸೆಟ್, ರೀಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಬ್ಯಾಲೆನ್ಸ್ ಅನ್ನೋ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ಇಟ್ಸ್ ಎ ವೆರಿ ಡೈನಮಿಕ್ ಕ್ವಾಲಿಟಿ. ಅದು ಪ್ರತಿ ಸತಿ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ 1ನೇ ಪಾಯಿಂಟ್ ಕರಗತ ಮಾಡ್ಕೊಂಡು 2ನೇ ಪಾಯಿಂಟ್ಗೆ ಬಂದಾಗ ಒಂದು ರೀತಿ ಬ್ಯಾಲೆನ್ಸ್ ಇರುತ್ತೆ. 2ನೇ ಕರಗತ ಮಾಡ್ಕೊಂಡು 3ಕ್ಕೆ ಬಂದಾಗ ಮತ್ತೊಂದು ರೀತಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸು ಯಾವಾಗಲೂ ಒಂದು ರೀತಿ ಎವಾಲ್ವ್ ಆಗ್ತಾನೆ ಇರುತ್ತೆ, ಬೆಳೀತಾನೆ ಇರುತ್ತೆ. ಅದು ಆ ಸಮತೋಲನ ಯಾವಾಗಲೂ ಇರಬೇಕು ನಮಗೆ. ಸಮತೋಲನ ಅನ್ನೋದು ಒಂದು ಇದೆಯಲ್ಲ, ಸೊ ವಾಟ್ ಈಸ್ ದೇರ್, ನಾವು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದಾಗ ಏನು ಗಳಿಸ್ತೀವಿ ಅಂದರೆ 2 ಪದ ಮೆನ್ಷನ್ ಮಾಡ್ತಾರೆ: ಸಮತೋಲನ, ಬ್ಯಾಲೆನ್ಸ್, ಮತ್ತೆ ಮಾಡರೇಷನ್, ಮಿತತ್ವ. ಇದು ಎರಡೂ ನಮಗೆ ಕರಗತ ಆದರೆ ಅಷ್ಟೇನೆ ನಾವು ಜೀವನದಲ್ಲಿ ಸರಾಗವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಎರಡೂ ಗುಣಗಳ ಮೇಲೆ ನಾವು ಯಾವಾಗಲೂ ಲಕ್ಷ್ಯ ಇಟ್ಟಿರಬೇಕು. ಮತ್ತೊಂದ್ಸತಿ ಯಾವಾಗಲೂ ಈ ಬ್ಯಾಲೆನ್ಸ್ ಅನ್ನೋದು ಇದೆಯಲ್ಲ, ಅದು ತುಂಬಾ ವಿಸ್ತಾರವಾದದ್ದು. ನಾವು ಅನ್ಕೊಳ್ಳೋಂಗೆ ಬ್ಯಾಲೆನ್ಸ್ ಅಂದ್ರೆ ಸುಮ್ಮನೆ ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಮಾತಾಡ್ತೀವಿ, ಬ್ಯಾಲೆನ್ಸ್ ಬಿಟ್ವೀನ್ ಹಾರ್ಟ್ ಅಂಡ್ ದ ಮೈಂಡ್ ಅಂತ ಮಾತಾಡಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ದ 5 ಕೋಶಸ್ ಮಾತಾಡಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ ಮೈಂಡ್ ಮಾತಾಡಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಹೆಲ್ತ್ ಮಾತಾಡಬೇಕು. ಸೊ ಈ ಬ್ಯಾಲೆನ್ಸ್ ಅನ್ನೋದು ನಮಗೆ ತುಂಬಾ ಎಲ್ಲಾ ಕಡೆ ಹರಡಿರ್ತಕ್ಕಂಥ ಒಂದು ಗುಣ. ಆಧ್ಯಾತ್ಮದಲ್ಲಿ ಮೂಲಭೂತವಾಗಿ 2 ಗುಣಗಳನ್ನ ನಾವು ಪಡೆಯೋದಾಯ್ತು ಅಂದ್ರೆ, ಒಂದು ಬ್ಯಾಲೆನ್ಸ್, ಎರಡನೇದು ಮಾಡರೇಷನ್. ಸೊ ಒಂದು ಸಮತೋಲನ, ಒಂದು ಮಿತತ್ವ. ಸೊ ಆ ದೃಷ್ಟಿಕೋನದಿಂದ ಯಾರಾದ್ರೂ ಸಮತೋಲನ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗ್ತಾ ಇದೆ ಅಥವಾ ನಿಂತು ಹೋಗಿದೆ ಅಂತ. ಪ್ರತಿಯೊಂದು ದೇಶವು ವ್ಯವಹಾರ ವಾಡಿಕೆಗಳನ್ನು ಹೊಂದಿರುವ ಹಾಗೆ ಆಧ್ಯಾತ್ಮಿಕ ಮಾರ್ಗದುದ್ದಕ್ಕೂ ಬರುವ ಪ್ರತಿ ಹಂತವು ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ. ಅದಕ್ಕೆ ತನ್ನದೇ ಆದ ಪ್ರಧಾನ ಗುಣವಿದೆ. ಯಾವುದೇ ಸ್ಥಳದಲ್ಲಿ ನಾವು ದೀರ್ಘಕಾಲ ನಿಂತಷ್ಟು ಅದರ ಪ್ರಧಾನ ಗುಣವನ್ನು ನಮ್ಮೊಳಗೆ ಹೆಚ್ಚು ಹೀರಿಕೊಳ್ಳುತ್ತೇವೆ. ಒಂದು ಹಂತದಲ್ಲಿ ಸ್ವಲ್ಪ ಕಾಲ ನಿಂತು ಅದರ ಸತ್ವವನ್ನು ಹೀರಿಕೊಳ್ಳುವುದು ಒಳ್ಳೆಯದು. ಆದರೆ ಒಂದು ನಿರ್ದಿಷ್ಟ ಸಮಯ ಮಾತ್ರ ನಾವು ಅಲ್ಲಿ ಸುದೀರ್ಘ ಕಾಲ ನಿಲ್ಲುವುದಾದರೆ ನಮ್ಮ ಬೆಳವಣಿಗೆಯಲ್ಲಿ ಏರುಪೇರು ಆಗುತ್ತದೆ. ಅದು ಶಾಲೆಗೆ ಹೋಗಿ ಒಂದೇ ಒಂದು ವಿಷಯವನ್ನು ಕಲಿಯುವ ಹಾಗೆ. ನಿಮಗೆ ಖಗೋಳ ವಿಜ್ಞಾನ ಗೊತ್ತಿದ್ದರೂ ಓದುವುದು ಹೇಗೆ ಎಂದು ಗೊತ್ತಿರದಿದ್ದರೆ ಪ್ರಯೋಜನವೇನು? ಹಾಗಾಗಿ ನಾವು ಚಲನಹೀನರಾದಾಗ ನಾವು ಇನ್ನೂ ಬೆಳೆಯುತ್ತಲೇ ಇರುತ್ತೇವೆ. ಆದರೆ ಆಗ ನಾವು ಒಂದೇ ಆಯಾಮದಲ್ಲಿ ಒಂದೇ ದಿಕ್ಕಿನಲ್ಲಿ ಬೆಳೆಯುತ್ತೇವೆ. ಮೊನ್ನೆ ಒಂದು ಧ್ಯಾನ ಆದ್ಮೇಲೆ ಒಬ್ರು ಪ್ರಶ್ನೆ ಕೇಳಿದ್ರು. ಏನ್ ಪ್ರಶ್ನೆ ಕೇಳಿದ್ರೆ, ನನಗೆ ಧ್ಯಾನದಲ್ಲಿ ರೊಟೇಷನ್ ಫೀಲ್ ಆಯ್ತು, ಅದು ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಇದೆಯಾ, ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಇದೆಯಾ? ಫಸ್ಟ್ ಟೈಮ್ ಯಾರು ಕೇಳಿದ್ದೀನಿ. ನಾವು ಸಾಮಾನ್ಯವಾಗಿ ಚಕ್ರದಲ್ಲಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂತೆಲ್ಲ ಮಾತಾಡ್ತೀವಲ್ಲ, ಅದು ಯಾವ ಆಯಾಮದಲ್ಲಿದೆ? ಅದು ಹಾರಿಜಾಂಟಲ್ ಆಗಿದೆಯಾ ಅಥವಾ ವರ್ಟಿಕಲ್ ಆಗಿದೆಯಾ? ಹೇಗೆ ಫೀಲ್ ಆಗುತ್ತೆ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಅದು ವರ್ಟಿಕಲ್ ಆಕ್ಸಿಸ್ ಅಲ್ಲೇ ಫೀಲ್ ಆಗೋದು. ವಿ ಡೋಂಟ್ ಜನರಲಿ ಫೀಲ್ ಇಟ್ ಇನ್ ದ ಹಾರಿಜಾಂಟಲ್ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಫೀಲ್ ಆಗುತ್ತೆ. ಬಟ್ ಆದ್ರೆ ಅದನ್ನ ಗಣಿತದ ದೃಷ್ಟಿಯಿಂದ ನೋಡಿದಾಗ ಬರೀ 90 ಡಿಗ್ರಿನಲ್ಲೇ ಯಾಕೆ ನೋಡಬೇಕು? 45 ಡಿಗ್ರಿನಲ್ಲೂ ಅದು ಫೀಲ್ ಆಗ್ಬೋದು, 60 ಡಿಗ್ರಿನಲ್ಲೂ ಫೀಲ್ ಆಗ್ಬೋದು, 120 ಡಿಗ್ರಿನಲ್ಲಿ ಫೀಲ್ ಆಗ್ಬೋದು. ಯಾಕಾಗಬಾರದು ಅಲ್ವಾ?
ಸೊ ಇದು ದಾಜಿ ಇವಾಗ ಅದನ್ನೇ ಹೇಳ್ತಿರೋದು. ಒಂದು ಬಿಂದುವಿನಲ್ಲಿ ನಾವು ನಿಂತ್ಕೊಂಡ್ಬಿಟ್ಟಾಗ ಆ ಬಿಂದುವಿನಲ್ಲಿ ಇರತಕ್ಕಂಥ ಗುಣ ಇದೆಯಲ್ಲ ಅಷ್ಟನ್ನೇ ಮೈಗೂಡಿಸ್ಕೊಳ್ತಾ ಹೋಗಿ ಒಂದೇ ಆಯಾಮದಲ್ಲಿ ಸಾಕಷ್ಟು ಬೆಳೆದು ಬಿಡ್ತೀವಿ. ಅಮಿತವಾಗಿ ಒಂದೇ ಆಯಾಮದಲ್ಲಿ ಬೆಳೆದು ಬಿಡ್ತೀವಿ. ಅದು ನಮ್ಮ ಬೆಳವಣಿಗೆಗೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಲ್ಲ. ನಾವೊಂದು ಬಿಂದುವಿನಲ್ಲಿ ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸ ಇದ್ದು ಅದರಲ್ಲಿ ಇರ್ತಕ್ಕಂಥ ಗುಣವಿಶೇಷನ ನಾವು ಹೀರ್ಕೊಂಡು ಮುನ್ನಡೆಯೋದಕ್ಕೆ ಹೋಗ್ಬೇಕು. ಹಾಗಾಗಿ ನಮಗೆ ಯಾವಾಗಲೂ ಒಂದಷ್ಟು ಮಟ್ಟಿಗೆ ಮುನ್ನಡೆಯುವಂತ ಒಂದು ಚಡಪಡಿಸುವಿಕೆ ಇರಲೇಬೇಕು. ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಮನೆ ಕಟ್ಕೊಂಡು ಇಟ್ಬಿಡೋಣ ಅಂದ್ರೆ ಮತ್ತೆ ಅಲ್ಲಿಗೆ ಬರ್ಬೇಕು ವಾಪಸ್. ಮುಂದಿನ ಜನ್ಮದಲ್ಲಿ ನೀವು ಯಾವ ಪಾಯಿಂಟ್ ಅಲ್ಲಿ ಮನೆ ಕಟ್ಕೊಳ್ತೀರೋ ಆ ಪಾಯಿಂಟ್ಗೆ ವಾಪಸ್ ಬರ್ತೀರ ನೆಕ್ಸ್ಟ್ ಜನ್ಮದಲ್ಲಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಸರಿನಾ? ಆ ಆಯಾಮ ಅನ್ನೋದಿದೆಯಲ್ಲ ಅದನ್ನೇ ಅವರು ಮಾತಾಡ್ತಾ ಇರೋದು. ನಾವು ಆಯಾಮವಾಗಿ ಬೆಳೆದಾಗ ಆಮೂಲಾಗ್ರವಾಗಿ ಬೆಳಿತೀವಿ, ಒಂದೇ ಆಯಾಮದಲ್ಲಿ ಬೆಳೆಯಲ್ಲ. ಎಲ್ಲಾ ಆಯಾಮದಲ್ಲೂ ನಾವು ವಿಸ್ತಾರ ಆಗ್ಬೇಕು. ಅದು ಸಮಗ್ರ ಬೆಳವಣಿಗೆ ಅಲ್ಲ, ಅದು ವಿಕಸನಶೀಲ ಅಲ್ಲ, ಬದಲಾಗಿ ಅತಿರೇಕವೆನಿಸುತ್ತದೆ. ಹಾಗಿದ್ದರೆ ಪ್ರಾಣಾಹುತಿ ಹೀಗೆ ಆಗುವುದನ್ನು ತಪ್ಪಿಸುತ್ತದೆ ನಾನೆಂದೆ. ಹೌದು ಎಂದರು. ಸೊ ಇದಿನ್ನೂ ದಾರ್ಜಿಯವರು ಪ್ರಾಣಾಹುತಿ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ ಇನ್ನೂ ವಿವರಣೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಆಗೋದನ್ನು ತಪ್ಪಿಸುತ್ತೆ. ಆದರೆ ಪ್ರಾಣಾಹುತಿ ನಮ್ಮನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಪ್ರಚೋದನೆ ಮಾಡಿ ಒಂದೇ ಆಯಾಮದಲ್ಲಿ ಬೆಳೆಯೋದನ್ನ, ಏರುಪೇರಾಗೋದನ್ನ ತಪ್ಪಿಸುತ್ತೆ. ಅದು ಎಲ್ಲ ಸನ್ನಿವೇಶಗಳಲ್ಲೂ ನಮ್ಮನ್ನು ಚಲನೆಯಲ್ಲಿ ಇಡುತ್ತದೆ. ಅದು ನಮ್ಮ ಪ್ರಯಾಣದ ವೇಗವನ್ನು ವರ್ಧಿಸಲು ಇರುತ್ತದೆ. ಪ್ರಾಣಾಹುತಿ ಇಲ್ಲದಿದ್ದರೆ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಹೋಗಲು ನೀವು ಅತ್ಯಂತ ಕಠಿಣವಾಗಿ ಅತಿ ದೀರ್ಘಕಾಲ ಪರಿಶ್ರಮಿಸಬೇಕಾಗುತ್ತದೆ. ಆದ ಕಾರಣದಿಂದಲೇ ಆಧ್ಯಾತ್ಮಿಕ ಪ್ರಯಾಣವು ಅತಿ ದೀರ್ಘ ಹಾಗೂ ಕಠಿಣ ಎಂದು ಸಾಂಪ್ರದಾಯಿಕವಾಗಿ ಭಾವಿಸಲಾಗಿದೆ. ಭಾರತದ ಪೌರಾಣಿಕ ಕಥಾನಕಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದ ಜನರ ಕಥೆಗಳು ಸಿಗುತ್ತವೆ. ನೀವು ಆ ಕಥೆಗಳನ್ನು ನಂಬಿದ್ದೇ ಆದರೆ ನಿಮಗೆ ಪ್ರಯಾಣವನ್ನು ಪ್ರಾರಂಭ ಮಾಡೋಣ ಎಂದು ಅನಿಸುತ್ತಿತ್ತೆ. ಆದರೂ ಅನೇಕರು ಮಾಡುತ್ತಾರೆ. ಅರಣ್ಯಗಳಲ್ಲಿ, ಗವಿಗಳಲ್ಲಿ, ಪರ್ವತಾಗ್ರಗಳಲ್ಲಿ ಏಕಾಂತವಾಸಿಗಳಾಗಲು ಹೋಗಿ ಪ್ರಾಮಾಣಿಕ ಸಾಧಕನ ಕಥೆಗಳಿಂದ ಆಧ್ಯಾತ್ಮಿಕ ಇತಿಹಾಸವು ತುಂಬಿ ಹೋಗಿದೆ. ಅಲ್ಲಿ ಅವರು ಆತ್ಮಜ್ಞಾನೋದಯದ ಸಲುವಾಗಿ ತಮ್ಮನ್ನು ಅತಿ ಕಠಿಣ ತಪೋಸಾಧನೆಗೆ ಒಡ್ಡಿದುದನ್ನು ಕಾಣುತ್ತೇವೆ. ಭಾರತದಲ್ಲಂತೂ ಅತ್ಯುನ್ನತ ಹಂತಗಳನ್ನು ಸಾಧಿಸಲು ಕಠಿಣ ಶ್ರಮಕ್ಕೆ ಒಳಗಾಗಲೇಬೇಕು ಎಂಬುದನ್ನು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗಿದೆ. ಸೊ ಇದೆಲ್ಲ ನಮ್ಮ ಸಿಸ್ಟಮ್ನಲ್ಲಿ ನಾವೇನು ಮಾಡಲ್ಲ. ನಮ್ಮಲ್ಲಿ ಪ್ರಾಣಾಹುತಿಯ ನೆರವಿರೋದ್ರಿಂದ ಯಾವುದು ತುಂಬಾ ಸಮಯ ಆಗುತ್ತೆ, ದೀರ್ಘ ಆಗುತ್ತೆ, ತುಂಬಾ ಕಷ್ಟ ಅಥವಾ ಕಠಿಣ ಆಗುತ್ತೆ, ಅದು ಸುಲಭವಾಗಿ ಸಾಧ್ಯ ಆಗುತ್ತೆ ನಮಗೆ, ನಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣ. ಪೇಜ್ ನಂಬರ್ 56. ನಮಸ್ತೆ. ಈಗ 57 ಬಂದಿದ್ದೀವಿ. 57ರಲ್ಲಿ 2ನೇ ಪ್ಯಾರಾಗ್ರಾಫ್. ನಾನೂ ಒಂದು ಕಾಲದಲ್ಲಿ ಹಾಗೆಯೇ ಭಾವಿಸಿದ್ದೆ. ನನ್ನ ಹರೆಯದಲ್ಲಿ ನಾನು ರಾಮಕೃಷ್ಣ ಪರಮಹಂಸ ಹಾಗೂ ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿ ಪಡೆದಿದ್ದೆ. 19ನೇ ಶತಮಾನಾಂತ್ಯದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದ್ದರು ಹಾಗೂ ತಾವು ಹೋದಲ್ಲೆಲ್ಲ ತಮ್ಮ ಸ್ಫೂರ್ತಿಯುತ ಸಂದೇಶಗಳನ್ನು ರವಾನಿಸಿದ್ದರು. 1976ರ ಮೇ ತಿಂಗಳಲ್ಲಿ ನಾನು 19ರ ಹರೆಯದವನಿದ್ದಾಗ ನಾನು ಸ್ವಾಮಿ ವಿವೇಕಾನಂದರ ಹೆಜ್ಜೆಗಳನ್ನು ಅನುಸರಿಸಲು ನಿರ್ಧರಿಸಿ ಒಬ್ಬ ಪರಿವ್ರಾಜಕ ಸನ್ಯಾಸಿಯಾಗಲು ಮನೆಯನ್ನು ಬಿಟ್ಟಿದ್ದೆ. ಆದರೆ ವಿವೇಕಾನಂದರಿಗಿಂತ ಭಿನ್ನವಾಗಿ ನನ್ನಲ್ಲಿ ಯಾವ ಸಂದೇಶವೂ ಇರಲಿಲ್ಲ. ನಾನಿನ್ನೂ ಆಧ್ಯಾತ್ಮಿಕ ಜ್ಞಾನೋದಯ ಅನ್ವೇಷಿಸುತ್ತಿದ್ದೆ. ನಾನೊಬ್ಬ ಪಕ್ಕಾ ಅನ್ವೇಷಕನಾಗಿದ್ದೆ. ಗುಜರಾತಿನಲ್ಲಿ ನರ್ಮದಾ ನದಿ ತೀರದ ಒಂದು ಹಳೆಯ ದೇವಾಲಯದ ಅಂಗಣದಲ್ಲಿ ನಾನು ಸನ್ಯಾಸಿಗಳ ಒಂದು ಗುಂಪನ್ನು ಕಂಡೆ. ಅವರ ಜೀವನ ವಿಧಾನದ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಅವರ ನಾಯಕನಂತೆ ಕಾಣುತ್ತಿದ್ದ ಜಡೆಗಟ್ಟಿದ ಕೂದಲಿನ ಒಬ್ಬ ವೃದ್ಧನನ್ನು ನಾನು ಗಮನಿಸಿದೆ. ಆತನ ಕಠಿಣ ತಪಶ್ಚರ್ಯೆ ಆತನನ್ನು ಸಣಕಲ ಹಾಗೂ ದುರ್ಬಲನನ್ನಾಗಿ ಮಾಡಿತ್ತು. ಕಡೆಗೆ ಆತ ನನ್ನನ್ನು ಕರೆದು ನಾನು ಏನು ಮಾಡುತ್ತಿದ್ದೇನೆಂದು ಕೇಳಿದರು. ಜಗತ್ತು ಯಾವುದರ ಆಶ್ವಾಸನೆಯನ್ನು ನೀಡುತ್ತದೋ ಅದಕ್ಕೆ ಅತೀತವಾದ ಯಾವುದನ್ನೂ ನಾನು ಅನ್ವೇಷಿಸುತ್ತಿರುವುದಾಗಿ ಅವರಿಗೆ ಹೇಳಿದೆ.
ನೀನು ದೇವರನ್ನು ಕಾಣುವೆ ಅವರೆಂದರು. ಆದರೆ ಹೀಗಲ್ಲ. ಈ ವೃದ್ಧ ಸನ್ಯಾಸಿ ನೇರ ನುಡಿಯವರಾಗಿದ್ದು ಪ್ರಾಮಾಣಿಕರಾಗಿದ್ದರು. ವಸ್ತುಶಃ ಆತ ನನಗೆ ನನ್ನ ಹೃದಯವನ್ನೇ ತೆರೆದಿದ್ದರು. ಆತ ಆ ಮಾರ್ಗವನ್ನು ಅನುಸರಿಸುತ್ತಿದ್ದಕ್ಕಾಗಿ ಪಶ್ಚಾತ್ತಾಪದಿಂದ ತುಂಬಿದ್ದರು. ತಾವು ಯುವಕನಾಗಿದ್ದಾಗ ಹೇಗೆ ತಮ್ಮ ಮನೆಯನ್ನು ತೊರೆದಿದ್ದರು ಎಂಬುದರ ಬಗ್ಗೆ ಹೇಳಿದರು. ಆತ ಯಾರಿಗೂ ಏನನ್ನೂ ಹೇಳಿರಲಿಲ್ಲ. ಆತನಿಗೆ ಏನಾಯಿತು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಆತ ಸುಮ್ಮನೆ ಕಣ್ಮರೆಯಾಗಿ ಬಿಟ್ಟಿದ್ದರು. ನಾನು ನನ್ನ ಮನೆಯವರನ್ನು ಮತ್ತೆ ನೋಡಲಿಲ್ಲ. ಆತನಿಂದ ನನ್ನ ಪತ್ನಿಗೆ ಏನಾಯಿತು ಎಂಬುದು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಏನಾದರೆಂದು ನನಗೆ ಗೊತ್ತಿಲ್ಲ. ಇದೆಲ್ಲದರಿಂದ ಆತ ವಿಭ್ರಮಿತನಾಗಿದ್ದ. ತನ್ನ ಮಾರ್ಗದಲ್ಲಿ ಆತನಿಗೆ ಭ್ರಮ ನಿರಸನವಾಗಿತ್ತು. ವರ್ಷಾನುಗಟ್ಟಲೆ ಅಲೆಮಾರಿತನ, ಭಿಕ್ಷಾವೃತ್ತಿಯ ಬಳಿಕವೂ ಆತನ ಆಧ್ಯಾತ್ಮಿಕ ಗುರಿ ಆತನಿಂದ ತಪ್ಪಿಸಿಕೊಂಡಿತ್ತು. ಆತನ ಅನ್ವೇಷಣೆಯೇನೋ ನಿಜವಾಗಿಯೇ ಇದ್ದಿತು, ಆದರೆ ಅದು ದಿಕ್ಚ್ಯುತಿಗೊಂಡಿತ್ತು. ತಾನು ತಪ್ಪು ದಾರಿಯಲ್ಲಿ ಹೋಗಿರುವುದು ಆತನಿಗೆ ಗೊತ್ತಾಗಿತ್ತು. ವಸ್ತುಶಃ ದಶಕಗಳ ನಂತರ ಆತ ಮನೆಗೆ ಹಿಂದಿರುಗಿ ಹೋಗುವ ಆಲೋಚನೆಯನ್ನು ಮಾಡಿದ್ದ. ಆದರೆ ಆತನಿಗೆ ತನ್ನ ಕುಟುಂಬವನ್ನು ಎದುರಿಸಲು ಆಗಲಿಲ್ಲ. ನನಗೆ ಆತನ ಬೀಳ್ಕೊಡುವ ಬಾಗಿನ ಮಾತುಗಳು ಇನ್ನೂ ಕೇಳುತ್ತಿವೆ. ಈ ರೀತಿಯಲ್ಲಿ ನೀನು ಭಗವಂತನನ್ನು ಕಾಣುವುದಿಲ್ಲ. ನೀವು ಎಷ್ಟು ಸಮಯ ಈ ರೀತಿ ಇದ್ದೀರಿ ಎಂದು ನಾನು ಕೇಳಿದೆ. ಇದು ಜಾಶ್ವಾ ಪಾಲ್ ಕೇಳಿದಿರುವುದು. ದಾಜಿಯವರು ಆ ಸನ್ಯಾಸಿ ಕೇಳಿದಲ್ಲ. ದಾಜಿಯವರು ಉತ್ತರ ಕೊಡ್ತಾರೆ, ಸರಿ, ಸುಮಾರು 6 ಗಂಟೆ. ಇದನ್ನು ಕೇಳಿ ನನಗೆ ನಗೆಯುಕ್ಕಿತು. ದಾಜಿಯವರು ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಗ್ರಾಮೀಣ ಭಾರತದೆಲ್ಲ ಅಲೆದಾಡುತ್ತಾ ಇದ್ದಿರಬಹುದೆಂದು ನಾನು ಊಹಿಸಿದ್ದೆ. ಪ್ರಾಣಾಹುತಿಯ ಪ್ರಥಮ ಅನುಭವ ನಿಮಗೆ ಯಾವಾಗ ಆಯಿತು? ನಾನು ಕೇಳಿದೆ. 1976ರ ಆಗಸ್ಟ್ 12ರಂದು ಎಂದರು ದಾಜಿ. ಆ ಸಮಯದಲ್ಲಿ ನಾನು ನನ್ನ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದೆ. ಕೆಲವೊಮ್ಮೆ ನಾನು ಧ್ಯಾನಿಸಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅದನ್ನು ಹೇಗೆ ಮಾಡಬೇಕೆಂದು ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ. ನಾನು ನನ್ನ ಹಾಸಿಗೆಯಲ್ಲಿ ಕುಳಿತು ಗಹನವಾದ ವಿಚಾರಗಳನ್ನು ಯೋಚಿಸಲು ಪ್ರಯತ್ನಿಸುತ್ತಿದ್ದೆ. ನಾನು ಹೀಗೆ ಮಾಡುತ್ತಿರುವುದನ್ನು ಒಂದಷ್ಟು ಸಮಯ ಗಮನಿಸಿದ ನನ್ನ ಸಹ ವಿದ್ಯಾರ್ಥಿಯೊಬ್ಬ, ಕಮಲೇಶ್, ನಿನಗೆ ಸರಿಯಾಗಿ ಧ್ಯಾನ ಮಾಡುವುದು ಹೇಗೆಂದು ಕಲಿಸುವವರ ಬಳಿಗೆ ನೀನೇಕೆ ನನ್ನ ಜೊತೆ ಬರಬಾರದು ಎಂದು ಹೇಳಿದ. ನಿಜವಾಗಿ ಆತ ಇದನ್ನು ತೀರಾ ಒರಟಾಗಿಯೇ ತಿಳಿಸಿದ್ದ. ನಿನ್ನನ್ನು ಸಮಾಧಿ ಸ್ಥಿತಿಯಲ್ಲಿರಿಸಲು ಒಬ್ಬ ತರುಣಿ ನನಗೆ ಗೊತ್ತು ಎಂದ. ಅವನು ಆಕೆಯನ್ನು ಭೇಟಿ ಮಾಡಿಸಲು ನನ್ನನ್ನು ಕರೆದುಕೊಂಡು ಹೋದಾಗ ಆ ತರುಣಿ ಓರ್ವ ಹಿರಿಯ ಮಹಿಳೆ ಆಗಿದ್ದಳು. ಮತ್ತು ಸಮಾಧಿ, ಅದು ಪತಂಜಲಿಯ ಯೋಗಸೂತ್ರದ 8ನೇ ಸೋಪಾನವಾದ ಸಮಾಧಿಯಾಗಿತ್ತು. ಅನೇಕ ವೇಳೆ ಜನರು ಸಮಾಧಿ ಒಂದು ಅತೀವ ಉನ್ನತವಾದ ಸಿದ್ಧಿಯಾಗಿದ್ದು ಅದನ್ನು ಸಾಧಿಸಲು ಅನೇಕ ವರ್ಷಗಳೇ ಬೇಕಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರಾಣಾಹುತಿಯ ದೆಸೆಯಿಂದ ಅದು ಒಡನೆಯೇ ಬಂದಿತು. ನಾನು ಅವರ ಮನೆಗೆ ಹೋದಾಗ ಆ ಮಹಿಳೆ ಎಷ್ಟು ಆತ್ಮೀಯವಾಗಿ ನನ್ನನ್ನು ಸ್ವಾಗತಿಸಿದರೆಂಬುದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ನಾನು ಬಂದಿರುವುದು ಏಕೆ ಎಂದು ಆಕೆ ವಿಚಾರಿಸಿದಾಗ ನಾನು ಸನ್ಯಾಸಿಗಳೊಂದಿಗಿನ ನನ್ನ ಆ ಮೊದಲಿನ ಅನುಭವವನ್ನು ಹೇಳಿದೆ. ಆಕೆ ಎಂದರು, ಆ ಸನ್ಯಾಸಿಗಳು ಅಲೆದಾಡುವ ಪರ್ವತಾರಣ್ಯಗಳಲ್ಲಿ ದೇವರು ಇರುವನೆಂಬುದು ನಿಜ. ದೈವತ್ವವು ಎಲ್ಲೆಡೆ ಇರುತ್ತದೆ. ಆದರೆ ದೇವರು ಎಲ್ಲೆಡೆಯೂ ಇರುವನಾದರೆ ಆತ ನಿನ್ನೊಳಗೂ ಇರಲೇಬೇಕಲ್ಲ. ಆ ಪಕ್ಷದಲ್ಲಿ ಆತನನ್ನು ಬೇರೆ ಜಾಗದಲ್ಲಿ ಏಕೆ ಹುಡುಕಬೇಕು? ಇದು 2 ಲೈನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ದೈವತ್ವವು ಎಲ್ಲೆಡೆ ಇರುವುದಾದರೆ ಆತ ನಿನ್ನೊಳಗೂ ಇರಲೇಬೇಕಲ್ಲ, ಬೇರೆ ಕಡೆ ಯಾಕೆ ಹುಡುಕಬೇಕು? ಈ ಹೇಳಿಕೆಯು ನನ್ನ ಹೃದಯವನ್ನು ನಾಟಿತು. ಸೊ ಇಲ್ಲಿ ಎಷ್ಟು ಆತ್ಮೀಯವಾಗಿ ಅವರು ಆ ಕಮಲೇಶ್ ಅವ್ರ ಜೊತೆ ಅಥವಾ ದಾಜಿಯವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಆ ಸಮಯದಲ್ಲಿ, ಅದು ಕೂಡ ಅವರಿಗೆ ಅಟ್ರಾಕ್ಷನ್. ಸೊ ಸಾಮಾನ್ಯವಾಗಿ ನಮಗೆ ಅಭ್ಯಾಸಿಗಳು ಯಾರು ಬರ್ತಾರೆ ಅವ್ರ ಜೊತೆ ನಾವು ಆತ್ಮೀಯವಾಗಿ ಒಡನಾಡಿದಾಗ ಅದು ಕೂಡ ಅವ್ರಿಗೆ ಆಧ್ಯಾತ್ಮದಲ್ಲಿ ಹಿಡಿದಿರಿಸುತ್ತೆ. ನಾವು ಸಾಮಾನ್ಯವಾಗಿ ತುಂಬಾ ಒರಟಾಗಿ ನಡ್ಕೊಂಡಾಗ ಅವರು ಸಿಟ್ಟಿಂಗ್ ಬರದೆ ನಿಲ್ಲಿಸ್ಬಿಡ್ತಾರೆ. ಸೊ ನೀವು ಅಭ್ಯಾಸಗಳ ಜೊತೆ ಯಾವ ರೀತಿ ನಡ್ಕೊಳ್ತೀರ ಅನ್ನೋದು ಕೂಡ ಸಾಕಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ. ಈ ಹೇಳಿಕೆಯು ನನ್ನ ಹೃದಯವನ್ನು ನಾಟಿತು. ಆಕೆ ತನ್ನೊಂದಿಗೆ ಧ್ಯಾನ ಮಾಡಲು ನನ್ನನ್ನು ಆಹ್ವಾನಿಸಿದಳು ಮತ್ತು ಈ ಧ್ಯಾನದಲ್ಲಿ ನಾನು ಪ್ರಥಮ ಬಾರಿಗೆ ಪ್ರಾಣಾಹುತಿಯನ್ನು ಪಡೆದೆ. ಆ ಅನುಭವ ನನ್ನನ್ನು ಮಣಿಸಿಬಿಟ್ಟಿತ್ತು. ಅಂಥದ್ದನ್ನು ನಾನು ಹಿಂದೆಂದೂ ಅನುಭವಿಸಿರಲಿಲ್ಲ. ನಾನು ತುಂಬಾ ಪ್ರಭಾವಿತನಾದೆ. ನಂತರ ಅವರು ನನ್ನನ್ನು ಮತ್ತೆ ಪ್ರಭಾವಿತನನ್ನಾಗಿ ಮಾಡಿದರು. ಧ್ಯಾನ ಮುಗಿದ ನಂತರ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಾನು ಆಕೆಯನ್ನು ಭೇಟಿ ಮಾಡಲು
ಬರುವುದಕ್ಕಾಗಿ ಆಕೆ ಅತೀವ ಕೃತಜ್ಞತೆಯನ್ನು ಸೂಚಿಸಿದಳು. ತರಬೇತುದಾರರು ವಿದ್ಯಾರ್ಥಿಗೆ ಕೃತಜ್ಞರಾಗಿರುವುದನ್ನು ಊಹಿಸಿರಿ. ಅಂತಹ ವಿನಮ್ರತೆಯನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಆಕೆಯ ಗುರುಗಳಾಗಿದ್ದ ಬಾಬುಜಿಯವರನ್ನು ಭೇಟಿಯಾದಾಗ ಮತ್ತೊಮ್ಮೆ ನನ್ನಲ್ಲಿ ಇದೇ ವಿಚಾರ ಮೂಡಿತ್ತು. ಸೊ ವಿನಮ್ರತೆಯ ಗುಣ. ಸೊ ಅದಕ್ಕೆ ದಾಜಿಯವರು ಹೇಳ್ತಾರೆ, ವಿ ನೀಡ್ ಟು ಬಿ ಗ್ರೇಟ್ಫುಲ್ ಟು ದ ಅಭ್ಯಾಸಿಸ್ ಬಿಕಾಸ್ ದೇ ಗಿವ್ ಅಸ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದೆಮ್. ಸೊ ಈಗ ನನ್ನಂತಹ ಅನನುಭವಿ ಈ ರೀತಿಯ ಅನುಭವವನ್ನು ಮೊದಲ ಧ್ಯಾನದಲ್ಲೇ ಪಡೆಯಲು ಹೇಗೆ ಸಾಧ್ಯವಾಯಿತು? ಅದು ಕೇವಲ ಪ್ರಾಣಾಹುತಿಯ ಕಾರಣದಿಂದ. ಪ್ರಾಣಾಹುತಿ ಇಲ್ಲದಿದ್ದರೆ ನಾವು ನಮ್ಮ ದಿನನಿತ್ಯದ ಲೌಕಿಕ ಪ್ರಜ್ಞೆಯನ್ನು ನಿಯಂತ್ರಿಸಲು ಒದ್ದಾಡುತ್ತೇವೆ. ನಾನು ಅನೇಕ ನುರಿತ ಧ್ಯಾನಿಗಳನ್ನು ಭೇಟಿಯಾಗಿದ್ದೇನೆ. ಅವರು ವರ್ಷಾನುಗಟ್ಟಲೆ ಸಾಧನೆಯ ಬಳಿಕವೂ ಧ್ಯಾನ ಮಾಡಲು ಇನ್ನೂ ಕಷ್ಟಪಡುತ್ತಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಪ್ರಾಣಾಹುತಿಯನ್ನು ಕನಿಷ್ಠ ಒಮ್ಮೆಯಾದರೂ ಅನುಭವಿಸಲೇಬೇಕೆಂದು ನನ್ನ ಹಾರೈಕೆ. ನಮ್ಮ ಪ್ರಾಪಂಚಿಕ ಪ್ರಜ್ಞೆಯನ್ನು ಮೀರಿ ಹೋಗಲು ಅದು ಅನುವು ಮಾಡಿಕೊಡುತ್ತದೆ. ಈಗ ದಾಜಿಯವರು ಎಲ್ಲ ಕನೆಕ್ಟ್ ಪ್ರೋಗ್ರಾಮ್ಸ್ ಎಲ್ಲ ಯಾಕೆ ಮಾಡಿದ್ದಾರೆ ಅಂತ ಇಲ್ಲಿ ಅರ್ಥ ಆಯ್ತಾ? ಇಲ್ಲಿ ಬರ್ತಿದ್ದಾರೆ ನೋಡಿ. ನುರಿತ ಸಾಧಕರು ಕೂಡ ಇನ್ನೂ ಧ್ಯಾನ ಮಾಡಲು ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಪ್ರಾಣಾಹುತಿಯನ್ನು ಒಂದು ಸತಿ ಅನುಭವಿಸಲಿ ಅಂತ ನನ್ನ ಹಾರೈಕೆ ಅಂತ ದಾಜಿಯವರು ಬರೀತಾರೆ. ಈ ಕಾರಣಕ್ಕೋಸ್ಕರನೇ ಅವರು ಧ್ಯಾನ ಮಾಡೋರಾಗಿರ್ಬೋದು, ಮಾಡದಿರೋರಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು, ಹೋಗದಿರೋರಾಗಿರ್ಬೋದು, ಆಸ್ತಿಕರಾಗಿರ್ಬೋದು, ನಾಸ್ತಿಕರಾಗಿರ್ಬೋದು, ಎಲ್ಲರೂ ಸಹ ಪ್ರಾಣಾಹುತಿಯ ಅನುಭವವನ್ನು ಪಡೀಲಿ ಅನ್ನೋ ಕಾರಣಕ್ಕೋಸ್ಕರ ದಾಜಿಯವರು ಇಷ್ಟು ಜನ ಪ್ರಶಿಕ್ಷಕರನ್ನು ತಯಾರು ಮಾಡಲಿಕ್ಕೆ ಹೊರಟಿದ್ದಾರೆ. ಇಷ್ಟು ಕನೆಕ್ಟ್ ಪ್ರೋಗ್ರಾಮ್ಸ್ನು ಕೂಡ ಅವರು ಶುರು ಮಾಡಿಕೊಂಡಿದ್ದಾರೆ. ನಮ್ಮ ಪ್ರಜ್ಞೆ ಒಂದು ಪದೋನ್ನತಿಯನ್ನು ಪಡೆಯುತ್ತದೆ ನೋಡಿ, ಅದು ದೈವೀಕರಣಗೊಳ್ಳುತ್ತದೆ. ಇನ್ನು ಮತ್ತೆ ಬೆನಿಫಿಟ್ಸ್ ಆಫ್ ಪ್ರಾಣಾಹುತಿ ಹೇಳ್ತಾ ಇದ್ದಾರೆ. ಒಂದು ಪದದ ಉನ್ನತಿ ಬೆಳೆಯುತ್ತೆ, ಅಂದ್ರೆ ಬೆಳೆಯುತ್ತೆ, ಮತ್ತೆ ದೈವೀಕರಣಗೊಳ್ಳುತ್ತದೆ. ನಮ್ಮ ಪ್ರಜ್ಞೆ ಅಂದ್ರೆ ನಮ್ಮ ಪ್ರಜ್ಞೆ ವಿಸ್ತಾರ ಆಗುತ್ತೆ. ಇಟ್ ವಿಲ್ ಬಿಕಮ್ ಡಿವೈನ್. ನಂತರ ದಾಜಿನಕ್ಕರು, ಖಂಡಿತ ಈಗ ನಿಮ್ಮ ದೈವೀಕರಣಗೊಂಡ ಪ್ರಜ್ಞೆಯನ್ನು ನಿಭಾಯಿಸುವುದು ಹೇಗೆ ಎಂಬುದನ್ನು ನೀವು ಕಲಿಯಬೇಕಾಗುತ್ತದೆ. ಅದು ಇನ್ನೊಂದು ಕತೆ. ದಾಜಿ ತುಸು ಮೌನ ತಾಳಿದರು. ನಾವೆಲ್ಲ ಅನ್ಕೊಳ್ತೀವಿ, ಸೊ ನಮ್ಮ ಪ್ರಜ್ಞೆಯನ್ನು ದೈವೀಕರಣ ಮಾಡ್ಕೊಂಡ್ಬಿಟ್ರೆ ಆಯ್ತು, ಕೆಲಸ ಮುಗೀತು ಅಂತ. ಇಲ್ಲ, ದೈವೀಕರಣಗೊಂಡ ಪ್ರಜ್ಞೆಯನ್ನ ನಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ಬೇಕಲ್ಲ, ಅದನ್ನ ಹೆಂಗ್ ನಿಭಾಯಿಸೋದು? ದೈವೀಕರಣ ಮಾಡ್ಕೊಳ್ಳೋದೊಂದು, ಅದನ್ನ ನಿಭಾಯಿಸೋದೊಂದು. ಜೀವನದಲ್ಲಿ ಆಸ್ತಿ ಗಳಿಸ್ಕೊಳ್ಳೋದೊಂದು, ಅದನ್ನ ನಿಭಾಯಿಸೋದೊಂದು ಅಲ್ವಾ? ಅದೇ ತರನೇ ನಾವು ಪ್ರಾಣಾಹುತಿ ತಗೊಂಡು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಆಸ್ತಿ ಗಳಿಸ್ಕೊಳ್ಳೋದೊಂದು, ಅದನ್ನ ನಿಭಾಯಿಸೋದು ಇನ್ನೊಂದು. ಸೊ ಅದ್ರ ಕತೆ ಬಗ್ಗೆ ದಾಜಿ ಹೇಳ್ತಿಲ್ಲ, ಮತ್ತೊಂದ್ಸತಿ ಯಾವಾಗಲೂ ಮಾತಾಡೋಣ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಸಾಧಕನಲ್ಲಿ ಉದಾತ್ತ ಗುಣಗಳನ್ನು ಸೃಷ್ಟಿಸಲು ಕೂಡ ನಾವು ಪ್ರಾಣಾಹುತಿಯನ್ನು ಉಪಯೋಗಿಸುತ್ತೇವೆ. ಸೊ ಇದು ಇನ್ನೊಂದು ಉಪಯೋಗ, ಉದಾತ್ತ ಗುಣಗಳನ್ನ ಸೃಷ್ಟಿಸುವುದಕ್ಕಾಗಿ. ಇಲ್ಲಿ ನನಗೆ ಮತ್ತೆ ಪತಂಜಲಿಯ ಯೋಗ ಸೂತ್ರಗಳು ನೆನಪಾಗುತ್ತದೆ. ಅಷ್ಟಾಂಗ ಯೋಗದಲ್ಲಿ ಎರಡನೇ ಯೋಗವು ನಿಯಮ. ಇದು ಕೂಡ ಕೇಳ್ತಾರೆ. ಅಷ್ಟಾಂಗ ಯೋಗದಲ್ಲಿ ಎರಡನೇದೆಷ್ಟು, ಮೂರನೇದೆಷ್ಟು, ಐದನೇದೆಷ್ಟು, ಹತ್ತನೇದೆಷ್ಟು ಇದು ಕೇಳ್ತಾರೆ. ಸಾರಿ, ಎಂಟನೇದೆಷ್ಟು, ಹತ್ತನೇದಿಲ್ಲ, ಅಲ್ಲಿ ಎಂಟನೇದೆಷ್ಟು ಅಂತ ಕೇಳ್ತಾರೆ. ಅದು ನಿಮ್ಗೆ ಆರ್ಡರ್ ಗೊತ್ತಿರಬೇಕು. ಲಾಲಾಜಿಯವರು ಹುಟ್ಟುಪೂರ್ವಕತಾ ಪರಂಪರೆಯ ಮೊದಲ ಗುರುಗಳು ನಿಯಮದ ಬಗ್ಗೆ ಒಂದು ಆಕರ್ಷಕ ಅರ್ಥವನ್ನು ಕೊಡುತ್ತಾರೆ. ಅವರು ನಿಯಮವನ್ನು ಉದಾತ್ತ ಗುಣಗಳನ್ನು ತುಂಬಿಸುವುದು ಎಂದು ನಿರೂಪಿಸುತ್ತಾರೆ. ಇದನ್ನೇ ನಾವು ಪ್ರಾಣಾಹುತಿಯ ಪೂರೈಕೆಯ ಮೂಲಕ ಮಾಡುತ್ತೇವೆ. ನಾವು ಯೋಗ ಸೂತ್ರಗಳ ಬಗ್ಗೆ ಮಾತನಾಡುವಾಗ ಪ್ರಾಣಾಹುತಿ ಅದರ ನಾಲ್ಕನೇ ಅಂಗವನ್ನು ಪೂರೈಸಲು ನೆರವನ್ನಿಯುತ್ತದೆ ಎಂದು ಹೇಳುವುದು ಸೂಕ್ತವಾಗುತ್ತದೆ. ಪ್ರಾಣಾಯಾಮ, ಅಲ್ಲಿಗೆ ನಾಲ್ಕನೇದು ಇದು ಪ್ರಾಣಾಯಾಮ. ಅದು ಬೈಹಾರ್ಟ್ ಮಾಡಿಬಿಡ್ರಿ. 8 ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದನ್ನ ಕರೆಕ್ಟಾಗಿ ಬೈಹಾರ್ಟ್ ಮಾಡಿಬಿಟ್ರೆ ಅದು ನಿಮ್ಗೆ ಯಾವ ಆರ್ಡರ್ ಕೇಳಿದ್ರು ಕೂಡ, ಹಿಂದೆ ಮುಂದೆ ಮಾಡಿ ಕೇಳಿದ್ರು ಕೂಡ ನಿಮ್ಗೆ ಗೊತ್ತಾಗಬೇಕು. ಅದನ್ನ ಸರಿಯಾದ ಆರ್ಡರ್ ಬರಿ ಅಂತಲೂ ಕೇಳ್ಬೋದು ಪ್ರಶ್ನೆ. ಪ್ರಾಣಾಯಾಮ ಎಂದೇ ನಾನು ನೋಡಿ, ಬಹುತೇಕ ಜನರು ಪ್ರಾಣಾಯಾಮವೆಂದರೆ ಉಸಿರಾಟದ ವ್ಯಾಯಾಮಗಳ ಒಂದು ಗುಚ್ಛವೆಂದು ತಿಳಿದಿದ್ದಾರೆ, ದಾಜು ಹೇಳಿದರು. ಆದ್ದರಿಂದಲೇ ಪ್ರಾಣ ಎಂಬ ಪದವು ಸಾಮಾನ್ಯವಾಗಿ ಉಸಿರಿನೊಂದಿಗೆ ಜೋಡಿಸಲ್ಪಟ್ಟಿದೆ. ಆದರೆ ಪ್ರಾಣಾಯಾಮ ಎಂಬುದಕ್ಕೆ ಆಳವಾದ ಅರ್ಥವಿದೆ. ಈ ಪದವು 2 ಮೂಲಗಳಿಂದ ಬಂದಿದೆ. ಪ್ರಾಣ ಮತ್ತು ಆಯಾಮ. ಪ್ರಾಣ ಎಂಬುದರ
ಸಾಂಪ್ರದಾಯಿಕ ಅರ್ಥವನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಅದು ಜೀವಶಕ್ತಿ. ಆಯಾಮ ಎಂದರೆ ವಿಸ್ತಾರಗೊಳ್ಳುವುದು. ಸೊ ಪ್ರಾಣಾಯಾಮ ಅಂದರೆ ಪ್ರಾಣಶಕ್ತಿ ವಿಸ್ತಾರಗೊಳ್ಳುವುದು, ಅದು ಅದರ ಡೆಫಿನಿಷನ್. ಹಾಗಾಗಿ ಪ್ರಾಣಾಯಾಮವೆಂದರೆ ಜೀವಶಕ್ತಿಯನ್ನು ವಿಸ್ತರಿಸುವುದು ಎಂದಾಗುತ್ತದೆ. ನಾನು ಹೇಳಿದೆ ಸರಿ ಎಂದರು ದಾಜಿ. ಅದಕ್ಕೂ ಉಸಿರಾಟಕ್ಕೂ ಸಂಬಂಧವಿಲ್ಲ. ನಾವು ಪ್ರಾಣಾಹುತಿಯನ್ನು ಪಡೆದಾಗಲೆಲ್ಲ ನಮ್ಮ ಹೃದಯದೊಳಗೆ ಅದೇ ಅತ್ಯುನ್ನತವಾದ ಶಕ್ತಿಯನ್ನು ಪಡೆಯುತ್ತಿರುತ್ತೇವೆ. ಅಲ್ಲಿಂದ ನಮ್ಮ ಸಂಪೂರ್ಣ ವ್ಯವಸ್ಥೆಗೆ ಅದು ವಿಸ್ತರಿಸುತ್ತದೆ. ವಿಸ್ತರಿಸುತ್ತಿರುವ ಜೀವಶಕ್ತಿ. ಹೀಗೆ ಯೋಗಿಕ ಪ್ರಾಣಾಹುತಿಯು ಪ್ರಾಣಾಯಾಮದ ಉದ್ದೇಶವನ್ನು ಸಹ ಈಡೇರಿಸಬಲ್ಲದು. ಪ್ರಾಣಾಹುತಿ ತಗೊಂಡಾಗ ನಮಗೆ ಅದು ಕೂಡ ಪ್ರಾಣಾಯಾಮ ಏನ್ ಕೆಲಸ ಮಾಡುತ್ತೆ ಅದೇ ಕೆಲಸನ ನಮ್ಮ ಯೋಗಿಕ ಪ್ರಾಣಾಹುತಿ ಕೂಡ ಮಾಡುತ್ತೆ. ಆದ್ದರಿಂದಲೇ ಉಸಿರಾಟದ ಅಭ್ಯಾಸಗಳು ಹೃತ್ಪೂರ್ವಕತಾ ಸಾಧನೆಯ ಭಾಗವಾಗಿಲ್ಲ. ಸೊ ವಿ ಡೋಂಟ್ ಇನ್ಸಿಸ್ಟ್ ಟು ಮಚ್ ಆನ್ ಪ್ರಾಣಾಯಾಮ. ಹೌದು, ನಮಗೆ ಪ್ರಾಣಾಹುತಿ ಲಭ್ಯವಿರುವಾಗ ಪ್ರಾಣಾಯಾಮ ಅನಾವಶ್ಯಕವಾಗುತ್ತದೆ ಎಂದರು ದಾಜಿ. ಆದರೆ ಪ್ರಾಣಾಹುತಿ ಮತ್ತು ಪ್ರಾಣಾಯಾಮಗಳು ಸರಿಸಮ ಎಂದು ಇದರ ಅರ್ಥವಲ್ಲ. ರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಸ್ವಾಮಿ ವಿವೇಕಾನಂದರಿಗೆ ಪ್ರವಹಿಸಿದರು ಎಂಬುದನ್ನು ನಾವು ಓದಿದ್ದೇವೆ ಎಂದೆ ನಾನು. ಹೌದು, ಅದು ಸತ್ಯ. ಸ್ವಾಮಿ ವಿವೇಕಾನಂದರು ಸಹ ಪ್ರಾಣಾಹುತಿ ನೀಡಬಲ್ಲಲು ಸಮರ್ಥರಿದ್ದರು. ಆದರೆ ಅವರೆಂದೂ ಅದರ ಬಗ್ಗೆ ಮಾತನಾಡಲಿಲ್ಲ. ಬೇರೆ ಉದಾಹರಣೆಗಳು ಕಾಣಸಿಗುವುದಿಲ್ಲ. ನಿದರ್ಶನಕ್ಕೆ ಪ್ರಾಣಾಹುತಿಯು ಸೂಫಿ ಪದ್ಧತಿಯ ಕೆಲವು ಎಳೆಗಳಲ್ಲಿ ಕಂಡುಬರುತ್ತದೆ. ಅಲ್ಲಿ ಅದನ್ನು ತವಜ್ಜೋ ಎನ್ನುತ್ತಾರೆ. ಸೊ ಪ್ರಾಣಾಹುತಿಗೆ ಇನ್ನೊಂದು ಪದ ತವಜ್ಜೋ. ಟಿಬೆಟಿಯನ್ ಬೌದ್ಧದಲ್ಲೂ ಇದರ ಉಲ್ಲೇಖವಿದೆ ಮತ್ತು ಯೋಗ ವಾಸಿಷ್ಠದಂತ ಯೌಗಿಕ ಪಠ್ಯಗಳಲ್ಲೂ ಇದರ ಬಗ್ಗೆ ಉಲ್ಲೇಖವಿದೆ. ನೋಡಿ, ದೇವರು ಯಾವುದೇ ಒಂದು ನಿರ್ದಿಷ್ಟ ಮತ ಧರ್ಮಕ್ಕೆ ಸೇರಿರದ ಹಾಗೆ ಪ್ರಾಣಾಹುತಿ ಏಕಮಾತ್ರವಾಗಿ ಯಾವುದೇ ಒಂದು ಮಾರ್ಗಕ್ಕೆ ಸೇರಿಲ್ಲ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಮೂಲದಲ್ಲಿ ಲಯ ಹೊಂದಿರುವಾಗ ಅವರು ಈ ದೈವಿ ಸತ್ವವನ್ನು ಸಂಗ್ರಹಿಸಬಲ್ಲರು ಮತ್ತು ಅದನ್ನು ಇತರರಿಗೆ ಹಂಚಬಲ್ಲರು. ಸೊ ಈ ಲೈನ್ ಇದೆಯಲ್ಲ, ಅದು ಅಂಡರ್ ಮಾಡ್ಕೊಳ್ರಿ. ಪ್ರಾಣಾಹುತಿ ಅಲ್ಲಿಂದ ಕಡೆವರೆಗೂ ಪ್ರಾಣಾಹುತಿ ಏಕಮಾತ್ರವಾಗಿ ಯಾವುದೇ ಮಾರ್ಗಕ್ಕೆ ಸೇರಿಲ್ಲ. ಆದರೆ ಅಂತ ಒಂದು ವ್ಯಕ್ತಿಯನ್ನು ಕಾಣುವುದು ಅತೀವ ಅಪರೂಪ. ನನ್ನ ಗುರುಗಳಂತ ಮಹಾಪುರುಷರು ಇತಿಹಾಸದುದ್ದಕ್ಕೂ ಹೆಚ್ಚು ಕಡಿಮೆ ಇರಲೇ ಇಲ್ಲ. ನೋಡಿ, ಒಬ್ಬ ಗುರು ಆದಿ ಮೂಲದಲ್ಲಿ ಸಂಪೂರ್ಣವಾಗಿ ಲಯ ಹೊಂದಿರದಿದ್ದಲ್ಲಿ ಆಗಲೂ ಅವರು ಪ್ರವೇಶಿಸಲು ಸಮರ್ಥರಿರಬಹುದು. ಆದರೆ ಅಂತಹ ಸ್ಥಿತಿಯನ್ನು ಅವರು ಏನನ್ನು ಪ್ರವೇಶಿಸುತ್ತಾರೆ? ಕೇವಲ ಅವರದೇ ಅಸ್ತಿತ್ವದ ಸೀಮಿತ ಸ್ಥಿತಿಯನ್ನು. ಸೊ ಇದೊಂದು ಇಂಪಾರ್ಟೆಂಟು. ನಾವು ಎಷ್ಟು ಬೆಳಿತೀವಿ, ನಾವು ನಮ್ಮ ಅಭ್ಯಾಸಿಗೆ ಅಷ್ಟೇ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಎಷ್ಟು ಬೆಳಿತೀವಿ, ನಾವಿರ್ತಕ್ಕಂಥ ಸ್ತರದಿಂದ ಅಷ್ಟೇ ನಾವು ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ ಆಗುತ್ತೆ. ಅಂಥ ಒಬ್ಬ ವ್ಯಕ್ತಿ ಅವರಿಗಿಂತ ಉನ್ನತವಾದ ಯಾವುದಕ್ಕೂ ಸಂಪರ್ಕಿತನಾಗಿರುವುದಿಲ್ಲ. ಉನ್ನತವಾದ ಯಾವುದಕ್ಕೂ ಸಂಪರ್ಕಿತನಾಗಿದ್ದರೂ ಸಹ ಅವನ ಪ್ರವಹನ ಅವರು ಸ್ವತಃ ಭಗವಂತನಲ್ಲಿ ಲಯ ಹೊಂದಿರುವ ಮಟ್ಟಿಗೆ ಸೀಮಿತವಾಗಿರುತ್ತದೆ. ಅಂದ್ರೆ ನಾವು ಯಾವ ಹಂತದವರೆಗೂ ಬೆಳೆದಿರ್ತೀವೋ ಆ ಹಂತದಿಂದ ಅಷ್ಟೇನೆ ನಾವು ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಷ್ಟೋ ವೇಳೆ ಅಭ್ಯಾಸಗಳು ಪ್ರಶಿಕ್ಷಕರಿಗಿಂತ ಬೆಳೆದಿದ್ರೆ ಗುರುಗಳು ಆ ಬಂಟಕನ್ನ ತಗೊಂಡು ಮುನ್ನಡೆಸ್ತಾರೆ. ಯಾಕೆಂದ್ರೆ ಪ್ರಶಿಕ್ಷಕರು ಆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಗುರುಗಳೇ ಅದನ್ನು ತಗೊಂಡು ಮುನ್ನಡೆಸ್ತಾರೆ. ಸೊ ಹಾಗಾಗಿ ನಮ್ಮ ಪದ್ಧತಿಯಲ್ಲಿ ಅಭ್ಯಾಸಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ. ಆ ಮಿತಿ ಆ ಪ್ರಾಣಾಹುತಿಯ ಪರಿಣಾಮವನ್ನು ಕುಂಠಿತಗೊಳಿಸುತ್ತದೆ. ನಾನು ಹೇಳಿದೆ, ಖಂಡಿತವಾಗಿಯೂ ದಾಜಿ ಹೇಳಿದರು. ಅಂದ್ರೆ ಒಂದು ವ್ಯಕ್ತಿ ಈಗ 3ನೇ ಪಾಯಿಂಟ್ ಅಲ್ಲಿ ಇದ್ದಾರೆ, ಅವ್ರು ಟ್ರಾನ್ಸ್ಮಿಷನ್ ಕೊಡ್ತಾರೆ. ಇನ್ನೊಂದು ವ್ಯಕ್ತಿ 8ನೇ ಪಾಯಿಂಟ್ ಅಲ್ಲಿ ಇದ್ರೆ ಅವ್ರು ಟ್ರಾನ್ಸ್ಮಿಷನ್ ಕೊಟ್ರೆ ಅದ್ರ ಎರಡರ ಪರಿಣಾಮ ಬೇರೆ ಆಗಿರುತ್ತೆ. ನೋಡಿ, ಸಮಾಧಿಯ ಅತ್ಯಂತ ಗಾಢವಾದ ಸ್ತರಗಳಲ್ಲಿ ನಮ್ಮ ಸ್ಥಿತಿ ನಾವು ಭೌತಿಕ ಅಸ್ತಿತ್ವಕ್ಕೆ ಬರುವ ಮೊದಲು ಇದ್ದ ಮೂಲ ಸ್ಥಿತಿಯನ್ನು ಹೊಂದಿರುತ್ತದೆ. ಆ ಸಮಯದಲ್ಲಿ ಅಲ್ಲಿ ಚಲನೆ ಇರುವುದಿಲ್ಲ, ಬದಲಾಗಿ ಸ್ತಬ್ಧತೆ ಮಾತ್ರ ಇತ್ತು. ಸೊ ಸೈಲೆಂಟ್, ಸ್ತಬ್ಧ, ನಿಶ್ಶಬ್ದ, ಸೈಲೆಂಟ್ ಅಂಡ್ ಸೆಟಲ್ನೆಸ್. ಆದರೆ ಆ ಸ್ತಬ್ಧತೆಯಲ್ಲಿ ಅಗಾಧ ಅಂತಃಶಕ್ತಿ ಇತ್ತು, ಅಪಾರ ಚೈತನ್ಯವಿತ್ತು. ಆ ಚೈತನ್ಯವು ಅಂದ್ರೆ ಸೃಷ್ಟಿಯಾಗೋಕ್ಕಿಂತ ಮುಂದೆ ಏನಿತ್ತು ಅಂತ ಬರೆದ್ರೆ ಸ್ತಬ್ಧತೆ ಮಾತ್ರ ಇತ್ತು, ಚಲನೆ ಇರಲಿಲ್ಲ, ಚಲನಾರಹಿತವಾದಂತ ಸ್ಥಿತಿ ಇತ್ತು. ಆದರೆ ಆ ಸ್ತಬ್ಧತೆಯಲ್ಲಿ ಅಗಾಧ ಅಂತಃಶಕ್ತಿ ಇತ್ತು ಮತ್ತು ಚೈತನ್ಯವಿತ್ತು.
ಆ ಚೈತನ್ಯವು ಚಲನೆಗೆ ತೊಡಗಿದಾಗ ನಾವು ಅದನ್ನು ಆದಿಶಕ್ತಿ ಎಂದು ಗುರುಸುತ್ತೇವೆ. ಯೌಗಿಕ ಪ್ರಾಣಹುತಿ ಆ ಶಕ್ತಿಯಾಗಿದೆ. ಆದಿಶಕ್ತಿ ಮಾತ್ರವೇ ನಮ್ಮನ್ನು ಆದಿಸ್ಥಿತಿಗೆ ತರಬಲ್ಲದು. ಇದಂದ್ರೆ ಅನ್ಲೈನ್ ಮಾಡ್ಕೊಳ್ರಿ. ಆದಿಶಕ್ತಿ ಅಂದ್ರೆ ಏನು ಅಂತ ಬರ್ಬೋದು ನಿಮಗೆ. ವಸ್ತುಶಃ ಆದಿಶಕ್ತಿಗಿಂತಲೂ ಉತ್ತಮವಾದ ಪದಪ್ರಯೋಗವೆಂದರೆ ಶಕ್ತಿ ಇಲ್ಲದ ಶಕ್ತಿ. ಸೊ ಎನರ್ಜಿಲೆಸ್ ಎನರ್ಜಿ, ಫೋರ್ಸ್ಲೆಸ್ ಫೋರ್ಸ್, ಪವರ್ಲೆಸ್ ಪವರ್ ಅಂತ ಬರೀತಾರೆ ಬಾಬುಜಿಯವರು ಎಂಬುದು. ಪ್ರಾಣಹುತಿಗೆ ಒಂದು ಪರಿಣಾಮ ಇದೆ, ಆದರೆ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಸೊ ಫೋರ್ಸ್ಲೆಸ್ ಫೋರ್ಸ್ ಆದ್ರಿಂದ ಅದು ಯಾವುದೇ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಸಾಮಾನ್ಯವಾಗಿ ಶಕ್ತಿ ಒಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ, ಆದರೆ ಅದಕ್ಕೆ ಪರಿಣಾಮ ಇರುವುದಿಲ್ಲ. ನೀವು ಯಾವನನ್ನಾದರೂ ಅವಗಣಿಸಿದರೆ ಅವರು ಪ್ರತಿಕ್ರಿಯಿಸುತ್ತಾರೆ, ಆದರೆ ಅಲ್ಲೊಂದು ಪರಿಣಾಮ ಇದೆಯೇ? ಆ ತೀವ್ರ ಬೈಗಳು ಅವರನ್ನು ಬದಲಾಯಿಸುತ್ತದೆಯೇ? ಶಕ್ತಿ ಯಾವಾಗಲೂ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುತ್ತದೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಪ್ರಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೆ ವಿ ಹ್ಯಾವ್ ಟು ವರ್ಕ್ ಇನ್ ಸೈಲೆನ್ಸ್. ಯಾರಿಗಾನು ಕರೆದು ಬುದ್ಧಿವಾದ ಹೇಳೋದಿದೆಯಲ್ಲ, ದಟ್ ಈಸ್ ದ ಲಾಸ್ಟ್ ಥಿಂಗ್ ಯು ಡು. ಯಾಕೆಂತಂದ್ರೆ ಯಾರಿಗಾನು ಬುದ್ಧಿವಾದ ಹೇಳಲಿಕ್ಕೆ ಹೋಗಿದ ತಕ್ಷಣನೇ ಅವರ ಈಗೋ ಅಹಂ ಪ್ರತಿಭಟಿಸುತ್ತೆ. ಸೊ ನೀವು ಏನು ಬದಲಾಗಬೇಕು ಅಂತ ನೋಡ್ತಾ ಇದ್ದೀರಿ, ಅದು ಬದಲಾವಣೆ ಕಾಣಲ್ಲ. ಸೊ ಹಾಗಾಗಿ ನೀವು ಪ್ರಶಿಕ್ಷಕರ ಕೆಲಸ ಮಾಡಬೇಕಾದ್ರೆ ಸೈಲೆಂಟ್ ಆಗಿ ಕೆಲಸ ಮಾಡೋದನ್ನ ನೀವು ಕಲ್ತ್ಕೊಳ್ತೀರಾ. ಪ್ರೇಮ ಮಾತ್ರ ಪ್ರತಿಕ್ರಿಯೆಯನ್ನು ಉಂಟು ಮಾಡದು, ಒಂದು ಪರಿಣಾಮವನ್ನು ಸೃಜಿಸಬಲ್ಲದು. ಸೊ ಅಲ್ಲಿಗೆ ಪ್ರೇಮ ಏನ್ ಮಾಡುತ್ತೆ ಅದು ಅನ್ಲೈನ್ ಮಾಡ್ಕೊಳ್ಳಿ. ಪ್ರೇಮ ಮಾತ್ರ ಪ್ರತಿಕ್ರಿಯೆಯನ್ನು ಉಂಟು ಮಾಡದೆ ಒಂದು ಪರಿಣಾಮವನ್ನು ಸೃಜಿಸಬಲ್ಲದು. ಈ ಪ್ರಿಯವಾದ ಶಕ್ತಿರಹಿತ ಶಕ್ತಿಯಾದ ಪ್ರಾಣಹುತಿಯ ಕಾರಣದಿಂದ ನಾವು ಮೂಲದೊಡನೆ ಐಕ್ಯತೆಯ ನಮ್ಮ ಆದಿ ಸ್ಥಿತಿಯನ್ನು ಮತ್ತೆ ಪಡೆಯಲು ಸಮರ್ಥರಾಗಿರುತ್ತೇವೆ. ಅದೇ ಯೋಗದ ವ್ಯಾಖ್ಯೆ. ಹಾಗಾದರೆ ಪರಮಸ್ಥಿತಿಯನ್ನು ತಲುಪಲು ನಾವು ಪಡೆಯುವ ಪ್ರಾಣಹುತಿ ಈ ಸ್ತರದಿಂದಲೇ ಬಂದಿರಬೇಕು? ನಾನೆಂದೆ ಹೌದು. ಆ ಪರಮಸ್ಥಿತಿಯೊಂದಿಗೆ ಸದೃಶವಾಗಲು ವಿಕಸನ ಹೊಂದಿರುವ ವ್ಯಕ್ತಿ ಮಾತ್ರವೇ ಆ ಮೂಲವನ್ನು ಯೌಗಿಕ ಪ್ರಾಣಹುತಿಯ ರೂಪದಲ್ಲಿ ಸಕ್ರಿಯಗೊಳಿಸಲು ಸಮರ್ಥನಾಗಿರುತ್ತಾನೆ. ಇಲ್ಲಿ ಲಾಲಾಜಿಯವರು ಒಂದು ಪ್ರಮುಖ ಆವಿಷ್ಕಾರವನ್ನು ಮಾಡಿದರು. ಅವರು ಮೂಲದಲ್ಲಿ ಸಂಪೂರ್ಣವಾಗಿ ಲಯ ಹೊಂದಿದ ವ್ಯಕ್ತಿ ಇತರರನ್ನು ಆತನ ಪ್ರಾಣಹುತಿಗೆ ವಾಹನ ಅಥವಾ ನಾಲೆಗಳಾಗುವಂತೆ ಅವರನ್ನು ಸಿದ್ಧಗೊಳಿಸಲು ಒಂದು ವಿಧಾನವನ್ನು ಕಂಡುಹಿಡಿದರು. ನಮ್ಮ ಹಲವಾರು ಸಾವಿರಗಳ ಇಷ್ಟಿರುವ ಹೃತ್ಪೂರ್ವಕತಾ ಸ್ವಯಂ ಸೇವಕ ಪ್ರಶಿಕ್ಷಕರು ಜಗತ್ತಿನೆಲ್ಲೆಡೆ ಗುರುವಿನ ಪರವಾಗಿ ಪ್ರಾಣಹುತಿಯನ್ನು ನೀಡುತ್ತಿರುವುದಕ್ಕೆ ಈ ಪರಿಶೋಧನೆಯೇ ಕಾರಣವಾಗಿದೆ. ಸೊ ಇದು ಲಾಲಾಜಿ ಅವರು ಮಾಡಿದಂತ ಪರಿಶೋಧನೆ. ಈಗ ಗುರುಗಳು ಎಲ್ರಿಗೂ ಫಿಸಿಕಲಿ ಬಂದು ಸಿಟ್ಟಿಂಗ್ ಕೊಡ್ಲಿಕ್ಕೆ ಆಗಲ್ಲ, ಬೈಠಕ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಲಾಲಾಜಿ ಅವರು ಏನ್ ಮಾಡಿದ್ರು, ಪ್ರಶಿಕ್ಷಕರು ಅಂತ ತಯಾರು ಮಾಡಿದ್ರು. ಪ್ರಶಿಕ್ಷಕರ ಮುಖಾಂತರ ಪ್ರಾಣಹುತಿ ಹರಿಯುವ ವಿಧಾನವನ್ನು ಅವರು ಮಾಡಿದರು. ಸೊ ಗುರುಗಳು ಹಾಗೆ ಪ್ರಾಣಹುತಿನ ಹೀರ್ಕೊಂಡು ಅದನ್ನ ಪ್ರಶಿಕ್ಷಕರ ಕಡೆ ಕಳಿಸ್ತಾರೋ, ಪ್ರಾಣಹುತಿ ಆ ಪ್ರಶಿಕ್ಷಕರು ಪ್ರಾಣಹುತಿಯನ್ನು ಅಭ್ಯಾಸಿಯರಿಗೆ ಕಳಿಸ್ತಾರೆ. ಸೊ ಹಾಗಾಗಿ ಪ್ರಶಿಕ್ಷಕರು ನಾಲೆಗಳಾಗಿ ಕೆಲಸ ಮಾಡುತ್ತಾರೆ. ಹಾಗಿದ್ದರೆ ಹೃತ್ಪೂರ್ವಕತಾ ಪ್ರಶಿಕ್ಷಕರು ಗುರುವಿನ ಪ್ರಾಣಹುತಿಗೆ ನಾಲೆಗಳಾಗಿದ್ದಾರೆ ನಾನು ಹೇಳಿದೆ. ಹೌದು ಎಂದರು ದಾಜಿ. ಅವರನ್ನು ಸಿದ್ಧಗೊಳಿಸಿ ಅವರ ಮೂಲಕ ಗುರು ಕೆಲಸ ಮಾಡುತ್ತಾರೆ. ತರಬೇತುದಾರ ಒಬ್ಬ ಹೊಸ ಧ್ಯಾನಿಯೇ ಆಗಿರಬಹುದು, ಆದರೆ ಪ್ರಾಣಹುತಿ ಅವನನ್ನು ಸಿದ್ಧಗೊಳಿಸಿದ ಆದರೆ ಆತನ ಪ್ರಾಣಹುತಿ ಆತನನ್ನು ಸಿದ್ಧಗೊಳಿಸಿದ ಪ್ರಾಣಹುತಿಯನ್ನು ಕೊಡಲು ಆತನನ್ನು ಶಕ್ತರನ್ನಾಗಿಸಿದ ವ್ಯಕ್ತಿಯ ಪ್ರಾಣಹುತಿಗೆ ಸಮನಾಗಿರುತ್ತದೆ. ನಾನು ಹೇಳಿದ್ನಲ್ಲ, ಸೊ ಪ್ರಶಿಕ್ಷಕರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ಕೆಲಸನ ಗುರುಗಳೇ ತಗೊಂಡು ಗುರುಗಳೇ ಮಾಡ್ತಾರೆ. ನನ್ನ ದೃಷ್ಟಿಯಲ್ಲಿ ಇದು ಅಧ್ಯಾತ್ಮದ ಇತಿಹಾಸದಲ್ಲಿ ಗಮನಾರ್ಹವಾದಂಥ ಹೆಜ್ಜೆ. ಏಕೆಂದರೆ ಕೇವಲ ಹೊಸಬನೂ ಸಹ ಒಬ್ಬ ವಿಕಸಿತ ವ್ಯಕ್ತಿಯಂತೆ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಬಲ್ಲ. ಗುರು ಸಹ ಈ ಪ್ರಕ್ರಿಯೆಯಲ್ಲಿ ಒಂದು ನಾಲಿಯೇ ಆಗಿದ್ದಾರೆ, ಏಕೆಂದರೆ ನಿಜವಾಗಿ ಇದು ಪ್ರಕೃತಿಯ ಪ್ರಕ್ರಿಯೆಯಾಗಿದೆ. ಗುರು ಸಹ ಒಂದು ಆಟದ ಕಾಯಿಯೇ ಆಗಿರುತ್ತಾನೆ. ಪ್ರಾಣಹುತಿಯು ಮನುಕುಲದೊಂದಿಗೆ ಪ್ರಕೃತಿಯ ವಿಕಸನಾತ್ಮಕ ಕಾರ್ಯವಾಗಿದೆ. ಸೊ ಈಗ ಯಾಕೆ ಪ್ರಾಣಹುತಿ ಲಭ್ಯ ಇದೆ ಅಂದ್ರೆ ನೇಚರ್ ವಾಂಟ್ಸ್ ಇಟ್.
ಪ್ರಕೃತಿಗೆ ಈಗ ಅದರ ಅವಶ್ಯಕತೆ ಇದೆ. ಹಾಗಾಗಿ ಅದು ಪ್ರಾಣಾಹುತಿ ಎಲ್ಲೆಡೆ ಸಿಗುವಂತ ರೀತಿಯಲ್ಲಿ ಒಂದು ಕ್ರಮವನ್ನು ತಂದಿದೆ. ಮುಂಚೆ ಯಾಕೆ ತಂದಿರಲಿಲ್ಲ, ಮುಂಚೆ ಯಾಕೆ ಬಿಟ್ಟಿರಲಿಲ್ಲ ಅಂದ್ರೆ ಪ್ರಕೃತಿ ಅದಕ್ಕೆ ವಿರುದ್ಧವಾಗಿತ್ತು, ಬೇಡ ಅಂತಿತ್ತು. ಈಗ ಪ್ರಕೃತಿ ಅದಕ್ಕೆ ಪೂರಕವಾಗಿರೋದ್ರಿಂದ ಪ್ರಾಣಾಹುತಿ ಎಲ್ಲ ಕಡೆಗೂ ಲಭ್ಯ ಇದೆ. ಹೀಗಿರುವಾಗ ನಾವು ಧ್ಯಾನ ಮಾಡದೆ ಪ್ರಾಣಾಹುತಿಯನ್ನು ಅಪ್ರಯತ್ನವಾಗಿ ಪಡೆಯಬೇಕಲ್ಲವೇ? ನಾನು ಕೇಳಿದೆ. ಒಬ್ಬ ರೈತನು ಮಳೆಯಿಂದ ಲಾಭ ಹೊಂದಬೇಕಾದರೆ ತನ್ನ ಕ್ಷೇತ್ರವನ್ನು ಸಿದ್ಧಗೊಳಿಸಬೇಕು. ದಾಜಿ ಉತ್ತರಿಸಿದರು. ಪ್ರಕೃತಿ ಮತ್ತು ತಾನು ಇರುವ ಹಾಗೆ ಇರುತ್ತದೆ. ನಾವು ನಮ್ಮನ್ನು ಅದಕ್ಕೆ ಶ್ರುತಿಬದ್ಧಗೊಳಿಸಬೇಕು. ಅದಕ್ಕಾಗಿಯೇ ನಾವು ಸಾಧನೆ ಮಾಡುತ್ತೇವೆ. ಸೊ ಪ್ರಾಣಾಹುತಿ ಎಲ್ಲೆಡೆ ಇದ್ರೂ ಕೂಡ ನಮ್ಮ ಹೃದಯ ತಯಾರಾಗದ ಹೊರತು ಅದನ್ನ ಹೀರಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ದೈವಿ ಪ್ರಚೋದನೆ ನಮ್ಮ ಹೃದಯದೊಳಗೆ ಯಾವ ಮಾಧ್ಯಮದ ಮೂಲಕ ಸಂವಹನಗೊಳ್ಳುತ್ತದೆ ಎಂದು ನಾನು ಕೇಳಿದೆ. ಅಂದರೆ ಎಂದರು ದಾಜಿ. ಉದಾಹರಣೆಗೆ ಧ್ವನಿಯನ್ನು ತೆಗೆದುಕೊಳ್ಳಿ. ಧ್ವನಿಗೆ ವಾಯು ಅಥವಾ ನೀರಿನಂತ ಕಂಪಿಸಬಲ್ಲ ಒಂದು ಮಾಧ್ಯಮ ಬೇಕಾಗುತ್ತದೆ. ಪ್ರಾಣಾಹುತಿ ನಮ್ಮನ್ನು ತಲುಪಬೇಕಾದರೆ ಯಾವುದೇ ರೀತಿಯ ಮಾಧ್ಯಮ ಬೇಕಾಗುತ್ತದೆಯೇ? ಯೋಗ ವಸಿಷ್ಠದಲ್ಲಿ ಪ್ರಾಣಾಹುತಿ ಇವಾಗ ಹೇಗೆ ಕೊಡ್ಬೋದು ಅಂತ ಬರೀತಾರೆ. ಯೋಗ ವಾಸಿಷ್ಠದಲ್ಲಿ ದೃಷ್ಟಿಯ ಮೂಲಕ, ಮಾತಿನ ಮೂಲಕ, ಸ್ಪರ್ಶದ ಮೂಲಕ ತನ್ನ ಶಿಷ್ಯರಲ್ಲಿ ದೈವತ್ವವನ್ನು ತುಂಬಿ ಆತನಲ್ಲಿ ಜ್ಞಾನೋದಯವಾಗುವಂತೆ ಮಾಡಬಲ್ಲವನೇ ನಿಜವಾದ ಗುರು ಎನ್ನಲಾಗಿದೆ. ಇದು ಕೂಡ ಅಂಡರ್ಲೈನ್ ಮಾಡಿಕೊಡಿ. ನಿಜವಾದ ಗುರು ಅಂದ್ರೆ ಯಾರು? ಅನೇಕ ಯೌಗಿಕ ಕಥಾನಕಗಳಲ್ಲಿ ಒಬ್ಬ ಗುರು ತನ್ನ ಶಿಷ್ಯನನ್ನು ನೋಟ ಮಾತ್ರದಿಂದಲೇ ಜಾಗೃತಗೊಳಿಸುವ ಸನ್ನಿವೇಶಗಳನ್ನು ನಾವು ಕೇಳುತ್ತೇವೆ. ಸೂಫಿ ಪರಂಪರೆಯಲ್ಲಿ ಗುರುವು ಅನ್ವೇಷಕನ ಎದೆಯನ್ನು ಮೃದುವಾಗಿ ಸ್ಪರ್ಶಿಸುವ ಮೂಲಕ ಅವರ ಹೃದಯಕ್ಕೆ ಆಧ್ಯಾತ್ಮಿಕ ಚೈತನ್ಯವನ್ನು ತುಂಬುವುದು ಸಾಮಾನ್ಯವಾಗಿದೆ. ಇದೇ ಮೆಥಡ್ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಮೇಲೆ ಪ್ರಯೋಗ ಮಾಡಿದ್ದರು. ಅವರ ಎದೆನ ಒಂಚೂರು ಮುಟ್ತಾರೆ. ಮುಟ್ಟಿದ ತಕ್ಷಣ ವಿವೇಕಾನಂದರಿಗೆ ಆ ದೈವಿ ಪ್ರಜ್ಞೆ ಜಾಗೃತವಾಗುತ್ತೆ. ಆದರೆ ನಮ್ಮ ಮಾರ್ಗದಲ್ಲಿ ನಾವು ಈ ಯಾವುದೇ ವಿಧಾನಗಳನ್ನು ಉಪಯೋಗಿಸುವುದಿಲ್ಲ. ನಾವು ಭೌತಿಕ ಸ್ಪರ್ಶವನ್ನು ಬಳಸುವುದಿಲ್ಲ. ಒಬ್ಬ ಗುರು ಅಥವಾ ಪ್ರಶಿಕ್ಷಕ ನಮ್ಮನ್ನು ನೋಡುವ ಅಗತ್ಯವಿಲ್ಲ. ಅವರು ನಮ್ಮೊಡನೆ ಮಾತನಾಡುವ ಅಗತ್ಯವೂ ಇಲ್ಲ. ಇಲ್ಲಿ ಪ್ರಾಣಾಹುತಿಯು ಅಗೋಚರವಾಗಿ ಪ್ರವಹಿಸುತ್ತದೆ, ಆದರೆ ಅದು ಅನುಭವಕ್ಕೆ ಬರದೆ ಎಂದೇನಿಲ್ಲ. ವಿಚಾರವು ಅದರ ಮಾಧ್ಯಮವಾಗಿದೆ. ನೋಡಿ, ಪ್ರಶಿಕ್ಷಕರು ವಿಚಾರದ ಮಾತ್ರದಿಂದಲೇ ಪ್ರಾಣಾಹುತವನ್ನು ಪ್ರವಹಿಸಲು ಆರಂಭಿಸುತ್ತದೆ. ಅಂದ್ರೆ ಪರಸೆಪ್ಟರ್ ಹತ್ರ ಹೋಗಿ ನೀವೇನು ಬೈಟಕ್ ಮಾಡ್ಕೊಳ್ಳಿಕ್ಕೆ ಏನ್ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ, ಅವಾಗಲೇ ಪ್ರಾಣಾಹುತಿ ಹರಿಲಿಕ್ಕೆ ಶುರು ಮಾಡುತ್ತೆ. ಆದರೆ ಕೆಲವೊಮ್ಮೆ ಅದು ತಂತಾನೆ ತರಬೇತುದಾರ ಅದರ ಬಗ್ಗೆ ಯೋಚಿಸುತ್ತಿದ್ದರೂ ಸಹ ಪ್ರವಹಿಸುತ್ತದೆ. ಸೊ ಇನ್ನೊಂದು ಲಾಸ್ಟ್ ಒನ್ ಹೇಳ್ತಿದ್ದಾರೆ ಮೆಥಡ್. ಯೋಚನೆ ಮಾಡಿದಾಗ ಪ್ರಾಣಾಹುತಿ ಹರಿಯುತ್ತೆ. ಸೊ 4 ಇದೆ ಇಲ್ಲಿ. ದೃಷ್ಟಿಯ ಮೂಲಕ, ಮಾತಿನ ಮೂಲಕ, ಸ್ಪರ್ಶದ ಮೂಲಕ ಮತ್ತು ಯೋಚನೆಯ ಮೂಲಕ. ಸಾಮಾನ್ಯವಾಗಿ ಪ್ರಶಿಕ್ಷಕರು ಬೇಟ ಕೊಟ್ಟಾಗ ಯೋಚನೆಯ ಮೂಲಕ ಆ ಪ್ರಾಣಾಹುತಿಯನ್ನು ಹರಿಬಿಡ್ತಾರೆ ಅಭ್ಯಾಸಿಯಡೆಗೆ. ಅಂತಹ ಸಂದರ್ಭದಲ್ಲಿ ಅದರ ಮಾಧ್ಯಮ ಯಾವುದಾಗಿರಬಹುದು ಅಂದ್ರೆ ಕೆಲವೊಮ್ಮೆ ಟ್ರಾನ್ಸ್ಮಿಷನ್ ತನಗೆ ಹರಿಯುತ್ತೆ. ಇನ್ನೂ ಪ್ರಶಿಕ್ಷಕರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಆದ್ರೆ ತನಗೆ ಹರಿಲಿಕ್ಕೆ ಶುರು ಆಗುತ್ತೆ. ಹೇಗಿದ್ದರೂ ಯಾವುದಾದ್ರೂ ಒಂದು ಎಲ್ಲಿಗಾದರೂ ಪ್ರಯಾಣಿಸಬೇಕಾಗಿದ್ದರೆ ಮಾತ್ರ ಅದಕ್ಕೊಂದು ಮಾಧ್ಯಮ ಬೇಕಾಗುತ್ತದೆ. ಆದರೆ ಪ್ರಾಣಾಹುತಿ ತನ್ನ ಗುರಿಯನ್ನು ತಕ್ಷಣ ತಲುಪುತ್ತದೆ. ಸೊ ಇದೊಂದು. ಅದಕ್ಕೆ ಯಾಕೆ ಮಾಧ್ಯಮ ಬೇಡ ಅಂದ್ರೆ ಪ್ರಾಣಾಹುತಿ ತನ್ನ ಗುರಿಯನ್ನು ತಕ್ಷಣ ತಲುಪುತ್ತದೆ. ಬೆಳಕು ಸಹ ತಕ್ಷಣವೇ ಪ್ರಯಾಣಿಸಲಾರದು. ಅಂದ್ರೆ ಬೆಳಕಿಗಿಂತ ವೇಗವಾಗಿ ಹರಿಯುತ್ತೆ ಪ್ರಾಣಾಹುತಿ ಯಾವುದೇ ದೂರವನ್ನು ಶೂನ್ಯ ಸಮಯದಲ್ಲಿ ತಲುಪಿಸಬಲ್ಲದಾದರೆ ಅದರ ವೇಗಕ್ಕೆ ಅಸೀಮಿತವಾಗಿರಬೇಕು, ಅನಂತವಾಗಿರಬೇಕು ವೇಗವು. ಅದೇಕೆಂದರೆ ಅದು ನೇರವಾಗಿ ಅನಂತವಾದ ಮೂಲದಿಂದಲೇ ಬರುತ್ತದೆ. ಅದು ಯಾವುದೇ ನಿರ್ದಿಷ್ಟ ಸ್ಥಳದಲ್ಲಿ ಇರದೆ ಎಲ್ಲಾ ಸ್ಥಳಗಳಲ್ಲಿಯೂ ಇರುತ್ತದೆ. ಸೊ ಇದು 2 ಕಾರಣ. ಅನಂತವಾಗಿ ಯಾಕೆ ಚಲಿಸುತ್ತೆ, ತಕ್ಷಣ ಯಾಕೆ ಕೆಲಸ ಮಾಡುತ್ತೆ ಅಂದ್ರೆ ಎಲ್ಲಾ ಕಡೆನೂ ಇದೆ. ಹೃತ್ಪೂರ್ವಕತಾ ತರಬೇತುದಾರನ ಜೊತೆಗೆ ಧ್ಯಾನ ಮಾಡುವ ಮೂಲಕ ಅನ್ವೇಷಕರು ಹೃತ್ಪೂರ್ವಕತಾ ಸಾಧನೆಯನ್ನು ಪ್ರಾರಂಭಿಸುತ್ತಾರೆ. ಇಲ್ಲಿ ತರಬೇತುದಾರರನ್ನು ಪ್ರಶಿಕ್ಷಕರೆಂದು ಕರೆಯುತ್ತಾರೆ. ಪ್ರಶಿಕ್ಷಕರು ಅವರ ಪರವಾಗಿ ಪ್ರಾಣಾಹುತಿಯನ್ನು ಪ್ರಚೋದಿಸುತ್ತಾರೆ. ಸೊ ಪ್ರಾಣಾಹುತಿ ಯಾರಿಗೂ ಸೇರಿದ್ದಲ್ಲ, ಅದನ್ನ ಪ್ರಚೋದನೆ ಮಾಡಬೇಕಷ್ಟೇ. ಈ ಧ್ಯಾನಾವಧಿಗಳನ್ನು ಬೈಠಕ್ ಎಂದು ಕರೆಯುತ್ತಾರೆ. ಈ ಬೈಠಕ್ಗಳು ಮುಖಾಮುಖಿಯಾಗಿ ಅಥವಾ ದೂರದಿಂದ
ತರಬೇತುದಾರ ಮತ್ತು ಆಕಾಂಕ್ಷಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಧ್ಯಾನ ಮಾಡುವ ಮೂಲಕ ನಡೆಯಬಹುದು. ಪ್ರಶಿಕ್ಷಕರ ಪಾತ್ರವು ಪ್ರಾರಂಭಿಕ ಬೈಠಕ್ಗಳಾದ ನಂತರ ಕೊನೆಗೊಳ್ಳುವುದಿಲ್ಲ. ಬದಲಾಗಿ ಪ್ರಶಿಕ್ಷಕರು ಮುಂಬರುವ ಬೈಠಕ್ಗಳಿಗೆ ಲಭ್ಯವಿರುವುದನ್ನು ಮುಂದುವರಿಸಬೇಕಾಗುತ್ತದೆ. ಆದರ್ಶಪ್ರಾಯರಾಗಿ ಆಕಾಂಕ್ಷಿಯು ಪ್ರತಿ ತಿಂಗಳಿಗೆ ಕೆಲವು ಬೈಠಕಗಳನ್ನು ಪ್ರಶಿಕ್ಷಕರಿಂದ ತೆಗೆದುಕೊಳ್ಳುತ್ತಾನೆ. ಪ್ರಶಿಕ್ಷಕರೊಂದಿಗೆ ಮುಂದುವರೆದ ಬೈಠಕಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಉದ್ದೇಶವು ಪ್ರಾಣವತೆಯನ್ನು ಪಡೆಯುವ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಹಾಗಾಗಿ ನಾವು ಇಂಡಿವಿಜುವಲ್ ಸಿಟ್ಟಿಂಗ್ಸ್ ಏನಿದೆ ಮತ್ತು ಸತ್ಸಂಗ ಏನಿದೆ ಅದನ್ನು ಆದಷ್ಟು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಪ್ರತಿಯೊಂದು ಬೈಠಕ್ಕೂ ಕೂಡ ನಮಗೆ ಪ್ರಾಣಾಹುತಿಯನ್ನು ತೆಗೆದುಕೊಳ್ಳುವಂತ ಒಂದು ಅವಕಾಶ. ಸೊ ನಾವು ಬೈಠಕ್ಕೆ ಹೋಗಲೇ ಇಲ್ಲ ಅಂದ್ರೆ, ನಾವು ಸತ್ಸಂಗಕ್ಕೆ ಹೋಗಲೇ ಇಲ್ಲ ಅಂದ್ರೆ ನಾವು ಪ್ರಾಣಾಹುತಿಯನ್ನು ಹೀರ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಮ್ಮ ನಿತ್ಯ ಸಾಧನೆಗೆ ಪೂರಕವಾಗಿರುತ್ತದೆ. ನಮ್ಮ ನಿತ್ಯ ಸಾಧನೆ ನಾವು ಬೈಠಕಗಳಲ್ಲಿ ಪಡೆಯುವ ಪ್ರಾಣಾಹುತಿಯನ್ನು ಜೀರ್ಣಿಸಿಕೊಂಡು ಮೈಗೂಡಿಸಿಕೊಳ್ಳಲು ನೆರವನ್ನು ನೀಡುತ್ತದೆ. ಸೊ ಹಾಗಾದ್ರೆ ನಿತ್ಯ ಪ್ರಾರ್ಥನೆ ಯಾಕೆ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಯಾಕೆ ಮಾಡ್ಬೇಕಂದ್ರೆ ನಾವೇನ್ ಪ್ರಾಣಾಹುತಿ ತಗೊಂಡ್ಬಂದಿರ್ತೀವಿ ಅದನ್ನು ಜೀರ್ಣಿಸ್ಕೋಬೇಕು, ಅದರ ಪ್ರಭಾವವನ್ನು ಮೈಗೂಡಿಸ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಸಾಧನೆಯನ್ನು ನಾವು ಮಾಡ್ಬೇಕಾಗುತ್ತೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರಶಿಕ್ಷಕರು ಅವರ ಪ್ರಗತಿಗೆ ಮಟ್ಟದ ಕಾರಣದಿಂದಾಗಿ ಆಯ್ಕೆಯಾಗುವುದಿಲ್ಲ. ಇದು ಕೇಳ್ತಾರೆ, ಪ್ರಶಿಕ್ಷಕರು ಯಾವ ಕಾರಣಕ್ಕೆ ಆಯ್ಕೆ ಆಗ್ತಾರೆ ಅಂತ. ಸೇವೆ ಸಲ್ಲಿಸಲು ಅವರ ಇಚ್ಛೆ ಹಾಗೂ ಹೃತ್ಪೂರ್ವಕ ಮಾರ್ಗದ ಕುರಿತಾದ ಅವರ ಜ್ಞಾನದ ಆಧಾರದ ಮೇಲೆ ಅವರು ಆಯ್ಕೆ ಆಗುತ್ತಾರೆ. ಇದು 2-3 ಲೈನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಕೂಡ ಪ್ರಶ್ನೆಯಾಗಿ ಬರುತ್ತೆ. ಸೊ ದ ಹಾರ್ಟ್ಫುಲ್ನೆಸ್ ಪ್ರಿಸೆಪ್ಟರ್ಸ್ ಆರ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ವಾಟ್ ಅಂತ, ಯಾವುದರ ಪ್ರಭಾವದಿಂದ ನೀವು ಪ್ರಶಿಕ್ಷಕರಾಗಿ ತಯಾರಾಗಲು ಅಥವಾ ಪ್ರಶಿಕ್ಷಕರಾಗಲಿಕ್ಕೆ ಏನು ನಿಮಗೆ ಇರಬೇಕು ಅಂದ್ರೆ ಸೇವೆ ಸಲ್ಲಿಸುವಂತ ಮನೋಭಾವ ಇರಬೇಕು, ಹಾಗೂ ಹೃತ್ಪೂರ್ವಕತಾ ಮಾರ್ಗದ ಬಗ್ಗೆ ಸಾಕಷ್ಟು ಜ್ಞಾನ ಇರಬೇಕು. ಇದು ಎರಡೂ ಬೇಕು. ತಾವು ಸೇವೆ ಸಲ್ಲಿಸುವ ಅಭ್ಯಾಸಗಳಿಗಿಂತ ಅವರು ಹೆಚ್ಚು ಪ್ರಗತಿ ಹೊಂದಿರಬೇಕು ಎಂದೇನೂ ಇಲ್ಲ. ಅವರು ಒಂದು ನಿರ್ದಿಷ್ಟ ಸೇವೆ ಸಲ್ಲಿಸುವ ಸ್ವಯಂ ಸೇವಕರಾಗಿರುತ್ತಾರೆ. ಪ್ರಶಿಕ್ಷಕರು ಇತರ ಅಭ್ಯಾಸಿಗಳಂತೆಯೇ ನಿತ್ಯ ಸಾಧನೆ ಮಾಡಬೇಕು ಹಾಗೂ ನಿಯತವಾದ ಬೈಠಕುಗಳನ್ನು ತಾವು ಪ್ರಶಿಕ್ಷಕರಿಂದ ಪಡೆಯಬೇಕು. ಇದು ತುಂಬಾ ಜನ ನಿಲ್ಲಿಸ್ಬಿಡ್ತಾರೆ. ಅವ್ರು ಪ್ರಶಿಕ್ಷಕರಾಗಿದ ತಕ್ಷಣ ಅವ್ರು ಸಿಟ್ಟಿಂಗ್ ತಗೊಳ್ಕೆ ಹೋಗಲ್ಲ. 1 ತಿಂಗಳಿಗೊಂದು 2 ತಿಂಗಳಿಗೊಂದು ಸಿಟ್ಟಿಂಗ್ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಂಡ್ ದಟ್ಸ್ ನಾಟ್ ಗುಡ್. ಸೊ ಹೇಗೆ ಅಭ್ಯಾಸಿ ವಾರಕ್ಕೊಂದ್ಸತಿ ಪ್ರಶಿಕ್ಷಕರ ಹತ್ರ ಬೈಠಕ್ನ ತಗೊಳ್ತಾರೋ ಪ್ರಶಿಕ್ಷಕರು ಕೂಡ ತಮ್ಮ ಸಾಧನೆಯನ್ನು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಬೇಕಾಗುತ್ತೆ. ಪ್ರಾಣಾಹುತಿಯನ್ನು ನೀಡಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಇಷ್ಟೊಂದು ಸಂಖ್ಯೆಯ ಪ್ರಶಿಕ್ಷಕರನ್ನು ಹೊಂದಿರುವುದು ಆಧ್ಯಾತ್ಮಿಕ ಇತಿಹಾಸದಲ್ಲೇ ಅಭೂತಪೂರ್ವವಾದುದು ಎಂದರು ದಾಜಿ. ಹಿಂದೆ ಪ್ರಾಣಾಹುತಿಯನ್ನು ಗುಪ್ತವಾಗಿಡಲಾಗಿತ್ತು. ಅದು ಸಂಪೂರ್ಣವಾಗಿ ಒಂದು ರಹಸ್ಯ ಕಲೆಯಾಗಿತ್ತು. ಈಗ ಅದು ಉಚಿತವಾಗಿ ಲಭ್ಯವಿದೆ. ಹಿಂದಿನ ಕಾಲದಲ್ಲಿ ಅದು ಗುಪ್ತವಾಗಿ ಉಳಿದಷ್ಟು ಪ್ರಾಣಾಹುತಿ ನೀಡಬಲ್ಲ ಸಾಮರ್ಥ್ಯವಿದ್ದವರು ಸ್ವಾರ್ಥತೆಯಿಂದಾಗಿ ಅಲ್ಲ. ಇಂದಿನ ದೃಷ್ಟಿಕೋನ ವಿಭಿನ್ನವಾಗಿದೆ ಅಷ್ಟೇ. ಮನುಕುಲದ ವಿಕಾಸನಾತ್ಮಕ ಹಂತ ವಿಭಿನ್ನವಾಗಿದೆ. ಪ್ರಾಣಾಹುತಿ ವ್ಯಾಪಕವಾಗಿ ಪ್ರವಹಿಸಬೇಕು ಎಂಬುದು ಕಾಲದ ಬೇಡಿಕೆ ಆಗಿದೆ. ಅದು ಅಂಡರ್ಲೈನ್ ಮಾಡಿ. ಹೃತ್ಪೂರ್ವಕತೆಯು ಸಕಾಲದಲ್ಲಿ ಹೊಂದಿಕೆಯಾಗುತ್ತಿದ್ದು ಈ ಅಗತ್ಯವನ್ನು ಪೂರೈಸುವುದು ಅದರ ಪಾತ್ರವಾಗಿದೆ. ಸರ್ವರಿಗೂ ಸೇವೆ ಸಲ್ಲಿಸುವುದು ಅದರ ಅಸ್ತಿತ್ವದ ಮುಖ್ಯ ಉದ್ದೇಶ. ಆಧ್ಯಾತ್ಮಿಕ ಸೇವೆ ಸ್ವಾರ್ಥರಹಿತವಾಗಿರಬೇಕು. ಪ್ರಾಣಾಹುತಿಗಾಗಿ ಸೇವಾ ಶುಲ್ಕವನ್ನು ಕೇಳುವುದನ್ನು ನಾನು ಯೋಚಿಸಲು ಸಾಧ್ಯವಿಲ್ಲ. ಅದು ಅಪಚಾರವಾಗುತ್ತದೆ. ನನಗೆ ಸಿಕ್ಕಿದುದೆಲ್ಲವನ್ನು ನಾನು ಉಚಿತವಾಗಿ ಪಡೆದೆ, ಆದ ಕಾರಣ ನನ್ನಲ್ಲಿ ಇದ್ದುದನ್ನೆಲ್ಲವನ್ನು ನಾನು ಉಚಿತವಾಗಿ ಕೊಟ್ಟೆ ಎಂದು ಬಾಬೂಜಿಯವರು ಹೇಳುತ್ತಿದ್ದರು. ದೇವರು ಎಂಬುದು ಮಾರಾಟಕ್ಕಿರುವ ವಸ್ತುವಲ್ಲ. ಆತನಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಒಂದು ವೇಳೆ ಆತನಿಗೆ ಬೆಲೆ ಕಟ್ಟಿದ್ದೇ ಆದರೆ ಮತ್ತು ನೀವು ಅದನ್ನು ಪಾವತಿಸಿದಷ್ಟು ಸಮರ್ಥರಾಗಿದ್ದರೆ ಆಗ ನಿಮಗೆ ಆತನ ಅಗತ್ಯವಾದರೂ ಏನಿದೆ? ಆಧ್ಯಾತ್ಮಿಕ ಸೇವೆಗಾಗಿ ಯಾರಾದರೂ ನಿಮ್ಮನ್ನು ಹಣವನ್ನು ಕೇಳಿದರೆ ಅವರಿಗೆ ಈ ಪ್ರಶ್ನೆಯನ್ನು ಹಾಕಿ. ದೇವರು ಮಾರಾಟದ ವಸ್ತುವಲ್ಲ. ದೇವರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಎಲ್ಲ ಆಧ್ಯಾತ್ಮಿಕ ಅಭಿಯಾನಗಳು ಒಗ್ಗೂಡಿ ಈ ಪ್ರಾಣಾಹುತಿಯ ಲಾಭ ಪಡೆಯಬೇಕು ಎಂಬುದು ನನ್ನ ಕನಸು. ಸೊ ಇದನ್ನೇ ದಾಜಿ ಮಾಡ್ತಾ ಇರೋದು. ಈಗ ಪತಂಜಲಿಯವ್ರ ಜೊತೆ ಸೇರ್ಕೊಂಡ್ರು, ಟುಕ್ಡೋಳಿ ಮಹಾರಾಜ್ ಅವರು ಸೇರ್ಕೊಂಡ್ರು, ಸೊ ಕಬೀರ್ ಪಂಥದವ್ರು ಸೇರ್ಕೊಂಡ್ರು. ಸೊ ಎಲ್ರೂ ಯಾಕೆ ದಾಜಿಯವರು ಸೇರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಎಲ್ರಿಗೂ ಕೂಡ ಪ್ರಾಣಾಹುತಿಯ ಲಾಭ ಆಗ್ಲಿ ಅಂತ ಅವರು
ಸೇರಿಸ್ತಾ ಇದ್ದಾರೆ. ಎಲ್ಲ ಯೋಗ ಪದ್ಧತಿಯವರು ಕೂಡ ಒಮ್ಮೆಲೆ ಒಟ್ಟಿಗೆ ಬರಬೇಕು ಅಂತ. ನಾವು ಯಾವಾಗಲೂ ಹೇಳುವುದೇನೆಂದರೆ, ನೀವು ನಿಮ್ಮ ಮತಧರ್ಮವನ್ನಾಗಲಿ ಆಧ್ಯಾತ್ಮಿಕ ಸಂಪ್ರದಾಯವನ್ನಾಗಲಿ ತೊರೆಯುವ ಅಗತ್ಯವಿಲ್ಲ. ಪ್ರಾಣಾಹುತಿ ಇಡೀ ಮನುಕುಲಕ್ಕಾಗಿ ಇದೆ. ನಿಮ್ಮ ಮತಧರ್ಮ ಅಥವಾ ಸಂಸ್ಕೃತಿಯನ್ನು ಲೆಕ್ಕಿಸದೆ ನಾವು ಪ್ರಾಣಾಹುತಿ ಸಹಿತವಾಗಿ ಧ್ಯಾನಿಸಬಹುದು. ನೀವು ಕ್ರೈಸ್ತ ಧರ್ಮನೋ, ಮುಸ್ಲಿಮನೋ, ಯಹೂದಿಯೋ, ಬೌದ್ಧನೋ ಎಂಬುದು ಮಹತ್ವದಲ್ಲ. ಪ್ರಾಣಾಹುತಿ ನಿಮ್ಮ ವಿಶ್ವಾಸವನ್ನು ವರ್ಧಿಸುವುದು ಅಷ್ಟೇ. ನೋಡಿ, ವಿಶ್ವಾಸ ನಮ್ಮ ಅನುಭವದ ಫಲವಾಗಿದೆ ಮತ್ತು ಪ್ರಾಣಾಹುತಿ ಅನುಭವದ ಧಾತುವಾಗಿದೆ. ಸೊ ನಮಗೆ ಅನುಭವ ಪಡ್ಕೊಂಡ್ಮೇಲೆ ಅದರಲ್ಲಿ ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ. ಸೊ ಪ್ರಾಣಾಹುತಿಯನ್ನು ನಾವು ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಿದ್ವು. ದಾರ್ಜಿಯವರು ಅದಕ್ಕೆ ಪ್ರಾಣಾಹುತಿ ರಹಿತವಾದಂಥ ಧ್ಯಾನ ಮಾಡಿಸಿ ಒಂದು 10 ನಿಮಿಷ, ಅದಾದ್ಮೇಲೆ ಪ್ರಾಣಾಹುತಿ ಸಹಿತವಾದಂಥ ಧ್ಯಾನ ಮಾಡಿಸಿ ಅಂತ ಕೂಡ ಹೇಳಿದ್ದಾರೆ. ಆದಾಗ್ಯೂ ನಾವು ಪ್ರಾಣಾಹುತಿಯ ಬಗ್ಗೆ ಎಷ್ಟೇ ಉನ್ನತವಾಗಿ ಮಾತನಾಡಿದರೂ ನೇರವಾದ ವ್ಯಕ್ತಿಗತ ಅನುಭವದ ಮೂಲಕ ಮಾತ್ರವೇ ಅದನ್ನು ನಾವು ಮೆಚ್ಚಬಹುದು. ಅದರ ಸತ್ವವನ್ನು ಮಾತುಗಳು ಎಂದು ಸೆರೆ ಹಿಡಿಯಲಾರವು. ಪ್ರಾಣಾಹುತಿಯನ್ನು ಭೌತಿಕವಾಗಿ ಗ್ರಹಿಸುವ ಪ್ರಯತ್ನವು ಪೀಚ್ ಹಣ್ಣಿನ ರುಚಿಯನ್ನು ಭೌತಿಕವಾಗಿ ತಿಳಿಯಲು ಪ್ರಯತ್ನಿಸಿದ ಹಾಗೆ. ಪೀಚ್ ಹಣ್ಣುಗಳು ಎಂದಿಗೂ ತಿಂದಿರದ ಒಬ್ಬನಿಗೆ ಅದನ್ನು ತಿನ್ನುವ ಅನುಭವವನ್ನು ತಿಳಿಸಿಕೊಡಲು ಸಾಧ್ಯವೇ? ನೀವು ಅದರ ಆಕಾರವನ್ನು, ಬಣ್ಣವನ್ನು, ಮೃದುತ್ವವನ್ನು, ಪರಿಮಳವನ್ನು ವಿವರಿಸಬಹುದು, ಆದರೆ ನೀವು ಅದನ್ನು ತಿನ್ನುವ ತನಕ ಅದರ ಬಗ್ಗೆ ನಿಮಗೆ ಏನೂ ತಿಳಿದಿರುವುದಿಲ್ಲ. ಆದ ಕಾರಣ ನಿಮಗಾಗಿ ಒಂದು ವೈಜ್ಞಾನಿಕ ವಿಧಾನವನ್ನು ಆರಿಸಿಕೊಂಡು ಪ್ರಾಣಾಹುತಿಯನ್ನು ಸ್ವತಃ ಪರೀಕ್ಷಿಸಿರಿ ಎಂದು ನಾನು ಸೂಚಿಸುತ್ತೇನೆ. ಅದಕ್ಕಾಗಿ ಒಂದು ಪ್ರಯೋಗವನ್ನು ಸಹ ಹಮ್ಮಿಕೊಳ್ಳಿರಿ. ಉದಾಹರಣೆಗೆ, ಔಷಧಶಾಸ್ತ್ರದಲ್ಲಿ ಸಂಶೋಧನೆಯ ಪ್ರಯತ್ನಗಳಲ್ಲಿ ಸ್ವಯಂ ಸೇವಕರನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. ಸಂಶೋಧಕರು ನಿಜವಾದ ಔಷಧವನ್ನು ಒಂದು ಗುಂಪಿನ ಮೇಲೆ ಪ್ರಯೋಗಿಸುತ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಗುಂಪಿನ ಮೇಲೆ ಹುಸಿ ಮದ್ದು ಪ್ರಯೋಗಿಸುತ್ತಾರೆ. ಪ್ರಯೋಗಾಧೀನ ಗುಂಪು ಎನ್ನಲಾಗುತ್ತದೆ. ಈ ಪ್ರಕ್ರಿಯೆಯಿಂದ ಸಂಶೋಧನೆಗೆ ಹುಸಿ ಮದ್ದು ಎದುರಾಗಿ ಹೊಸ ಔಷಧಿಯ ಕಾರ್ಯಪಟುತ್ವವನ್ನು ಪರೀಕ್ಷಿಸಲು ಸಾಧ್ಯವಾಗುತ್ತದೆ. ನಮ್ಮ ಪ್ರಯೋಗದಲ್ಲಿ ಪ್ರಾಣಾಹುತಿ ರಹಿತವಾದಂಥ ಧ್ಯಾನವು ಪ್ಲೆಸಬೋ ಅಥವಾ ಪ್ರಯೋಗಾಧೀನ ಆಗಿರುತ್ತದೆ. ಪ್ರಾಣಾಹುತಿ ಇಲ್ಲದೆ ಧ್ಯಾನ ಮಾಡುವುದರಿಂದ ನಮಗೆ ಧ್ಯಾನದ ಪರಿಣಾಮ ಅಷ್ಟಕ್ಕಷ್ಟೇ ಆಗುತ್ತದೆ, ಅದರಕ್ಕಷ್ಟೇ ಗೊತ್ತಾಗುತ್ತದೆ. ಪ್ರಯೋಗದ ಮುಂದಿನ ಹಂತವೆಂದರೆ ಹೃತ್ಪೂರ್ವಕತೆಯ ಪ್ರಶಿಕ್ಷಕರೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿ ಯೌಗಿಕ ಪ್ರಾಣಾಹುತಿಯನ್ನು ಪಡೆಯುವ ಧ್ಯಾನ ಮಾಡುವುದು. ಮೊದಲು ಪ್ರಾಣಾಹುತಿ ರಹಿತವಾಗಿ, ನಂತರ ಪ್ರಾಣಾಹುತಿ ಸಹಿತವಾಗಿ ಧ್ಯಾನ ಮಾಡುವುದರಿಂದ ನಾವು ಈ 2 ಅನುಭವಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ತುಲನೆ ಮಾಡಲು ನಾವು ಸಮರ್ಥರಾಗುತ್ತೇವೆ. ನೋಡಿ, ನಾನು ಪ್ರಾಣಾಹುತಿಯ ಬಗ್ಗೆ ಹೇಳುವುದನ್ನು ಜನರು ಹಾಗೆಯೇ ಒಪ್ಪಿಕೊಳ್ಳುವುದು ನನಗೆ ಬೇಕಾಗಿಲ್ಲ. ಅವರು ಸ್ವತಃ ನೀವೇ ಪರೀಕ್ಷಿಸಿ ಅದನ್ನು ಮತ್ತು ನಿಮ್ಮದೇ ಆದ ತೀರ್ಮಾನಗಳಿಗೆ ಬನ್ನಿ. ಸೊ ದಾಜಿಯವರು ಅದನ್ನು ಕೂಡ ಇಂಪೋಸ್ ಮಾಡ್ತಾ ಇಲ್ಲ, ಪ್ರಾಣಾಹುತಿಯನ್ನು ಸಹ ಅವರು ಇಂಪೋಸ್ ಮಾಡ್ತಾ ಇಲ್ಲ. ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಿಮಗೇನು ಅನುಭವ ಬರುತ್ತೆ ಅದ್ರ ಪ್ರಕಾರ ಮುನ್ನಡೆಯಿರಿ ಅಂತ ಹೇಳ್ತಾರೆ. ಇಲ್ಲಿಗೆ ಪ್ರಾಣಾಹುತಿಯ ಭಾಗ ಮುಗೀತು. ಸೊ ಪ್ರಾಣಾಹುತಿ ಬಗ್ಗೆ ಇನ್ನೇನಾದ್ರೂ ಇದ್ರೆ ಪ್ರಶ್ನೆಗಳಿದ್ರೆ ಕೇಳ್ರಿ, ಅದಾದ್ಮೇಲೆ ಮುಂದಿನ ಹಂತಕ್ಕೆ ಹೋಗೋಣಂತೆ. ಪ್ರಾಣಾಹುತಿ ಯಾವ್ಯಾವ ಕಾರಣಕ್ಕೆ ನಾವು ಉಪಯೋಗಿಸ್ತೀವಿ ಅದೆಲ್ಲವನ್ನು ವಿಶದವಾಗಿ ಬಿಚ್ಚಿಟ್ಟಿದ್ದಾರೆ ದಾಜಿಯವರು. ಬ್ರದರ್, ನಾವೀಗ ಒಂದು ಪಾಯಿಂಟ್ ಅಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ನಮಗೆ ಹೇಗ್ ಗೊತ್ತಾಗುತ್ತೆ ನಾವು ಇಲ್ಲೇ ಇದೀವಿ, ಮುಂದೆ ಹೋಗ್ಬೇಕು? ಅದು ಹೇಗ್ ಗೊತ್ತಾಗುತ್ತೆ ನಮಗೆ? ಸಂವೇದನಾ ಶಕ್ತಿ ಬೆಳೆಸ್ಕೋಬೇಕು ಅಂತ ಹೇಳಿದ್ರು. ಈಗ ಯಾವ ಪಾಯಿಂಟ್ ಅಲ್ಲಿ ಇದೀರೋ ಆ ಪಾಯಿಂಟ್ ನ ಗುಣ ವಿಶೇಷತೆ ಏನು, ಫಸ್ಟ್ ಅದನ್ನು ತಿಳ್ಕೋಬೇಕು. ಅದಕ್ಕೆ ದಾಜಿಯವರು ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ಬರೆದಿರು. 1ನೇ ಪಾಯಿಂಟ್ ಅಲ್ಲಿ ನಮಗೆ ಕೆಲಸ ನಡಿಬೇಕಾದ್ರೆ ನಮ್ಗೆ ಏನೆಲ್ಲ ಅನುಭವ ಬರುತ್ತೆ, ಯಾವ ಗುಣಗಳು ಪ್ರಕಟ ಆಗತ್ತೆ, ಅದು ಪ್ರಕಟ ಆಗಿದ್ದು ಬೇರೆಯವ್ರ ಮೇಲೆ ಯಾವ ರೀತಿ, ನಮ್ಮ ಮೇಲೆ ಬೇರೆಯವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇದು ನಮ್ಗೆ ಗೊತ್ತಾಗ್ಬೇಕಾದ್ರೆ, ಒಂದು ಗುಣನ ನೋಡ್ಕೋಬೇಕಂದ್ರೆ ಅದ್ರ ಬಗ್ಗೆ ನಂಗೆ ಗೊತ್ತಿರ್ಬೇಕು. ಕೆಲವು ಸತಿ ಈಗ ಮನಸ್ಸಿಗೆ ಶಾಂತಿ ಅನಿಸ್ತು ಅಂತ ಇಟ್ಕೊಳ್ರಿ, ನಾವು ಪುಸ್ತಕ ನೋಡಿ ನನಗೆ ಶಾಂತಿ ಅನಿಸ್ತು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಂತಿ ಅಂತ ಅನಿಸಿದ್ದು ನನಗೆ ಆಲ್ರೆಡಿ ಅನುಭವ ಬರ್ತಾ ಇದೆ. ನನಗೆ ಬೇಕಾಗಿರೋದು ಈ ಶಾಂತಿ ಅನ್ನೋದು ಯಾವ ಒಂದು ಬಿಂದುಗೆ ಸಂಬಂಧಪಟ್ಟಿದ್ದು.
ಅದನ್ನ ನಾನು ತಿಳ್ಕೊಳ್ತು ಅಂದ್ರೆ ನನಗೊಂದು ಕುರುಹು ಸಿಗುತ್ತೆ. ಓಕೆ, ಈ ಶಾಂತಿ ಅಂತ ಬಂತು ಅಂತಂದ್ರೆ ಅದು ಎರಡನೇ ಬಿಂದುವಿನಲ್ಲಿ ನಡೀತಿರ್ತಕ್ಕಂಥ ಕೆಲಸ. ಹಾಗಾದ್ರೆ ಎರಡನೇ ಬಿಂದುವಿನಲ್ಲಿ ನಡೀತಾ ಇದೆ ಅಂತ ಕೆಲಸ ನಮ್ಗೆ ಒಂಚೂರು ಗೊತ್ತಾಯ್ತು ಅಂತಂದ್ರೆ ಎರಡನೇ ಬಿಂದು ಬಗ್ಗೆ ಓದ್ಬೇಕು ಇವಾಗ. ಎರಡನೇ ಬಿಂದುವಿನಲ್ಲಿ ಬೇರೆಲ್ಲ ಗುಣ ವಿಶೇಷತೆಗಳೇನಿದೆ? ಸರಿ, ಎರಡನೇ ಬಿಂದುಗೆ ಬರ್ಬೇಕಾದ್ರೆ ಮೊದಲನೇ ಬಿಂದುವಿನಲ್ಲಿ ತಕ್ಕಮಟ್ಟಿಗೆ ಕೆಲಸ ನಡಿಬೇಕಲ್ವಾ? ನಡೆದಿದ್ರೇನೆ ಎರಡನೇ ಬಿಂದುಗೆ ಬರೋದು. ನೀವು ಒಂದನೇ ಕ್ಲಾಸ್ ಪಾಸ್ ಆದ್ರೆ ಎರಡನೇ ಕ್ಲಾಸ್ಗೆ ಹೋಗೋದು. ಒಂದನೇ ಕ್ಲಾಸ್ ಪಾಸ್ ಆಗಿದ್ರೆ ಎರಡನೇ ಕ್ಲಾಸ್ಗೆಲ್ಲ ಹೋಗ್ತೀವಿ ನಾವು. ಅದೇ ರೀತಿಯಾಗಿ ಒಂದನೇ ಬಿಂದುವಿನಲ್ಲಿ ತಕ್ಕಮಟ್ಟಿಗೆ ಕೆಲಸ ನಡೆದಿದ್ರೆ ಅಷ್ಟೇನೆ ನಾವು ಎರಡನೇ ಬಿಂದು ಬಂದಿರ್ತೀವಿ. ಹಾಗಿದ್ದರೆ ಒಂದನೇ ಬಿಂದುವಿನಲ್ಲಿ ಪ್ರಕಟವಾಗಬೇಕಾದಂತ ಗುಣಗಳು ಎಷ್ಟು ಮಟ್ಟಿಗೆ ನನಗೆ ಪ್ರಕಟವಾಗಿದ್ದವು? ಸೊ ಈಗ ಒಂದನೇ ಬಿಂದು ಓದ್ರಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ನಮಗೆ ಯಾವ ಯಾವ ಬಿಂದುಗಳಲ್ಲಿ ಯಾವ ಯಾವ ಗುಣವಿಶೇಷ ಇದೆ, ಯಾವ ಯಾವ ಗುಣವಿಶೇಷತೆಗಳು ನಮ್ಮಲ್ಲಿ ಪ್ರಕಟವಾಗಿದೆ, ಇನ್ನು ಮುಂದಕ್ಕೆ ಪ್ರಕಟ ಆಗಬಹುದು, ಇವೆಲ್ಲವೂ ಸಹ ನಮಗೆ ಮನಸ್ಸಿಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಅದರ ಪ್ರಕಾರ ನಮ್ಮನ್ನು ನಾವು ರೆಡಿ ಮಾಡ್ಕೋಬಹುದು. ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ಪಿಂಡ ಪ್ರದೇಶದಲ್ಲಿ, ಹೃದಯದ ಪ್ರದೇಶದಲ್ಲಿ ನಾವು ಪ್ರಗತಿ ಆಗ್ಬೇಕಂದ್ರೆ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೋಬೇಕು. ಎಲ್ಲರನ್ನೂ ಸ್ವೀಕರಿಸುವಂತ ಮನೋಭಾವ ಬೆಳೆಸ್ಕೋಬೇಕು. ಸೊ ಒಂದನೇ ಬಿಂದುವಿನಿಂದ ಐದನೇ ಬಿಂದುವರೆಗೆ ನಿಮಗೆ ಸರಿಸಾಗಾಟಾಗಿ ವೇಗವಾಗಿ ನಾವು ಪ್ರಗತಿ ಆಗ್ಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುಣ ಅಂದ್ರೆ ನಮ್ಮ ಹೃದಯ ವೈಶಾಲ್ಯತೆ. 6ನೇ ಬಿಂದುವಿನಿಂದ 12ನೇ ಬಿಂದುವಿನವರೆಗೆ ನಾವು ವೇಗವಾಗಿ ಪ್ರಯಾಣ ಆಗ್ಬೇಕಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಗುಣ ಅಂದ್ರೆ ವಿನಮ್ರತೆ, ಹ್ಯೂಮಿಲಿಟಿ. ಕೆಳಗಡೆ ಜನರಾಸಿಟಿ, ಮೇಲ್ಗಡೆ ಹ್ಯೂಮಿಲಿಟಿ. ಕೆಳಗಡೆ ಹೃದಯ ವೈಶಾಲ್ಯತೆ, ಮೇಲ್ಗಡೆ ವಿನಮ್ರತೆ. ಇದೆರಡನ್ನು ನಾವು ಬೆಳೆಸ್ಕೊಂಡ್ರೆ ನಮಗೆ ಆಧ್ಯಾತ್ಮಿಕವಾಗಿ ವೇಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದೆರಡೂ ಗುಣಗಳಿದ್ರೂ ಸಹ ನಾವು ಬೇರೆ ಬೇರೆ ಬಿಂದುಗಳಲ್ಲಿ ಏನೇನೆಲ್ಲ ಗುಣ ವಿಶೇಷತೆಗಳಿದೆ ಅದನ್ನ ನಾವು ಗ್ರಹಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ಧ್ಯಾನ ನಂತರ ನಮ್ಗೆ ಯಾವ ಸ್ಥಿತಿ ಬರುತ್ತೆ ಆ ಸ್ಥಿತಿಯನ್ನು ನಾವು ಗ್ರಹಿಸುವಂತ ಅಥವಾ ಸಂವೇದನೆ ಮಾಡ್ಕೊಳ್ಳುವಂತ ಕೂಡ ಶಕ್ತಿ ಕೂಡ ನಾವು ಬೆಳೆಸ್ಕೋಬೇಕಾಗತ್ತೆ. ಸರಿನಾ? ಸೊ ಇದನ್ನ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ಳೋದು ಇದೆಲ್ಲ ಕೂಡ ಹಲವಾರು ದಾರಿ ಇದೆ, ಬರೀ ಒಂದೇ ದಾರಿ ಇಲ್ಲ. ಈಗ ನಾವು ಒಂದು ದಾರಿ ಹೇಳಿದೀವಿ, ಇನ್ನೂ ಬೇರೆ ರೀತಿಯಾದಂಥ ದಾರಿಗಳು ಸಹ ಉಂಟು. ಅದನ್ನ ಮತ್ತೊಮ್ಮೆ ಯಾವಾಗಲೂ ಚರ್ಚೆ ಮಾಡೋಣ. ಯಾಕಂದ್ರೆ ಅದ್ರ ಕಡೆ ನಾವು ಚರ್ಚೆ ಕೊಟ್ಬಿಟ್ರೆ ಇನ್ನು ಮುಂದುವರ್ಸಕ್ ಆಗಲ್ಲ ಪುಸ್ತಕ. ಯಾಕಂದ್ರೆ ಇದು ಎಕ್ಸಾಮ್ಗೋಸ್ಕರ ಇದು ಪುಸ್ತಕನ ಮುಂದುವರಿಸಬೇಕು. ಸರಿನಾ? ಥ್ಯಾಂಕ್ ಯು. ಸರಿ, ಮುಂದುವರ್ಸೋಣ. ಹಾಗಾದ್ರೆ ಉತ್ಕೃಷ್ಟತಾ ಮಾರ್ಗದಲ್ಲಿ ಪ್ರತಿದಿನ ನಾವು ಒಂದು ನಿಶ್ಚಿತ ಸಮಯ ಮತ್ತು ಸ್ಥಳದಲ್ಲಿ ಆರಾಮಾಗಿ ಕುಳಿತುಕೊಂಡು ಹೃದಯದಲ್ಲಿರುವ ದೈವಿ ಪ್ರಕಾಶದ ಮೇಲೆ ಧ್ಯಾನ ಮಾಡುತ್ತೇವೆ. ನನಗೆ ಧ್ಯಾನವು ಪ್ರತಿನಿತ್ಯ. ಬಸವರಾಜ್ ಅವರೇ, ವಿಲ್ ಕಮ್ ಬ್ಯಾಕ್ ಲೇಟರ್. ಓಕೆ ಬ್ರದರ್. ಸರಿನಾ? ನನಗೆ ಧ್ಯಾನವು ಪ್ರತಿನಿತ್ಯ ಸ್ಪಷ್ಟತೆ, ಹಗುರತೆ ಮತ್ತು ಪ್ರೇರಣೆ. ನನಗೆ ಧ್ಯಾನವು ಪ್ರತಿನಿತ್ಯದ ಸ್ಪಷ್ಟತೆ, ಹಗುರತೆ, ಪ್ರೇರಣೆ ಮತ್ತು ಪ್ರತ್ಯಕ್ಷ ಆಂತರಿಕ ಆನಂದದ ಮೂಲವಾಗಿದೆ. ಸೊ ಇದು ದಾರ್ಜಿ ಅವರು ಏನ್ ಬರೆದಿದ್ದಾರೆ ನೋಡ್ರಿ. ಆನಂದ, ಹಗುರತೆ, ಸ್ಪಷ್ಟತೆ ಮತ್ತು ಪ್ರೇರಣೆ. ಈ ರೀತಿಯಾಗಿ ನಾನು ಕಳೆದ 15 ವರ್ಷಗಳಿಂದ ಪ್ರತಿದಿನ ಧ್ಯಾನ ಮಾಡುತ್ತಿದ್ದರೂ ದಾಜಿಯವರೊಂದಿಗೆ ನನ್ನ ಚರ್ಚೆಗಳು ನನ್ನ ತಿಳುವಳಿಕೆಗೆ ಹೊಸ ಆಯಾಮವನ್ನು ನೀಡಿ ನನ್ನ ಅಭ್ಯಾಸದಲ್ಲಿ ತೀವ್ರ ಮುನ್ನಡೆಯನ್ನು ಒದಗಿಸಿದವು. ಅಲ್ಲಿಗೆ ಚರ್ಚೆ ಮಾಡೋದು ಕೂಡ ನಮ್ಮ ಅಭ್ಯಾಸಕ್ಕೆ ಒಂದು ವೇಗವನ್ನು ಕೊಡಬಲ್ಲದು. ಅದನ್ನ ಜಾಶುವಾ ಪಾಲಕ್ ಅವರು ಹೇಳ್ತಾ ಇದ್ದಾರೆ. ಧ್ಯಾನ ಮಾಡುವುದು ಯಾವಾಗ ಮತ್ತು ಎಲ್ಲಿ? ನಾನು ಮೊದಲ ಬಾರಿ ಹೃತ್ಪೂರ್ವಕತೆಯ ಪದ್ಧತಿಯನ್ನು ಪ್ರಾರಂಭಿಸಿದಾಗ ಎಲ್ಲಿಯಾದರೂ ಯಾವಾಗಲಾದರೂ ಧ್ಯಾನ ಮಾಡುತ್ತಿದ್ದೆ. ಆಗ ಸ್ಥಳ ಮತ್ತು ಸಮಯಗಳಿಗೆ ಯಾವುದೇ ಮಹತ್ವವನ್ನು ನೀಡುತ್ತಿರಲಿಲ್ಲ. ನನ್ನ ಜೀವನವು ಬೆಳೆಯುವಂತಾದಾಗ ದಿನದಲ್ಲಿ ಧ್ಯಾನವನ್ನು ನಿಶ್ಚಿತಗೊಳಿಸತೊಡಗಿದೆ. ಮನ ಬಂದಾಗ ಧ್ಯಾನ ಮಾಡುವುದರಲ್ಲಿ ಮತ್ತು ನಿಶ್ಚಿತ ಸಮಯಕ್ಕೆ ಧ್ಯಾನ ಮಾಡುವುದರಲ್ಲಿನ ವ್ಯತ್ಯಾಸಗಳು ಸುಸ್ಪಷ್ಟವಾಗಿದ್ದವು. ಕೊಂಚ ಸಮಯ ನಂತರ ನನ್ನ ಧ್ಯಾನವನ್ನು ನಾನು ಬೆಳಗು ಮುಂಜಾನೆಯ ಸಮಯಕ್ಕೆ ಬದಲಾಯಿಸಬೇಕಾಗಿತ್ತು.
ಆಗ ನನ್ನ ಧ್ಯಾನಾಭ್ಯಾಸವು ನಿಜವಾಗಿ ಎತ್ತರಕ್ಕೆ ಹಾರಿತು. ಈಗ ಅನೇಕ ವರ್ಷಗಳ ನಂತರ ದಾಜಿಯವರು ಈ ಅನುಭವಗಳಿಗೆ ಕಾರಣಗಳನ್ನು ಹೇಳುವರೆಂಬ ಭರವಸೆಯನ್ನು ಇಟ್ಟುಕೊಂಡಿದ್ದೆ. ಧ್ಯಾನಕ್ಕೆ ಅತಿ ಸೂಕ್ಷ್ಮ ಸಮಯ ಯಾವುದು ಎಂದು ನಾನು ಕೇಳಿದೆ. ಆಗ ಉಷಾ ಅವರೆಂದರು, ಪ್ಲೀಸ್ ಕ್ಲೋಸ್ ಮಾಡ್ಕೊಡಿ ಸಿಸ್ಟರ್, ದಯವಿಟ್ಟು ಆಗ್ಲೆಲ್ಲ ಓಪನ್ ಆಗ್ತಿದೆ. ಉಷಾ BK ಸಿಸ್ಟರ್ ಪ್ಲೀಸ್ ಕ್ಲೋಸ್. ಧ್ಯಾನಕ್ಕೆ ಸೂಕ್ತವಾದ ಸಮಯ ಯಾವುದು ಎಂದು ನಾನು ಕೇಳಿದೆ. ಅತಿ ಸೂಕ್ತವಾದ ಸಮಯ ಯಾವುದು ಎಂದು ನಾನು ಕೇಳಿದೆ. ಈಗ ಅವರೆಂದರು, ಸರಿ, ಆದರೆ ಕೆಲವು ಸಮಯಗಳು ಉಳಿದವಕ್ಕಿಂತ ಉತ್ತಮವಾದುವಲ್ಲವೇ ಎಂದು ನಾನು ಕೇಳಿದೆ. ಧ್ಯಾನಕ್ಕೆ ಸರಿ ಇಲ್ಲದ ಸಮಯ ಎಂಬುದಿದೆಯೇ ಎಂದು ಉತ್ತರಿಸಿದರು. ನೋಡಿ, ಈ ವಿಷಯದ ಬಗ್ಗೆ ಯಾವುದೇ ನಿರ್ಣಯವನ್ನು ಮಾಡಲು ನನಗಿಷ್ಟವಿಲ್ಲ. ಈ ವಿಷಯದ ಮೇಲೆ ನಾನು ಯಾವುದೇ ಸಿದ್ಧಾಂತವನ್ನು ಸೃಷ್ಟಿಸಲು ಬಯಸುವುದಿಲ್ಲ. ಹಾಗೆ ಮಾಡುವುದರಿಂದ ಸ್ವತಃ ಸತ್ಯ ದರ್ಶನ ಮಾಡಿ ಪಡೆದುಕೊಂಡ ಸಂತೋಷವನ್ನು ಜನರಿಂದ ಕಸಿದುಕೊಂಡಂತಾಗುತ್ತದೆ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಾನೆಂದೆ. ಆದರೆ ಉತ್ತಮ ಅಭ್ಯಾಸವನ್ನು ಅರಿತರೆ ಲಾಭ ಎಂಬುದು ನನ್ನ ಅನಿಸಿಕೆ. ಸರಿ ಸರ್, ಅವರು ನಗುತ್ತಾ ಹೇಳಿದರು. ಧ್ಯಾನದ ಸಮಯದ ಬಗ್ಗೆ ನಮ್ಮ ಹಿರಿಯರು ನಮಗೆ ಸಾಕಷ್ಟು ತಿಳಿವನ್ನು ನೀಡಿದ್ದಾರೆ. ಆದರೆ ನಾನು ಪ್ರಯೋಗಶೀಲ ವ್ಯಕ್ತಿ. ಹಾಗಾಗಿ ನಾನು ಹೇಳುವುದೇನೆಂದರೆ, ಯಾವಾಗ ನಿಮಗೆ ಅತಿ ಕಡಿಮೆ ಶಾಂತಿ ಭಂಗವಾಗುವ ಅವಕಾಶವಿದೆಯೋ ಆಗ ಧ್ಯಾನ ಮಾಡಿರಿ. ಇಂದಿನ ವ್ಯಸ್ತ ಜೀವನದಲ್ಲಿ ಶ್ರೇಷ್ಠ ಸಮಯದಲ್ಲಿ ಧ್ಯಾನ ಮಾಡಲು ಯಾವಾಗಲೂ ಸಾಧ್ಯವಾಗದಿರಬಹುದು. ಅನೇಕ ಬೃಹತ್ ಕೃತ್ಯಗಳಿರುತ್ತದೆ. ಮಕ್ಕಳನ್ನು ನೋಡಿಕೊಳ್ಳುವುದು, ಕೆಲಸಕ್ಕೆ ಹೋಗುವುದು ಇತ್ಯಾದಿ ಅನೇಕ ಬೇಡಿಕೆಗಳಿದ್ದಾಗ ನಾವು ನಮ್ಮ ಸಮಯವನ್ನು ಜಾಗ್ರತೆಯಿಂದ ಆಯ್ದುಕೊಳ್ಳಬೇಕು. ಮುಂಜಾನೆ ಧ್ಯಾನ ಮಾಡುವುದು ಒಂದು ಪರಿಹಾರ. ಆಗ ನಿಮ್ಮ ಸಮಯ ಮತ್ತು ಗಮನವನ್ನು ಸಮಯಗಳನ್ನು ಬೇಡುವ ಸಂಗತಿಗಳು ಅಷ್ಟಾಗಿ ಇರುವುದಿಲ್ಲ. ನಿಮಗೆ ಇಷ್ಟವಾದರೆ ಏನೇ ಆಗಲಿ ಅದನ್ನು ಮಾಡುತ್ತೀರಿ. ನೋಡಿ, ಒಬ್ಬ ಶ್ರದ್ಧಾವಂತ ಧ್ಯಾನಿಯು ಇದು ನಾನು ಧ್ಯಾನ ಮಾಡಲು ಅನುಕೂಲವಿಲ್ಲ ಎಂದು ಹೇಳುವುದೇ ಇಲ್ಲ. ನೀವು ನಿಮ್ಮ ಸ್ನೇಹಿತನಿಗೆ ನನಗೆ ಅನುಕೂಲವಾದಾಗ ಮಾತ್ರ ನಿನ್ನನ್ನು ಭೇಟಿಯಾಗುತ್ತೇನೆ ಎಂದೆನ್ನುಕೊಳ್ಳುವಿರಿ. ಅದರ ಅರ್ಥ ನಿಮ್ಮ ಅನುಕೂಲವು ನಿಮ್ಮ ಸ್ನೇಹಕ್ಕಿಂತ ಮುಖ್ಯವೆಂದು ತಿಳಿಯುತ್ತದೆ. ಧ್ಯಾನ ಮತ್ತೊಂದು ವಿಧದ ಭೇಟಿ. ಅದು ನಮ್ಮೊಳಗಿನ ಸ್ನೇಹಿತನಾದ ಆತ್ಮನೊಂದಿಗಿನ ನಮ್ಮ ಪವಿತ್ರ ಭೇಟಿ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಆದರೂ ಈಗಿನ ಕಾಲದಲ್ಲಿ ಜನರು ಬಹಳ ವ್ಯಸ್ತರಾಗಿರುತ್ತಾರೆ. ನಾನೆಂದೆ, ಧ್ಯಾನ ಮಾಡಲು ತಮ್ಮ ಬಳಿ ಸಮಯವಿಲ್ಲವೆಂದು ಅನೇಕರು ಹೇಳುತ್ತಾರೆ. ನನಗೆ ಒಂದು ಘಟನೆ ನೆನಪಾಗುತ್ತಿದೆ ಎಂದು ದಾಜಿ ಹೇಳಿದರು. ಒಮ್ಮೆ ಭಾರತ ಸರ್ಕಾರದ ಹಿರಿಯ ಶಾಸಕರೊಬ್ಬರು ಬಾಬೂಜಿಯವರನ್ನು ಭೇಟಿಯಾಗಲು ಬಂದಿದ್ದರು. ಆ ಅಧಿಕಾರಿಗೆ ಧ್ಯಾನದಲ್ಲಿ ಆಸಕ್ತಿ ಇತ್ತು, ಆದರೆ ಅದಕ್ಕಾಗಿ ಸಮಯವಿಲ್ಲವೆಂದು ಅವರು ಹೇಳಿದರು. ಅವರಿಗಿಂತ ವ್ಯಸ್ತರಾಗಿರುವವರು ಯಾರಾದರೂ ಇದ್ದಾರೆ ಎಂದು ಬಾಬೂಜಿಯವರು ಕೇಳಿದರು. ಹೌದು, ಅಧಿಕಾರಿ ಹೇಳಿದರು. ಪ್ರಧಾನಮಂತ್ರಿಗಳು ಹೆಚ್ಚು ವ್ಯಸ್ತರಾಗಿರುತ್ತಾರೆ. ಆ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು. ಬಾಬೂಜಿಯವರು ಉತ್ತರಿಸಿದರು, ಹಾಗಾದರೆ ಅವರ ವ್ಯಸ್ತತೆ ಮತ್ತು ನಿಮ್ಮ ವ್ಯಸ್ತತೆಗಳ ನಡುವಿನ ವ್ಯತ್ಯಾಸವನ್ನು ನನಗೆ ಕೊಡಿ ಮತ್ತು ಆ ಸಮಯದಲ್ಲಿ ಧ್ಯಾನಕ್ಕಾಗಿ ಮೀಸಲಿಡಿ ಅಂತ ಬಾಬೂಜಿಯವರು ಉತ್ತರಿಸ್ತಾರೆ. ಧ್ಯಾನ ನಿಜವಾಗಿ ಆದ್ಯತೆಯಾಗಿದ್ದಲ್ಲಿ ತಾವೆಷ್ಟೇ ವ್ಯಸ್ತರಾಗಿದ್ದರೂ ಅವರು ದೂರುತ್ತಿರಲಿಲ್ಲ, ಸಮಯವನ್ನು ಹೊಂದಿಸಿಕೊಳ್ಳಬಹುದಾಗಿತ್ತು. ಅದಕ್ಕೆ ವಿರುದ್ಧವಾಗಿ ನನಗೆ ಧ್ಯಾನವನ್ನು ಕಲಿಸಿದ ಮಹಿಳೆಯ ಧ್ಯಾನದ ಮೇಲೆ ಅತ್ಯಾಸಕ್ತಿಯನ್ನು ಹೊಂದಿದ್ದರು. ಆದರೆ ಆಕೆ ತನ್ನ ಕುಟುಂಬದ ವಿರೋಧವನ್ನು ಎದುರಿಸಬೇಕಾಯಿತು. ತೀವ್ರ ವಿರೋಧ. ಅಂದ್ರೆ ದಾಜಿಯವ್ರಿಗೆ ಯಾರು ಧ್ಯಾನ ಮಾಡಿಸಿದ್ರಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆಕೆ ಅದನ್ನು ಹೇಗೆ ನಿಭಾಯಿಸಿದರು? ಪ್ರತಿದಿನ ಆಕೆ ಎಲ್ಲರಿಗೂ ಮೊದಲೇ ಎದ್ದು ಮಲಗಿದಂತೆ ನಟಿಸುತ್ತಾ ಧ್ಯಾನ ಮಾಡುತ್ತಿದ್ದರು. ಕೆಲವೊಮ್ಮೆ ಸ್ನಾನದ ಕೋಣೆಯನ್ನು ಉಪಯೋಗಿಸುವಂತೆ ನಾಟಕವಾಡುತ್ತಾ ಅಲ್ಲಿ ಧ್ಯಾನ ಮಾಡುತ್ತಿದ್ದರು. ಆಕೆಯ ಜೀವನ ಧ್ಯಾನದ ಸುತ್ತುತ್ತಿತ್ತು. ನಿಮಗೆ ಯಾವುದರ ಮೇಲಾದರೂ ಅತ್ಯಾಸಕ್ತಿ ಇದ್ದರೆ ನೀವು ಯಾವುದಾದರೂ ದಾರಿಯನ್ನು ಹುಡುಕುತ್ತೀರಿ. ಪ್ರೇಮವು ಬೀಗ ತಯಾರಕನನ್ನು ಕಂಡು ನಗುತ್ತದೆ ಎಂಬ ಗಾದೆ ಮಾತಿದೆ. ಸೊ ಅಲ್ಲಿಗೆ ಧ್ಯಾನ ನಾವು ತೀವ್ರಗೊಳಿಸಬೇಕಾದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಗುಣ ವಿಶೇಷ ಅತಿ ಆಸಕ್ತಿ. ಧ್ಯಾನವು ಜೀವನದಲ್ಲಿ ಅನೇಕ ಒಳ್ಳೆದಾರಿಗಳನ್ನು ನೀಡುತ್ತದೆಂದು ವ್ಯಸ್ತ ಜನರು ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಅನೇಕ ಹೊಸ ಪ್ರಯತ್ನಗಳನ್ನು, ಅಪಾರ ಸಮಯ ಮತ್ತು ಶಕ್ತಿಯನ್ನು ತೊಡಗಿಸುತ್ತೇವೆ. ಕೆಲವೊಮ್ಮೆ ಅದು ಫಲ ನೀಡುತ್ತದೆ, ಇನ್ನು ಕೆಲವೊಮ್ಮೆ ಇಲ್ಲ. ಉದಾಹರಣೆಗೆ, ಯಾರೋ ಒಬ್ಬರು ಇನ್ನೊಬ್ಬರನ್ನು ಅನೇಕ ಕಾಲ
ಪ್ರೀತಿಸುತ್ತಿದ್ದು ಆ ಇನ್ನೊಬ್ಬರು ಕೊನೆಗೊಮ್ಮೆ ಹಿಂತೆಗೆಯಬಹುದು ಅಥವಾ ಒಂದು ವ್ಯವಹಾರ ಸಂಬಂಧವನ್ನು ಬೆಳೆಸಲು ನೀವು ಬಹಳಷ್ಟು ಸಮಯವನ್ನು ವ್ಯಯಿಸಿ ನಂತರ ಅದು ಫಲ ನೀಡದೇ ಇರಬಹುದು. ಈ ಪರಿಸ್ಥಿತಿಗಳ ಸತ್ವವನ್ನು ಪ್ರಾರಂಭದಿಂದಲೇ ಅರಿತಿರುವುದು ಒಳ್ಳೆಯದಲ್ಲವೇ? ಪರಿಸ್ಥಿತಿಗಳನ್ನು ಅವು ಇರುವ ಹಾಗೆಯೇ ಸ್ವೀಕರಿಸುವ ಸೂಕ್ಷ್ಮ ಪರಿಜ್ಞಾನವನ್ನು ಧ್ಯಾನ ಬೆಳೆಸುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಪರಿಸ್ಥಿತಿ ಅದು ಒಂದು ಲೈನ್ ಮಾರ್ಕ್ಲಿ ಕೊಡ್ಬೋದು ನಿಮಗೆ. ಅದು ನಮ್ಮ ವರ್ಷಗಟ್ಟಲೆ ಸಮಯವನ್ನು ಉಳಿಸಬಹುದು. ಆದ್ದರಿಂದ ಧ್ಯಾನವು ಅಗಾಧ ಸಮಯವನ್ನು ಉಳಿಸುತ್ತದೆ. ಅದು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಅದೆಷ್ಟು ಕಡಿಮೆ ಸಮಯವಿರುತ್ತದೆಯೋ ಧ್ಯಾನ ಅಷ್ಟು ಹೆಚ್ಚು ಮುಖ್ಯವಾಗುತ್ತದೆ. ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಪ್ಯಾರಾಗ್ರಾಫ್ ಅಲ್ಲಿಂದ ಆದುದರಿಂದ ಇದೆಯಲ್ಲ ಅಲ್ಲಿಂದ ಪ್ರತಿದಿನ ನಿಗದಿತ ಸಮಯದಲ್ಲಿ ನೀವು ಕೇವಲ 5 ನಿಮಿಷಗಳ ಕಾಲ ಧ್ಯಾನ ಮಾಡಿದರೂ ಸಾಕು, ಅಪಾರ ಲಾಭವಾಗುತ್ತದೆ. ಹಾಗಾಗಿ ಧ್ಯಾನ ಮಾಡಿ. ವಿಶೇಷವಾಗಿ ನಿಮ್ಮಲ್ಲಿ ಸಾಕಷ್ಟು ಸಮಯ ಇರದಿದ್ದಾಗ. ಇದನ್ನು ಕೂಡ ಕೇಳ್ತಾರೆ, ಗೂಗಲ್ ತರ ಪ್ರಶ್ನೆ ಕೇಳ್ತಾರೆ, ಧ್ಯಾನ ಯಾವಾಗ ಜಾಸ್ತಿ ಮಾಡಬೇಕು? ನಮ್ಗೆ ಜಾಸ್ತಿ ಸಮಯ ಇಲ್ಲದೆ ಇದ್ದಾಗಲೇ ಜಾಸ್ತಿ ಮಾಡಬೇಕು ಧ್ಯಾನ. ಸೊ ಇದನ್ನ ಕೇಳ್ತಾರೆ. ಎಷ್ಟೊಂದು ಜನ ನಮ್ಮ ಸಮಯ ಇದ್ದಾಗ ಮಾತ್ರ ಮಾಡ್ತೀವಿ ಅಂತ ಬರೀತಾರೆ ಪರೀಕ್ಷೆಯಲ್ಲಿ. ಸೊ ಸಮಯ ಇಲ್ಲದೆ ಇದ್ದಾಗ ಧ್ಯಾನ ಮಾಡಬೇಕು. ಅಂದರೆ ನಿಗದಿತ ಸಮಯದಲ್ಲಿ ಧ್ಯಾನ ಮಾಡಬೇಕೆಂಬುದು ನಿಮ್ಮ ಸಲಹೆ. ನೀವು ಸಲಹೆ ನೀಡುತ್ತಿದ್ದೀರಿ ನಾನೆಂದೆ. ನೋಡಿ, ನಾವು ನಮ್ಮ ಅಭ್ಯಾಸದಲ್ಲಿ ಸ್ವಯಂ ಚಲನವನ್ನು ಬೆಳೆಸಿಕೊಳ್ಳಬೇಕು. ಇದನ್ನು ಕೂಡ ಕೇಳಬಹುದು. ಅಭ್ಯಾಸದಲ್ಲಿ ಏನನ್ನು ಬೆಳೆಸ್ಕೋಬೇಕು ಅಂತ ದಾದಿಯವರು ಹೇಳಿದ್ದಾರೆ. ಸ್ವಯಂ ಚಲನ ಅಂದರೆ ಯಾವುದೇ ಸಮಯವಿರಲಿ, ಒಂದೇ ಸಮಯ ಒಂದೇ ಸ್ಥಳದಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಅಂದ್ರೆ ಆಟೋಮ್ಯಾಟಿಸಮ್. ಸ್ವಯಂ ಚಲನ ಅಂದ್ರೆ ಆಟೋಮ್ಯಾಟಿಸಮ್. ಇದು ನಮ್ಮ ಎರಡನೇ ಸ್ವಭಾವವಾಗಬೇಕು, ಸೆಕೆಂಡ್ ನೇಚರ್. ಅದೆಷ್ಟು ತನ್ನಷ್ಟಕ್ಕೆ ತಾನೇ ನಡೆಯಬೇಕೆಂದರೆ ನಾವು ಅದರ ಬಗ್ಗೆ ಯೋಚಿಸಲೂ ಬಾರದು. ಈ ಕ್ರಮಬದ್ಧತೆ ಏಕೆ ಮುಖ್ಯವಾಗುತ್ತದೆ ನಾನು ಕೇಳಿದೆ. ಪ್ರಕೃತಿಯನ್ನು ನೋಡಿ, ದಾಜಿ ಹೇಳಿದರು. ಅದರಲ್ಲಿ ವೈಫಲ್ಯರಹಿತ ಲಯಬದ್ಧತೆ ಇದೆ. ಸೂರ್ಯ ಉದಯಿಸುತ್ತಾನೆ, ಮುಳುಗುತ್ತಾನೆ, ಋತುಗಳು ಬದಲಾಗುತ್ತವೆ, ಅಲೆಗಳು ಏರುತ್ತವೆ, ಇಳಿಯುತ್ತವೆ. ಇವೆಲ್ಲ ಸಂಪೂರ್ಣ ಲಯದಿಂದ, ಒಟ್ಟಾರೆ ಕ್ರಮಬದ್ಧತೆಯಿಂದ ಸಂಪೂರ್ಣ ಕರಾರುವಕ್ಕಾಗಿ ಆಗುತ್ತದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಸೈಕಲ್ಸ್ ಅಂತ ಕರಿತೀವಿ. ಸೂರ್ಯನ ತನ್ನದೇ ಆದಂಥ ಸೈಕಲ್ ಇದೆ, ಚಂದ್ರನ ತನ್ನದೇ ಆದಂಥ ಸೈಕಲ್ ಇದೆ, ಋತುಗಳಿಗೆ ತನ್ನದೇ ಆದಂಥ ಸೈಕಲ್ ಇದೆ. ಸೊ ಲಯಬದ್ಧವಾಗಿ ಅವೆಲ್ಲ ಕೆಲಸ ಮಾಡುತ್ತವೆ. ನಮ್ಮ ಜೀವನವು ಸಹ ಪ್ರಕೃತಿಯ ಲಯಬದ್ಧತೆಗಳಿಂದ ನಿರ್ವಹಿಸಲ್ಪಟ್ಟಿರುತ್ತದೆ. ನಾವು ಅದರೊಂದಿಗೆ ಶ್ರುತಿಗೊಂಡಾಗ ಜೀವನವನ್ನು ಸರಾಗವಾಗಿ ದಾಟುತ್ತೇವೆ. ಇಲ್ಲವಾದರೆ ಪ್ರವಾಹದ ವಿರುದ್ಧ ಈಜಿನಂತೆ ಸೆಣಸಾಡುತ್ತೇವೆ. ಸೊ ಇನ್ನೊಂದು, ಧ್ಯಾನ ಮಾಡುತ್ತಿದ್ರೆ ನಮ್ಮ ಜೀವನ ಸರಾಗ ಆಗ್ಬೇಕು, ಸುಲಭ ಆಗ್ಬೇಕು. ಯಾಕೆಂತಂದ್ರೆ ವಿ ಸ್ಟಾರ್ಟ್ ಅಲೈನಿಂಗ್ ಟು ದ ನ್ಯಾಚುರಲ್ ಸೈಕಲ್ಸ್. ನಿಸರ್ಗದ ಯಾವ ಲಯಬದ್ಧತೆ ಇದೆಯಲ್ಲ ಅದಕ್ಕೆ ಹೊಂದ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಜೀವನ ಸರಾಗ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಎಷ್ಟೋ ಸಮಯ ಯಾವನೋ ಟೈಮ್ಗೆ ವೀಕೆಂಡ್ ಅಂತ ಹೇಳಿ 10 ಗಂಟೆಗೆ ಹೇಳೋದು, ಮಧ್ಯಾಹ್ನ 12 ಗಂಟೆಗೆ ಹೇಳೋದು, ವೀಕೆಂಡ್ ಅಂತ ಹೇಳಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಮಲ್ಕೊಳ್ಳೋದು, ಇದು ಯಾವುದು ಕೂಡ ಒಳ್ಳೇದಲ್ಲ. ಆಧ್ಯಾತ್ಮಕ್ಕೂ ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಇನ್ಫ್ಯಾಕ್ಟ್ ಆಧ್ಯಾತ್ಮ ಆರೋಗ್ಯ ಎಷ್ಟು ಜೊತೆಯಾಗಿ ಹೋಗುತ್ತಂದ್ರೆ ಆಧ್ಯಾತ್ಮಕ್ಕೆ ಮಾರಕ ಆಗಿರತಕ್ಕಂಥದ್ದೆಲ್ಲ ಆರೋಗ್ಯಕ್ಕೂ ಮಾರಕ. ಸೊ ಜ್ಞಾಪಕ ಇಟ್ಕೊಳ್ರಿ. ಸೊ ಆಧ್ಯಾತ್ಮಕ್ಕೋಸ್ಕರ ನಾವು ಏನೇನು ಜೀವನ ಶೈಲಿನ ಅಳವಡಿಸ್ಕೊಳ್ತೀವೋ ಅದೆಲ್ಲವೂ ಆರೋಗ್ಯಕ್ಕೂ ಪೂರಕ. ಸೊ ಎರಡೂ ಜೊತೆಯಾಗಿಯೇ ಹೋಗುತ್ತೆ, ಆರೋಗ್ಯ ಮತ್ತು ಆಧ್ಯಾತ್ಮ. ಉದಾಹರಣೆಗೆ ನಮ್ಮ ನಿದ್ರೆಯ ಆವರ್ತನಗಳನ್ನು ತೆಗೆದುಕೊಳ್ಳಿರಿ. ದಿನಾಲೂ ಒಂದೇ ಸಮಯ ಮಲಗಿದರೆ ದಿಂಬಿಗೆ ತಲೆಕೊಟ್ಟ ತಕ್ಷಣವೇ ನಿದ್ರೆ ಬರುತ್ತದೆ. ನಿದ್ರಿಸಲು ಯಾವ ಸಮಸ್ಯೆಯೂ ಬಾರದು. ಅಂತೆಯೇ ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಧ್ಯಾನ ಮಾಡಿದರೆ ಧ್ಯಾನವು ತನ್ನಿಂತಾನೇ ಆಗುತ್ತದೆ. ಅದು ಎಷ್ಟು ಸಹಜವಾಗಿ ನಡೆಯುತ್ತದೆಂದರೆ ಧ್ಯಾನದ ಗಾಢತೆಗಾಗಿ ನಾವು ಪರಿಶ್ರಮಿಸುವ ಅಗತ್ಯವಿಲ್ಲ. ಸೊ ಇದು ಹಾಕೊಳ್ರಿ. ಯಾವಾಗ ಧ್ಯಾನ ತಂತಾನಾಗತ್ತೆ? ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಮಾಡಿದಾಗ. ನಮಗಿಂತ ಮೊದಲಿನವರು ಸಹ ದಿನದ ಕೆಲವು ಸಮಯಗಳನ್ನು ವಿಶೇಷವಾಗಿ ಧ್ಯಾನಕ್ಕೆ ನೆರವಾಗುತ್ತದೆ ಎಂದು ಕಂಡುಕೊಂಡಿದ್ದರು. ಅವರು ಈ ಸಮಯಗಳನ್ನು ಸಂಧ್ಯಾ ಅಥವಾ ಸಂಧಿಕಾಲ ಎಂದು ಉಲ್ಲೇಖಿಸಿದ್ದರು. ಏಕೆಂದರೆ ಈ ಸಮಯಗಳು ದಿನದ ಒಂದು ಭಾಗ ಮತ್ತೊಂದನ್ನು ಕೂಡುವ ಕ್ಷಣಗಳು. ಅದು ಕೇಳ್ತಾರೆ, ಸಂಧ್ಯಾ ಅಂದ್ರೆ ಏನು ಅಥವಾ ಸಂಧಿಕಾಲ ಅಂದ್ರೆ ಏನು? ಅದು ಕೂಡ ಪ್ರಶ್ನೆ ಬರುತ್ತೆ. ಅಂತಹ ಕ್ಷಣಗಳಲ್ಲಿ ಪ್ರಕೃತಿಯು ಸಮತೋಲನ ಸ್ಥಿತಿಯನ್ನು ಹೊಂದಿರುವುದೆಂದು ಭಾವಿಸಲಾಗಿದೆ. ಯಾಕದು ತುಂಬಾ ಇಂಪಾರ್ಟೆಂಟ್? ಯಾಕಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದೆ. ಇಟ್ಸ್ ಇನ್ ಎ ಬ್ಯಾಲೆನ್ಸ್ಡ್ ಸ್ಟೇಟ್. ಈ ಸಮತೋಲನ ಸ್ಥಿತಿಯಲ್ಲಿ ಧ್ಯಾನ ಮಾಡುವುದರಿಂದ
ಆ ಸಮತ್ವವು ನಮ್ಮಲ್ಲಿ ಹೀರಿಕೊಳ್ಳುತ್ತೇವೆ. ಅದು ನಮ್ಮ ಸ್ವಭಾವದ ಭಾಗವಾಗುತ್ತದೆ. ಈ ಸಂಧಿಕಾಲಗಳು ಸೂರ್ಯೋದಯ, ಮಧ್ಯಾಹ್ನ ಮತ್ತು ಸಾಯಂಕಾಲಗಳ ಮುಂಚಿನ ಸಮಯವಾಗಿದೆ. ನನಗೆ ಮಧ್ಯಾಹ್ನ ಅತ್ಯುತ್ತಮವೆನಿಸುತ್ತದೆ. ಅದು ರಾಕೆಟ್ನಂತೆ ಕೆಲಸ ಮಾಡುತ್ತದೆ. ಇದು ದಾಜಿಯವರು ಹೇಳ್ತಿರೋದು. ಸೊ ಮೂರಿದೆ: ಸೂರ್ಯೋದಯಕ್ಕಿಂತ ಮುಂಚೆ, ಮಧ್ಯಾಹ್ನ ಮತ್ತು ಸಾಯಂಕಾಲಗಳ ಮುಂಚೆ. ಸೂರ್ಯ ನೆತ್ತಿಯ ಮೇಲಿದ್ದಾಗಲೋ ಅಥವಾ ಗಡಿಯಾರದ 12 ಎಂದು ನಾನು ಕೇಳಿದೆ. ನಾನು ಹೇಳಿದುದು ಮಧ್ಯಾಹ್ನ. ದಾಜಿ ನಗುವಿನಿಂದ ಹೇಳಿದರು. ನನಗೆ ಸೂರ್ಯೋದಯದ ಮೊದಲು ಅತಿ ಉತ್ತಮವಾಗಿರುತ್ತದೆ ಎಂದು ನಾನೆಂದೆ. ಇದು ಜಾಶುವಾ ಪೋಲಾಕ್ ಹೇಳ್ತಿರೋದು. ಆದುದರಿಂದಲೇ ನಾನು ಈ ಸಮಯವನ್ನು ತಾವೇ ಪರೀಕ್ಷಿಸಿ ನೋಡಲು ಹೇಳುತ್ತೇನೆ, ದಾಜಿಯವರೆಂದರು. ಸೂರ್ಯೋದಯದ ಮುನ್ನ ಧ್ಯಾನಿಸಿ, ಮಧ್ಯಾಹ್ನ ಧ್ಯಾನಿಸಿ, ವ್ಯತ್ಯಾಸ ಕಾಣುವುದೇ? ಹೀಗೆ ಸಂಪೂರ್ಣವಾಗಿ ಬೇರೆ ಸಮಯದಲ್ಲಿ ಧ್ಯಾನ ಮಾಡಿ ಪರಿಣಾಮದೊಂದಿಗೆ ಹೋಲಿಸಿ ನೋಡಿ. ನಿಮಗೆ ಯಾವುದು ಉತ್ತಮವೋ ಅದನ್ನು ಕಂಡುಹಿಡಿಯಿರಿ. ಇಲ್ಲೂ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಾವು ಹೇಳ್ದಂಗೆನೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೂ ಒಂದಿಗೆ ಅತಿ ಕಟ್ಟುನಿಟ್ಟು ಬೇಡ. ಇದು ತುಂಬಾ ಜನ ಇದನ್ನ ಕಟ್ಟುನಿಟ್ಟಿಂದ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ಯಾಂತ್ರಿಕತೆ ಬಂದ್ಬಿಡುತ್ತೆ. ಧ್ಯಾನದಲ್ಲಿ ನಾವು ಮುಂದುವರಿದೇ ಇರಲಿಕ್ಕೆ ಒನ್ ಆಫ್ ದ ಬಹಳ ಮುಖ್ಯವಾದಂತ ಕಾರಣ ಅಂದ್ರೆ ನಾವು ಆ ಧ್ಯಾನ ಒಂದು ಕಟ್ಪಾಡು ಮಾಡ್ಕೊಂಡ್ಬಿಡ್ತೀವಿ. ಧ್ಯಾನ ಕಟ್ಪಾಡು ಮಾಡ್ಕೊಂಡು ನಮ್ಮ ಮನಸ್ಥಿತಿ ಧ್ಯಾನದ ಕಡೆ ಇದೆಯೋ ಇಲ್ವೋ ಅವತ್ತು ಕಟ್ಪಾಡು ಮಾಡ್ಕೊಂಡು ಅದನ್ನ ಬಲವಂತವಾಗಿ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಬಲವಂತತೆ ಇರಬಾರದು. ಸೊ ಯಾಂತ್ರಿಕತೆ ಇರಬಾರ್ದು, ಕಟ್ಟುಪಾಡುತ್ತ ರೀತಿಯಲ್ಲಿ ಮಾಡಬಾರ್ದು, ಮತ್ತು ಬಲವಂತ ಇರಬಾರ್ದು. ಉದಾಹರಣೆಗೆ 6 ತಿಂಗಳು ಹಗಲು ಮತ್ತು 6 ತಿಂಗಳು ರಾತ್ರಿ ಇರುವ ಉತ್ತರ ಧ್ರುವದಲ್ಲಿ ನೀವು ವಾಸಿಸುತ್ತಿದ್ದರೆ ಮುಂಜಾನೆ ಹೇಗೆ ಧ್ಯಾನ ಮಾಡಲಾಗುತ್ತದೆ? ಅಥವಾ ಸೂರ್ಯ ಅತಿ ಬೇಗ ಹುಟ್ಟಿ ಅತಿ ತಡವಾಗಿ ಮುಳುಗುವ ಸ್ಕ್ಯಾಂಡಿನೇವಿಯಾದಲ್ಲಿದ್ದರೆ ಅತಿ ಮುಖ್ಯವಾದುದೆಂದರೆ ಕ್ರಮಬದ್ಧತೆ. ಸೂಚಿಸಿದ ಈ ಸಮಯಗಳಲ್ಲಿ ಧ್ಯಾನ ಮಾಡುವುದು ಸೂಕ್ತವಾದುದು. ಆದರೆ ನಿಯತವಾದ ಧ್ಯಾನಕ್ಕೆ ಹೋಲಿಸಿದರೆ ಅದಕ್ಕೆ ದ್ವಿತೀಯ ಸ್ಥಾನ. ಸೊ ಫಸ್ಟ್ ಏನಪ್ಪಾ ಅಂದ್ರೆ ನಿಯತವಾದಂತ ಧ್ಯಾನ ಅಂದ್ರೆ ನಿಯಮಿತವಾದಂತ ಧ್ಯಾನ, ತದನಂತರ ಸಮಯ ಎರಡನೇ. ಬಟ್ ರೆಗ್ಯುಲರ್ ಧ್ಯಾನ ಮಾಡಬೇಕು. ಸೆಕೆಂಡು ಅದೇ ಸಮಯದಲ್ಲಿ ನಿಶ್ಚಿತ ಸಮಯದಂತೆಯೇ ಸ್ಥಳವನ್ನು ನಿಶ್ಚಿತಗೊಳಿಸುವುದು ಮುಖ್ಯ. ಉದಾಹರಣೆಗೆ ನೀವು ಅಡುಗೆ ಕೋಣೆಯನ್ನು ಪ್ರವೇಶಿಸಿದಾಗ ಆಹಾರದ ಬಗೆಗೆ ಯೋಚಿಸುವಿರಿ. ನಿಮಗೆ ಹಸಿವಿಲ್ಲದಿದ್ದರೂ ತಿಂಡಿಗೆ ಕೈ ಹಾಕಲು ಮನಸ್ಸು ಹಾತೊರೆಯುತ್ತದೆ. ಹಾಗಾದರೆ ಧ್ಯಾನಕ್ಕಾಗಿ ಒಂದು ಕೋಣೆಯನ್ನು ಮೀಸಲಿಟ್ಟರೆ ಏನಾಗುತ್ತದೆ? ನಿಮ್ಮ ಧ್ಯಾನ ಸ್ಥಳಗಳಲ್ಲಿ ಕುಳಿತುಕೊಳ್ಳಿರುವಂತೆ ಅದಾಗಲೇ ಧ್ಯಾನ ಆರಂಭಿಸುತ್ತೀರಿ. ನೀವು ಅಲ್ಲೋ ಕೂತ್ಕೊಂಡಿದ್ದ ತಕ್ಷಣ ಧ್ಯಾನ ಶುರು ಮಾಡ್ತೀರಿ. ಅದಲ್ಲದೆ ಪ್ರತಿದಿನ ಬೇರೆ ಬೇರೆ ಸ್ಥಳಗಳಲ್ಲಿ ಧ್ಯಾನ ಮಾಡಿದರೆ ಆರಾಮದಾಯಕವಾಗಲು ಸಮಯ ವ್ಯಯಿಸುತ್ತೀರಿ. ಸೊ ರಿಲ್ಯಾಕ್ಸ್ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಬೇರೆ ಬೇರೆ ಕಡೆ ಧ್ಯಾನ ಮಾಡಿದ್ರೆ ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತು ಅಂದ್ರೆ ಬೇಗ ರಿಲ್ಯಾಕ್ಸ್ ಆಗ್ತೀವಿ, ಬೇಗ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಪರಿಸರದ ಹೊಸತನವು ಸೂಕ್ಷ್ಮವಾಗಿಯಾದರೂ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತದೆ. ಅದರ ಪರಿಣಾಮವಾಗಿ ನೀವು ಎಂದಿನಂತೆ ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ. ಮುಂದೆ ನಮ್ಮ ವಿಚಾರಗಳು, ಭಾವನೆಗಳು, ಕ್ರಿಯೆಗಳು ವಾತಾವರಣದಲ್ಲಿ ತಮ್ಮ ಗುರುತನ್ನು ಬಿಡುತ್ತವೆ. ಇದು ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳು ವಾತಾವರಣದಲ್ಲಿ ತಮ್ಮ ಛಾಪನ್ನು ಅಥವಾ ಗುರುತನ್ನು ಬಿಡುತ್ತೆ. ಯಾವ ಸ್ಥಳವನ್ನು ಪ್ರವೇಶಿಸಿದಾಗಲೂ ಅಲ್ಲಿ ಇರುವ ಯಾವುದೇ ಭಾವನೆಯೋ ಅದರೊಡನೆ ನಾವು ಅನುರಣಿಸುತ್ತೇವೆ. ಉದಾಹರಣೆಗೆ ಆಸ್ಪತ್ರೆಗೆ ಭೇಟಿ ನೀಡಿದರೆ ಕೂಡಲೇ ಕೆಲವು ಪರಿಣಾಮಗಳನ್ನು ಕಾಣಬಹುದು. ಅಲ್ಲಿ ಉಳಿದಿರುವ ದುಃಖವು ಭಾಸವಾಗುತ್ತದೆ. ನಿಮ್ಮ ಸುತ್ತಲೂ ಸ್ಥೂಲತೆಯನ್ನು ಕಾಡುತ್ತದೆ. ಅಲ್ಲಿ ಗಾಳಿಯಲ್ಲಿ ಚಿಂತೆ ತೇಲಾಡುತ್ತಿರುತ್ತದೆ ಆಸ್ಪತ್ರೆಗೆ ಬಂದಾಗ. ಯಾಕಂದ್ರೆ ಎಲ್ಲರೂ ಪ್ರಾಬ್ಲಮ್ ಇರೋರಷ್ಟೇ ಆಸ್ಪತ್ರೆಗೆ ಬರೋದು. ಪ್ರಾಬ್ಲಮ್ ಇಲ್ಲದೆ ಯಾರು ಹಾಸ್ಪಿಟ್ಲಿಗೆ ಬರಲ್ಲ. ಸೊ ನಗ್ನಗ್ತಾ ಇರೋರು ಯಾರು ಹಾಸ್ಪಿಟ್ಲಿಗೆ ಬರಲ್ಲ. ಡಾಕ್ಟರ್ ಒಬ್ರು ಬರ್ಬೇಕಷ್ಟೆ. ಅನೇಕ ವರ್ಷಗಳ ಹಿಂದೆ ನಾನು ನ್ಯೂಯಾರ್ಕ್ ನಗರದಲ್ಲಿ ಔಷಧ ಮಳಿಗೆಯನ್ನು ತೆರೆಯಲು ಇಚ್ಛಿಸಿದೆ. ನನ್ನಲ್ಲಿನ ಉದ್ಯೋಗಿಯೊಬ್ಬರು ಅತ್ಯುತ್ತಮ ಸ್ಥಳವನ್ನು ಕಂಡುಹಿಡಿದಿದ್ದರು. ಅದು ಆಸ್ಪತ್ರೆಯೊಂದರ ಪಕ್ಕದಲ್ಲಿಯೇ ಇದ್ದಿತು. ಅದು ಸಾಮಾನ್ಯವಾಗಿ ಔಷಧ ಅಂಗಡಿಗಾಗಿ ಒಳ್ಳೆಯ ಜಾಗ. ಮಾಲೀಕನು ಅದನ್ನು ಕಡಿಮೆ ಬೆಲೆಗೆ ಮಾರಲು ಸಿದ್ಧನಾಗಿದ್ದ. ಅದನ್ನು ನೋಡಿದೆ. ನಾನು ಖರೀದಿಸಲು ಮುಂದಾಗಿದ್ದೆ. ಆದರೆ ಅದನ್ನು ನೋಡಲು ಹೋದಾಗ ಏನೂ ಸರಿಯಾಗಿಲ್ಲವೆಂದೆನಿಸಿತು. ಓಡಾಟದ ನಡುವೆ ನಾನು ಶೌಚಾಲಯ ಬಳಸಲು ಹೋದೆ. ಆ ಕೋಣೆಯಲ್ಲಿ ಹೊಕ್ಕೊಡನೆಯೇ ವಾತಾವರಣದಲ್ಲಿ ಅಪಾರ ಅಶಾಂತಿ ಕಂಡು ಬಂದಿತು. ಒಂದು ಬಗೆಯ ಅಸಹಾಯಕತೆ, ಅಗಾಧ ವೇದನೆ ಕಂಡು ಬಂದಿತು. ಆ ಪ್ರದೇಶದಲ್ಲಿ ನಾವು ಒಂದು ಆತ್ಮ ತಿರುಗಾಡುತ್ತಿತ್ತು ಎಂದೆನಿಸಿತು. ತಿರುಗಿ ಬಂದೆ.
ಅಲ್ಲಿಂದ ಹೊರಬರುತ್ತಿದ್ದಾಗಲೂ ಸಹಾಯ ಕರೆಯುವಂಥದ್ದು ನನ್ನನ್ನು ಕಾಡಿತು. ಅನಂತರ ಅಲ್ಲಿ ನಾನು ಏನಾಗಿದ್ದಿತೆಂದು ನನ್ನ ಉದ್ಯೋಗಿಯಲ್ಲಿ ವಿಚಾರಿಸಿದೆ. ಅದು ಇತ್ತೀಚೆಗೆ ನಡೆದ ಕೊಲೆಯೊಂದರ ಸ್ಥಳವೆಂದು ತಿಳಿಯಿತು. ಒಂದು ಸ್ಥಳದಲ್ಲಿ ವಿಚಾರಗಳು, ಕ್ರಿಯೆಗಳು, ಪರಿಣಾಮಗಳು ಉಳಿಯುತ್ತವೆ. ಒಂದೇ ಸ್ಥಳದಲ್ಲಿ ಮತ್ತೆ ಮತ್ತೆ ಧ್ಯಾನ ಮಾಡುವುದರಿಂದ ಅಲ್ಲಿ ಹೊಸ ಧ್ಯಾನದ ವಾತಾವರಣವನ್ನು ನಿರ್ಮಿಸುತ್ತೇವೆ. ಶಾಂತಿ ಮತ್ತು ಪವಿತ್ರತೆಗಳು ಆ ವಾತಾವರಣದಲ್ಲಿ ಮೆರೆಯುತ್ತವೆ. ಅಂದ್ರೆ ಧ್ಯಾನದ ವಾತಾವರಣ ಅಂದ್ರೆ ಅಲ್ಲಿ ಶಾಂತಿ ಮತ್ತೆ ಪವಿತ್ರತೆ ಮೆರೆಯಬೇಕು. ಅದು ಹಗುರ, ಸೂಕ್ಷ್ಮ ಮತ್ತು ಪರಿಶುದ್ಧವಾಗಿರುತ್ತದೆ. ವಾಸ್ತವದಲ್ಲಿ ಅದು ಪವಿತ್ರ ಕ್ಷೇತ್ರವಾಗುತ್ತದೆ. ಹಾಗೆಯೇ ಎಲ್ಲಾ ಸ್ಥಳಗಳು ಪವಿತ್ರವಾಗಿರುತ್ತವೆ. ನಾವು ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳಿಂದ ಹಾಳು ಮಾಡುವವರೆಗೆ ಪ್ರತಿ ವಾತಾವರಣವು ದೈವಿಕಮಯವಾಗಿರುತ್ತದೆ. ಆದುದರಿಂದಲೇ ನಾವು ಧ್ಯಾನ ಮಾಡುವ ಸ್ಥಳದಲ್ಲಿ ಇತರ ಕ್ರಿಯೆಗಳನ್ನು ಮಾಡಬಾರದು. ಎಲ್ಲರೂ ಮನೆಯ ಒಂದಿಡೀ ಕೋಣೆಯನ್ನು ಧ್ಯಾನಕ್ಕಾಗಿ ಮೀಸಲಿಡಲು ಆಗುವುದಿಲ್ಲ ನಾನೆಂದೆ. ಅದಕ್ಕಾಗಿ ಒಂದು ಮೂಲೆಯನ್ನಾದರೂ ಮೀಸಲಾಗಿಡಬಹುದು. ಅವರು ಉತ್ತರಿಸಿದರು, ಬೆಕ್ಕುಗಳು ನಿದ್ರಿಸಲು ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಳ್ಳುವಂತೆ ಧ್ಯಾನಕ್ಕಾಗಿ ಸೂಕ್ತ ಸಮಯಗಳಿರುವಂತೆ ಸೂಕ್ತ ಸ್ಥಳಗಳೂ ಇವೆಯೇ ಎಂದು ನಾನು ಕೇಳಿದೆ. ನಿಮ್ಮ ಅಭ್ಯಾಸವನ್ನು ಬಾಧಿಸದ ಸಂದರ್ಭಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವರೆಂದರು. ಉದಾಹರಣೆಗೆ, ಚಿತ್ತ ಚಾಂಚಲ್ಯಗಳಿಂದ ಕೂಡಿದ ವಾತಾವರಣ ನಿಮಗೆ ಬೇಡ. ಗಲಭೆಯಿಂದ ಕೂಡಿದ್ದರೆ ನಿಮ್ಮ ಪ್ರಜ್ಞೆ ಆ ಅವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಬಾಹ್ಯ ಗಲಭೆ ಇದ್ದರೆ ಆಂತರಿಕ ಶಾಂತಿ ತೀವ್ರವಾಗಿ ಕದಡಿ ಹೋಗುತ್ತದೆ. ಅಸ್ತವ್ಯಸ್ತವಾದ ಅಥವಾ ಕೊಳಕು ಕೊನೆಯಲ್ಲಿ ಕುಳಿತಾಗ ಅದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಎಲ್ಲೆಡೆ ಬಟ್ಟೆಗಳು ಹರಡಿದ್ದು, ಪುಸ್ತಕಗಳು ತೆರೆದುಕೊಂಡು ಬಿದ್ದಿದ್ದು, ಕೊಳಕಾದ ಪಾತ್ರೆಗಳು ಪೇರಿಸಿಕೊಂಡಿದ್ದರೆ ಹೇಗೆ ತಾನೇ ಚೆನ್ನಾಗಿ ಧ್ಯಾನ ಮಾಡಬಲ್ಲಿರಿ? ಪ್ರತ್ಯೇಕ ಮುಕ್ತ ವಾತಾವರಣ ಅತ್ಯುತ್ತಮವಾದುದು. ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವ ತರ ಇರಬೇಕು? ಪ್ರತ್ಯೇಕವಾದದ್ದು, ಮುಕ್ತವಾದಂಥ ವಾತಾವರಣ ಇರಬೇಕು. ನಿಮ್ಮ ಧ್ಯಾನದ ಸ್ಥಳದಲ್ಲಿ ಕುಳಿತುಕೊಳ್ಳಲು ಕೇವಲ ಒಂದು ಕುರ್ಚಿ ಅಥವಾ ಒಂದು ಚಾಪೆ ಇದ್ದರೆ ಉಚಿತ. ಬೇರೆ ಏನೂ ಇರಬಾರದಲ್ಲಿ. ಧ್ಯಾನವು ಆಂತರಿಕ ಚಟುವಟಿಕೆಯಾದರೂ ಬಾಹ್ಯ ಪರಿಸ್ಥಿತಿಗಳು ಧ್ಯಾನಕ್ಕೆ ನೆರವನ್ನು ನೀಡುವಂತಿರಬೇಕು. ನಮ್ಮನ್ನು ಹೊರಗೆಳೆಯುವಂತ ಯಾವುದೂ ಆ ವಾತಾವರಣದಲ್ಲಿ ಇರಕೂಡದು. ಆದರೆ ನಾವು ಪ್ರಗತಿ ಸಾಧಿಸಿದಂತೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಭಾವಕ್ಕೆ ಒಳಗಾಗದಿರುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೇವೆ. ಹಾಗಾಗಿನೇ ನೀವು ಬೈಠಕಕ್ಕೆ ಬಂದಾಗ ಸತ್ಸಂಗದಲ್ಲೆಲ್ಲ ಫೋನ್ ಆಫ್ ಮಾಡಿ ಅಂತ ಹೇಳಿದ್ರು. ನೀವು ಧ್ಯಾನ ಕೂತಾಗಲೂ ಕೂಡ ಫೋನ್ ಸೈಲೆಂಟ್ ಮೋಡಲ್ಲಿ ಇಟ್ಟು ಧ್ಯಾನ ಕೂತ್ಕೊಳ್ಳೋದು ಒಳ್ಳೆಯದು. ಅಂದ್ರೆ ನಮ್ಮ ಮನಸ್ಸಿನ ಗಮನನ ಹೊರಗಡೆಗೆ ಯಾವ್ದು ಎಳೆಯುತ್ತೋ ಅದು ಯಾವುದು ಕೂಡ ನಮ್ಗೆ ತೊಂದರೆ ಮಾಡಬಾರ್ದು. ಉದಾಹರಣೆಗೆ, ಪ್ರಾರಂಭದಲ್ಲಿ ಏನಾದರೂ ನಮ್ಮ ಧ್ಯಾನದಲ್ಲಿ ಅಡ್ಡಿಯಾದರೆ ನಮಗೆ ಕೋಪ ಬರುತ್ತದೆ. ಕಾಲಾನುಕ್ರಮದಲ್ಲಿ ಹೊರಗಿನ ಚಿತ್ತ ಚಾಂಚಲ್ಯಗಳು ಕೇವಲ ನಮ್ಮೊಳಗೆ ಮತ್ತಷ್ಟು ಆಳಕ್ಕೆ ದೂಡುತ್ತವೆ. ಸೊ ಮೊದಲು ನಮಗೆ ಧ್ಯಾನ ಇಂಟರಪ್ಟ್ ಆಯ್ತಂದ್ರೆ ಕೋಪ ಬರುತ್ತೆ, ತೊಂದರೆ ಆಯ್ತಂದ್ರೆ. ಕಾಲಕ್ರಮೇಣದಲ್ಲಿ ಧ್ಯಾನದಲ್ಲಿ ಏನೋ ತೊಂದರೆ ಆಗ್ತಿದೆ ಅಂದ್ರೆ ಅದನ್ನೇ ಒಂದು ಲಾಂಛನವಾಗಿ ನಾವು ಮಾಡಿಕೊಂಡು ನಮ್ಮ ಆಳಕ್ಕೆ ಇನ್ನೂ ಇಳಿಯಲು ನಾವು ಸಹಾಯ ಮಾಡಿಕೊಳ್ತೀವಿ ಅದನ್ನ. ಅಂದ್ರೆ ಮೊದಲು ಕಷ್ಟ ತೊಂದರೆ ಕೊಡ್ತಿದೆ ಅಂತ ಅನ್ಸುತ್ತೆ. ಕಾಲಕ್ರಮೇಣದಲ್ಲಿ ಕಷ್ಟಗಳೇ ನಮ್ಮ ಜೀವನದ ಲಾಂಛನವಾಗಿ ನಮಗೆ ಪ್ರಗತಿ ಹೊಂದಲು ಪ್ರೇರೇಪಣೆ ಮಾಡುತ್ತೆ. ಅಲ್ಲದೆ ನಮ್ಮ ಧ್ಯಾನದ ಮೇಲಿನ ಪರಿಣಾಮ ಬೀರುವುದು ಕೇವಲ ಸಮಯ ಮತ್ತು ಸ್ಥಳಗಳಷ್ಟೇ ಅಲ್ಲ. ದಿನಂಪ್ರತಿ ನಾವು ಅನೇಕ ಪ್ರಭಾವಿ ಅಂಶಗಳಿಂದ ನಮ್ಮನ್ನು ಒಡ್ಡಿಕೊಳ್ಳುತ್ತೇವೆ. ಈ ಪ್ರಭಾವಿ ಅಂಶಗಳು ನಮ್ಮ ಮನೋಭಾವದ ಮೇಲೆ ಪ್ರಭಾವ ಬೀರುತ್ತವೆ. ನನಗೆಂದು ಏಕೆ ಬೇಜಾರಾಗುತ್ತಿದೆ? ಅದಕ್ಕೆ ನಿಮ್ಮ ಪರಿಸ್ಥಿತಿ, ನೀವು ಎದುರಿಸಿದ ಸಂದರ್ಭಗಳು, ನಿಮ್ಮ ಕನಸು, ನೀವು ತಿಂದ ತಿಂಡಿ, ಆರೋಗ್ಯದ ಯಾವುದೋ ಸ್ಥಿತಿಯು ಕಾರಣವಾಗಿರಬಹುದು. ಅವ್ಯವಸ್ಥೆಯ ದಿನಗಳು ನಿಮ್ಮ ಮೇಲೆ ಪರಿಣಾಮ ಬೀರದೆ ಇರುವುದಿಲ್ಲ. ನೀವು ಆ ಸಮಯದಲ್ಲಿ ಮನೆಗೆ ಬಂದು ಧ್ಯಾನ ಮಾಡಿದರೆ ಮುಂಜಾನೆ ಮೊದಲು ಬಾರಿ ಧ್ಯಾನ ಮಾಡಿದಷ್ಟು ಸುಲಭವಾಗಿರದೇ ಇರಬಹುದು. ಬೆಳಕು ಮುಂಜಾನೆಯ ಸಮಯದಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುವಂತಹದ್ದು ಏನೋ ಇರದು. ನೀವು ಖಾಲಿ ಸ್ಲೇಟಿನಂತೆ ಆಗುತ್ತೀರಿ. ಹಾಗಾಗಿ ಜನರು ಇವೆಲ್ಲವನ್ನೂ ತಾವೇ ಪರೀಕ್ಷಿಸುವರೆಂದು ಆಶಿಸುತ್ತೇನೆ. ಆಹಾರ ಸೇವನೆಯ ಮುನ್ನ ಧ್ಯಾನ ಮಾಡಿ, ಅದರ ನಂತರ ಧ್ಯಾನ ಮಾಡಿ. ವ್ಯತ್ಯಾಸ ತಿಳಿಯುತ್ತದೆಯೇ? ಸ್ನಾನ ಮಾಡುವ ಮುನ್ನ ಮಾಡಿ, ಸ್ನಾನ ಮಾಡಿದ ನಂತರ ಮಾಡಿ. ಪರಿಣಾಮ ಭಿನ್ನವಾಗಿದೆಯೇ? ಈ ವಿಷಯಗಳ ಬಗ್ಗೆ ಜನರು ಬಹಳಷ್ಟು ಮಾತನಾಡಿದ್ದಾರೆ, ಬರೆದಿದ್ದಾರೆ. ನಾನು ಸ್ನಾನ ಮಾಡಿದ ನಂತರವಷ್ಟೇ ಧ್ಯಾನ ಮಾಡಬೇಕೆಂದು ಕೆಲವರುಂತಾರೆ. ಅದು ಸರಿ. ತಣ್ಣೀರನ್ನು ಮುಖಕ್ಕೆ ಎರಚಿಸಿಕೊಂಡು ಧ್ಯಾನ ಮಾಡಿದರೆ ಹೇಗಿರುತ್ತದೆ? ಅಷ್ಟು ಸಾಕಾಗುತ್ತದೆಯೇ? ಇವುಗಳನ್ನು ಪ್ರಯತ್ನಿಸಿ ನೋಡಿ.
ಸರಿಯಾದ ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತದೆ. ಈಗ ಮುಂದಿನ ಧ್ಯಾನದ ಭಂಗಿ. ಹೃತ್ಪೂರ್ವಕತಾ ಧ್ಯಾನವು ನನಗೆ ತಿಳಿಯುವ ಮುನ್ನ ಬೇರೆ ಕೆಲವು ಧ್ಯಾನ ಪದ್ಧತಿಗಳನ್ನು ನಾನು ಪ್ರಯತ್ನಿಸಿದ್ದೆ. ಯಾವ ಭಿನ್ನತೆಗಳಿದ್ದರೂ ಅವೆಲ್ಲ ಒಂದು ಸಾಮಾನ್ಯತೆಯನ್ನು ಕಾಪಾಡಿಕೊಂಡಿದ್ದವು. ಎಲ್ಲವೂ ಭಂಗಿಗೆ ಅತಿ ಪ್ರಾಮುಖ್ಯತೆಯನ್ನು ನೀಡಿದ್ದವು. ನನ್ನ ಧ್ಯಾನ ಯಾತ್ರೆಗೆ ಆ ಮೊದಲಿನ ದಿನಗಳಲ್ಲಿ ಧ್ಯಾನದ ಭಂಗಿ ಮೇಲೆ ಪ್ರಭುತ್ವ ಪಡೆದರೆ ಧ್ಯಾನವು ಗಾಢವಾಗುತ್ತದೆ ಎಂದು ನನ್ನಲ್ಲಿ ಭಾವನೆ ಇತ್ತು. ಅದರಿಂದ ನಾನು ಬಹಳಷ್ಟು ಶಕ್ತಿ ಮತ್ತು ಗಮನವನ್ನು ಧ್ಯಾನದ ಭಂಗಿಗೆ ನೀಡುತ್ತಿದ್ದೆ. ಭಂಗಿ ನನ್ನ ಸ್ವಭಾವವೇ ಆಗಿ ನಾನು ಅದರ ಬಗೆಗೆ ಮತ್ತೆಂದೂ ಯೋಚಿಸದಿರುವ ದಿನಕ್ಕಾಗಿ ಕಾಯುತ್ತಿದ್ದೆ. ಅಂದ್ರೆ ತುಂಬಾ ಕಷ್ಟಪಡ್ತಾ ಇದ್ರು ಒಂದೇ ಭಂಗಿ ಕೂತ್ಕೊಳ್ಳಿಕ್ಕೆ. ಹುಟ್ಟುರುಕಥಾ ಪ್ರಶಿಕ್ಷಕರೊಂದಿಗಿನ ಒಂದು ದಿನದ ಧ್ಯಾನದ ಭೇಟಿಯಲ್ಲಿ ಯಾವ ಭಂಗಿಯನ್ನು ಅನುಸರಿಸಬೇಕೆಂದು ನಾನು ಕೇಳಿದೆ. ಆಕೆ ನನ್ನ ಕಡೆಗೆ ನೋಡಿ ಆರಾಮವಾಗಿರಿ ಎಂದರು. ನನಗೆ ಕೊಂಚ ಆಶ್ಚರ್ಯವಾಯಿತು. ಸ್ವಲ್ಪ ಸಮಯದ ನಂತರ ಹುಟ್ಟುರುಕಥಾ ಧ್ಯಾನವನ್ನು ಅಭ್ಯಾಸ ಮಾಡುತ್ತಿರುವ ಸ್ಥಳೀಯರನ್ನು ಭೇಟಿಯಾದೆ. ಅಲ್ಲಿ ನನಗೆ ಪುನಃ ಆಶ್ಚರ್ಯವಾಯಿತು. ಆ ಗುಂಪಿನಲ್ಲಿ ನಿರ್ದಿಷ್ಟ ಭಂಗಿಯ ಯಾವ ಬದ್ಧ ನಿಯಮವೂ ಇರಲಿಲ್ಲ. ಅನೇಕರು ಅರೆ ಪದ್ಮಾಸನದಲ್ಲಿ ಕುಳಿತಿದ್ದರು, ಉಳಿದವರು ಕುರ್ಚಿಯಲ್ಲಿ ಕುಳಿತಿದ್ದರು. ಯಾರೂ ಬಿಗಿಯಾಗಿ ಕುಳಿತಂತೆ ಕಾಣಲಿಲ್ಲ. ಎಲ್ಲರೂ ಸಹಜ ರೀತಿಯಲ್ಲಿ ಕುಳಿತಿದ್ದರು. ಆಗಿನಿಂದ ಹುಟ್ಟುರುಕಥಾ ಅಭ್ಯಾಸಿಗಳು ಭಂಗಿಯ ಬಗೆಗೆ ಮಾತನಾಡುವುದನ್ನು ಕೇಳುವುದು ಬಲು ಅಪರೂಪ. ಹಾಗಾಗಿ ನಾನು ಅದನ್ನು ದಾಜಿಯವರಲ್ಲಿ ಕೇಳೋಣವೆಂದು ನಿರ್ಧರಿಸಿದೆ. ಧ್ಯಾನಕ್ಕೆ ಸೂಕ್ತ ಭಂಗಿ ಇದೆಯೇ? ಯಾವುದು? ಧ್ಯಾನದ ವಿಸ್ತೃತ ಉದ್ದೇಶದ ದೃಷ್ಟಿಯಿಂದ ಭಂಗಿಯನ್ನು ಕಾಣಬೇಕು ಎಂದರು. ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಭಂಗಿನ ಯಾವ ದೃಷ್ಟಿಯಿಂದ ನೋಡ್ಬೇಕು? ಧ್ಯಾನದ ವಿಸ್ತೃತ ಉದ್ದೇಶ. ಧ್ಯಾನಕ್ಕೆ ನಾವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀವಿ ಧ್ಯಾನನ, ಆ ಉದ್ದೇಶನ ಗಮನದಲ್ಲಿ ಇಟ್ಕೊಂಡು ನಾವು ಭಂಗಿಯನ್ನು ನೋಡ್ಬೇಕು. ನಾವು ಧ್ಯಾನವನ್ನು ಏಕೆ ಮಾಡುತ್ತೇವೆ? ಒಳಗೆ ಇಳುತ್ತೇವೆ, ನಮ್ಮ ಅಸ್ತಿತ್ವದ ಮೂಲದೆಡೆಗೆ ಹೋಗುತ್ತೇವೆ. ಗಾಢವಾದ ಧ್ಯಾನದಲ್ಲಿ ನಾವು ನಮ್ಮ ಮೂಲದೊಡನೆ ಸಂಪರ್ಕಕ್ಕೆ ಬರುತ್ತೇವೆ. ಅದರಲ್ಲಿ ಕರಗುತ್ತಾ, ಅದರಲ್ಲಿ ಬೆರೆಯುತ್ತಾ, ಅದರಲ್ಲಿ ಲೀನವಾಗುತ್ತಾ, ಅದರಲ್ಲಿ ಒಂದಾಗುತ್ತೇವೆ. ಈ 4 ಲೈನ್ ಇದೆಯಲ್ಲ, ನಾವು ಧ್ಯಾನದಲ್ಲಿ ಏನು ಮಾಡುತ್ತೇವೆ ಅಂತ ಅಲ್ಲಿಂದ ಒಂದಾಗುತ್ತೇವೆ ಇದೆಯಲ್ಲ, ಅಲ್ಲಿವರೆಗೂ ಪೂರ್ತಿ ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಸಂಯೋಗವು ನಿಜವಾದ ಯೋಗಾವಸ್ಥೆಯನ್ನು ಸೂಚಿಸುತ್ತದೆ. ಇದು ನಾವು ಎಲ್ಲಿಂದ ಬಂದೆವೋ ಆ ಮೂಲಕ್ಕೆ ವಾಪಸಾತಿ. ಆದುದರಿಂದ ಯೋಗವು ಮಹಾಪ್ರಳಯದ ನಿಯಮವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಸೃಷ್ಟಿಗೂ ಮೊದಲಿನ ಕ್ಷಣಕ್ಕೆ ಹಿಂದಿರುಗುವುದಾದರೆ ಅಲ್ಲಿ ಎಲ್ಲವೂ ಐಕ್ಯತೆಯಲ್ಲಿ ಸೇರಿ ಹೋಗಿತ್ತು. ಆ ಐಕ್ಯತೆಯಲ್ಲಿ ಯಾವ ಚಟುವಟಿಕೆಯೂ ಇರಲಿಲ್ಲ. ಆದ್ದರಿಂದಲೇ ಯೋಗದ ಸ್ಥಿತಿಯನ್ನು ಪರಿಪೂರ್ಣ ಶಾಂತಿ ಮತ್ತು ಆಂತರಿಕ ಸ್ಥಿರತೆಯ ಸ್ಥಿತಿಯಾಗಿದೆ ಎಂದರು. ಇದು ಕೂಡ ಅಂಡರ್ಲೈನ್ ಮಾಡ್ಕೊಡಿ. ಯೋಗಿಕ ಸ್ಥಿತಿ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಪರಿಪೂರ್ಣ ಶಾಂತಿ ಮತ್ತು ಆಂತರಿಕ ಸ್ಥಿರತೆಯ ಸ್ಥಿತಿಯಾಗಿದೆ. ಜೀವನದಲ್ಲಿ ನಾವು ಮತ್ತೊಂದು ವಿರುದ್ಧವಾದ ಚಲನೆಯನ್ನು ಕಾಣುತ್ತೇವೆ. ಅದು ನಿಮ್ಮನ್ನು ನಿಮ್ಮ ಅಂತರಾಳದಿಂದ ಹೊರಗೆಳೆಯುತ್ತದೆ. ಈ ಹೊರಹೊಮ್ಮುವ ಚಲನೆಯು ಸಕ್ರಿಯ ನಿಯಮವಾದ ಸೃಷ್ಟಿಯ ನಿಯಮಗಳನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಸೃಷ್ಟಿಯ ಅಗಲಿಕೆಯ ಗಳಿಗೆಯು ಹೌದೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೃಷ್ಟಿ ಯಾವಾಗ ಶುರು ಆಯಿತೋ ಅದೇ ಸಮಯದಲ್ಲಿ ಅಗಳಿದ್ದು ಕೂಡ. ನಾವು ನಮ್ಮ ಮೂಲದಿಂದ ಬೇರ್ಪಟ್ಟ ಗಳಿಗೆ, ಉದಾಹರಣೆಗೆ ತಾಯಿ ತನ್ನ ಮಗುವಿಗೆ ಜನ್ಮ ನೀಡಿದಾಗ ಏನಾಗುತ್ತದೆ? ಅದು ಸೃಷ್ಟಿಕ್ರಿಯೆಯಾದರೂ ಅಲ್ಲಿ ಅಗಲಿಕೆಯ ಕ್ಷಣವೂ ಹೌದು. ಮೊದಲು ತಾಯಿ ಮತ್ತು ಒಂದಾಗಿದ್ದರು. ತಾಯಿ ತಿಂದಾಗ ಮಗು ತಿನ್ನುತ್ತಿತ್ತು. ಅದರ ಅಸ್ತಿತ್ವಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡಿದ್ದವು. ಮಗುವಿನ ಜನ್ಮದ ನಂತರ ಅವೆರಡೂ ಪ್ರತ್ಯೇಕ ಅಸ್ತಿತ್ವಗಳಾದವು. 1, 2 ಆಯಿತು. ಅಂತೆಯೇ ಆತ್ಮದ ಸೃಷ್ಟಿಯ ಕ್ಷಣವು ಅದು ಮೂಲದಿಂದ ಬೇರ್ಪಡೆಯಾಗುವ ಕ್ಷಣವಾಗಿದೆ. ಆತ್ಮ ಹೆಂಗ್ ಸೃಷ್ಟಿ ಆಯ್ತು ಅಂದ್ರೆ ಮೂಲದಿಂದ ಯಾವಾಗ ಬೇರ್ಪಟ್ಟು ಆವಾಗ ಸೃಷ್ಟಿ ಆಯ್ತು. ಮೊದಲ ಬಾರಿಗೆ ಐಕ್ಯತ್ವವು ನಷ್ಟವಾಗುತ್ತದೆ. ಮೊದಲ ಬಾರಿಗೆ ನಾವು ಅಪೂರ್ಣತೆಯ ಅನುಭವವನ್ನು ಪಡೆಯುತ್ತೇವೆ, ಅತೃಪ್ತಿ ಅನುಭವಿಸುತ್ತೇವೆ. ಕೆಲವು ಧರ್ಮಶಾಸ್ತ್ರಗಳು ಇದನ್ನು ಅಧಃಪತನ ಎಂದು ಹೇಳಿದ್ದಾರೆ. ಧ್ಯಾನದೊಂದಿಗೆ ನಾವು ಆ ಏಕತೆ ಮತ್ತು ಸ್ಥಿರತೆಯನ್ನು ಪುನರ್ ಪ್ರವೇಶಿಸುತ್ತೇವೆ. ನಾವು ನಮ್ಮ ಮೂಲದೊಡನೆ ಸಾರ್ವತ್ರಿಕತೆಯನ್ನು ಹಿಂತಿರುಗಿ ಪಡೆಯುತ್ತೇವೆ. ನಾವು ಸಾವಿನ ನಂತರವೇ ಮೂಲಕ್ಕೆ ಮರಳಬಹುದೆಂದು ಅನೇಕರು ನಂಬಿದ್ದಾರೆ. ನಂತರ ಅಲ್ಲಿನ ತರ್ಕದ ಧ್ವನಿ ನಾವು ಮೂಲಕ್ಕೆ ಹೋಗಲು ಇರುವ ಒಂದೇ ದಾರಿ ಎಂದರೆ ಸಮಯದಲ್ಲಿ ಹಿನ್ನಡೆ ಮಾಡುವುದು ಎಂದು ನಮಗೆ ಹೇಳುತ್ತದೆ. ಎರಡೂ ಸರಿಯಲ್ಲ.
ಧ್ಯಾನದ ಮೂಲಕ ಆ ಮಹೋನ್ನತವಾದ ಐಕ್ಯತೆಯನ್ನು ಇಲ್ಲಿಯೇ ಈಗಲೇ ಜೀವಂತವಿರುವಾಗಲೇ ಸಾಧಿಸಬಹುದು. ಇದು ಕೂಡ ಲಾಲಾಜಿಯವರ ಪರಿಶೋಧನೆ. ಅತ್ಯಂತ ಉನ್ನತ ಮಟ್ಟದ ನಮ್ಮ ಸ್ಥಿತಿ ಏನಿದೆಯಲ್ಲ, ಐಕ್ಯತೆ ಹೊಂದಿದಂತ ಸ್ಥಿತಿ, ಆ ಸ್ಥಿತಿನ ನಾವು ಇಲ್ಲಿರ್ಬೇಕಾದ್ರೇನೆ, ಜೀವಂತವಾಗಿರ್ಬೇಕಾದ್ರೇನೆ ಈಗಲೇ ಪಡ್ಕೊಳ್ಳುವಂತ ಸಾಧ್ಯತೆ ಉಂಟು. ಯೋಗದಲ್ಲಿ ಹಿಡಿತ ಸಾಧಿಸುವುದೆಂದರೆ ನಾವು ಸಾವು ಮತ್ತು ಸಮಯದ ಎಲ್ಲೆಯನ್ನು ಮೀರುವುದು. ಯೋಗಾವಸ್ಥೆಯಲ್ಲಿ ನಾವು ಒಮ್ಮೆಲೆ ಸೃಷ್ಟಿ ಮತ್ತು ಲಯದ ನಿಯಮಗಳನ್ನು ವ್ಯಕ್ತಪಡಿಸುತ್ತೇವೆ. ನಾವು ಆ ದ್ವಂದ್ವವನ್ನು ಮೀರಿ ಹೋಗುತ್ತೇವೆ. ನಾವು ಏಕಕಾಲದಲ್ಲಿ ಸಕ್ರಿಯರು ಹಾಗೂ ನಿಷ್ಕ್ರಿಯರು, ಕಾಲಮಿತಿಯುಳ್ಳವರು ಆದರೂ ಅಮರರು ಆಗಿ ಬಿಡುತ್ತೇವೆ. ಸೊ ಇದು ಯೋಗ ಏನಿದೆಯಲ್ಲ, ಈ ದ್ವಂದ್ವಗಳನ್ನು ಮೀರಿ ಹೋಗ್ತಕ್ಕಂಥ ಸ್ಥಿತಿ. ಇದು ಆಳವಾದ ಧ್ಯಾನದಿಂದ ಬರುತ್ತದೆ. ಭಂಗಿಗೂ ಇದಕ್ಕೂ ಸಂಬಂಧವೇನೆಂದು ನೀವು ಆಶ್ಚರ್ಯ ಪಡಬಹುದು. ಆದರೆ ಆಳವಾದ ಧ್ಯಾನವು ಭಂಗಿಯಿಂದ ಪ್ರಾರಂಭವಾಗುತ್ತದೆ. ಇದು ಕೇಳಬಹುದು, ಆಳವಾದ ಧ್ಯಾನ ಭಂಗಿಯಿಂದ ಪ್ರಾರಂಭ ಆಗುತ್ತೆ, ಸರಿನಾ ತಪ್ಪ? ಧ್ಯಾನದ ನಮ್ಮ ಭಂಗಿಯು ನಾವು ಅಂತರ್ಮುಖಿಗಳಾಗಿ ನಮ್ಮ ಕೇಂದ್ರಗಳಿಗೆ ನಮ್ಮನ್ನು ಸಾಗಿಸಲು ನೆರವಾಗುತ್ತದೆ, ಅಥವಾ ಅದು ಅಡ್ಡಿಯಾಗಬಹುದು. ಪತಂಜಲಿಯ ಯೋಗ ಸೂತ್ರಗಳಲ್ಲಿ 8 ಹಂತಗಳಲ್ಲಿ ನಾವು ಅದಾಗಲೇ ಅನೇಕ ಹಂತಗಳನ್ನು ಚರ್ಚಿಸಿದ್ದೇವೆ. ಕೊನೆಯ 4 ಹಂತಗಳಾದ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಧ್ಯಾನದಲ್ಲಿ ಆಳಕ್ಕಿಳಿಯುವುದರ ಚಿತ್ರಣವನ್ನು ನೀಡುತ್ತವೆ. ಅಂತರ್ಮುಖಿಯಾಗುವ ಪ್ರತ್ಯಾಹಾರದಿಂದ ನಾವು ಧಾರಣ ಮತ್ತು ಧ್ಯಾನದ ಮೂಲಕ ಸಾಗುತ್ತಾ ಹೃದಯದಲ್ಲಿ ನೆಲೆಗೊಳ್ಳುತ್ತೇವೆ. ಕೊನೆಯಲ್ಲಿ ಸಮಾಧಿಯನ್ನು ಪ್ರವೇಶಿಸಿ ಮೂಲದಲ್ಲಿ ವಿಲೀನವಾಗುತ್ತೇವೆ. ಪತಂಜಲಿಯ 3ನೇ ಹಂತ ಆಸನ. ಯುಕ್ತ ಆಸನವನ್ನು ಕಾಯ್ದುಕೊಳ್ಳಲು ಯಾವ ಭಂಗಿ ನಿಮ್ಮನ್ನು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯೆಡೆಗೆ ಒಯ್ಯುತ್ತದೆ ಎಂದು ಪರಿಗಣಿಸಬೇಕು. ಧ್ಯಾನದಲ್ಲಿ ನಾವು ಮಾಡುವ ಮೊದಲು ಕೆಲಸವೆಂದರೆ ನಮ್ಮನ್ನು ಅಂತರ್ಮುಖಿಗಳನ್ನಾಗಿಸುವುದು. ಇದು ಪ್ರತ್ಯಾಹಾರ. ನಮ್ಮ ಭೌತಿಕ ಶರೀರ ನಮಗಿಲ್ಲಿ ನೆರವಾಗುತ್ತದೆ. ನಮ್ಮ ಕಣ್ಣುಗಳು ಅಗಲವಾಗಿ ತೆರೆದಿದ್ದರೆ, ದೇಹದಲ್ಲಿ ಆಲಸ್ಯದ ಭಂಗಿ ಇದ್ದರೆ, ಕಾಲುಗಳು ನಮ್ಮೆದುರಿಗೆ ಚಾಚಿಕೊಂಡಿದ್ದರೆ ನಾವು ಅಂತರ್ಮುಖಿಯಾಗಲು ಅದು ಸಹಾಯವಾಗುವುದಿಲ್ಲ. ಸೊ ಭಂಗಿಯ ಮೊದಲ ಕೆಲಸ ಅಂದ್ರೆ ನಮ್ಮನ್ನ ಅಂತರ್ಮುಖಿಗೊಳಿಸೋದು. ಯಾವಾಗ ನಾವು ಅಂತರ್ಮುಖರಾಗ್ಲಿಕ್ಕೆ ಸಾಧ್ಯ ಇಲ್ಲ? ವಿಶ್ರಾಂತಿ ಇಲ್ಲದ ಒಂದು ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಅಥವಾ ನಿಂತ್ಕೊಂಡಾಗ, ಭಂಗಿಯಲ್ಲಿದ್ದಾಗ, ನಾವು ಕಣ್ಣು ತೆರೆದಿದ್ದಾಗ, ನಾವು ಕಾಲುಗಳನ್ನ ಎದುರುಗಡೆ ಚಾಚಿಕೊಂಡಿದ್ದಾಗ, ಆ ರೀತಿ ನಾವು ಅಂತರ್ಮುಖಿಯಾಗಲು ಸಾಧ್ಯವಿಲ್ಲ. ಅಂತಹ ಭಂಗಿಗಳು ಬಾಹ್ಯ ದೃಷ್ಟಿಕೋನಕ್ಕೆ ತಮ್ಮನ್ನು ಒಡ್ಡಿಕೊಳ್ಳುತ್ತವೆ. ಪ್ರತ್ಯಾಹಾರವನ್ನು ಸಾಧಿಸಲು ಅವು ನಮ್ಮ ಭೌತಿಕ ಶರೀರವು ಸಂಕುಚಿತ ರೂಪವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸೊ ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರತ್ಯಾಹಾರವನ್ನು ಸಾಧಿಸಲು ನಮ್ಮ ಭೌತಿಕ ಶರೀರವು ಸಂಕುಚಿತ ಡ್ಯಾಶ್ ರೂಪವನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಸಂಕುಚಿತ ರೂಪ. ಇದು ಖಂಡಿತವಾಗಿಯೂ ವಾಗಲು ವೈಯಕ್ತಿಕ ಅನುಭವದ ಸಂಗತಿ. ಹಾಗಾಗಿ ಎರಡನ್ನೂ ಪ್ರಯತ್ನಿಸಿ. ನಿಮ್ಮ ಕೈಕಾಲುಗಳನ್ನು ಚಾಚಿ ಧ್ಯಾನ ಮಾಡಿರಿ, ನೋಡಿರಿ. ಅವುಗಳನ್ನು ಮಡಚಿಕೊಂಡು ಧ್ಯಾನ ಮಾಡಿ ನೋಡಿ. ವ್ಯತ್ಯಾಸವನ್ನು ನೀವೇ ನೋಡಿ. ನಾನು ಈಗಾಗಲೇ ಇದನ್ನು ಪ್ರಯೋಗ ಮಾಡಿದ್ದೇನೆ ನಾನೆಂದೆ. ಏನು ತಿಳಿದುಕೊಂಡಿರಿ? ಅವರು ಕೇಳಿದರು. ನೀವು ಹೇಳಿದಂತೆಯೇ ಆಯಿತು. ನನ್ನ ಕೈಕಾಲುಗಳು ಚಾಚಿಕೊಂಡಿದ್ದಾಗ ಒಳಕಿಳಿಯಲು ಕಷ್ಟವಾಯಿತು. ಆದುದರಿಂದಲೇ ಸಾಂಪ್ರದಾಯಿಕ ಧ್ಯಾನ ಭಂಗಿಯು ಕಾಲು ಮಡಿಸಿಕೊಂಡು ಕುಳಿತುಕೊಳ್ಳುವುದಾಗಿದೆ. ದಾಜು ಹೇಳಿದರು. ಕೈಗಳ ಸ್ಥಾನವೂ ಮುಖ್ಯ. ಇದು ತುಂಬಾ ಜನ ಕೈಗಳ ಕಡೆ ಗಮನ ಕೊಡಲ್ಲ. ಕೈಗಳ ಸ್ಥಾನವೂ ಮುಖ್ಯ. ಆದರ್ಶಪ್ರಾಯರಾಗಿ ಬೆರಳುಗಳನ್ನು ಒಂದಕ್ಕೊಂದು ಹೆಣೆದುಕೊಂಡಂತೆ 2 ಹಸ್ತಗಳನ್ನು ಜೋಡಿಸಿರಬೇಕು, ಅಥವಾ ಒಂದು ಕೈಯಲ್ಲಿ ಮತ್ತೊಂದರ ಮೇಲೆ ಇಳಿಸಿರಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮಾಡುತ್ತೇವೆ. ಸೊ ಕೈ ಒಂದರ ಮೇಲೆ ಒಂದಿರಬೇಕು, ಅಥವಾ ಬೆರಳು 2 ಒಂದಕ್ಕೊಂದು ಸೇರ್ಕೊಂಡಿರಬೇಕು. ಕೆಲವು ಪದ್ಧತಿಗಳಲ್ಲಿ ಜನರು ತೆರೆದ ಕಣ್ಣುಗಳಲ್ಲಿ ಧ್ಯಾನ ಮಾಡುತ್ತಾರೆ ನಾನೆಂದೆ. ಪುರಾತನ ಸಾಹಿತ್ಯದಲ್ಲಿ ಇಂದ್ರಿಯಗಳನ್ನು ಅರಿವು ಪ್ರವಹಿಸ ಬರುವ ದ್ವಾರಗಳೆಂದು ಹೇಳಲಾಗಿದೆ. ಸೊ ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಇಂದ್ರಿಯಗಳನ್ನು ಅರಿವು ಪ್ರವಹಿಸಬಲ್ಲ ದ್ವಾರಗಳೆಂದು ಪರಿಗಣಿಸಲಾಗಿದೆ. ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅದು ಬರ್ಬೋದು 1 ಮಾರ್ಕ್. ದೃಷ್ಟಿ ಅತಿ ಮುಖ್ಯವಾದ ಇಂದ್ರಿಯ. ನಾವು ಏನನ್ನೇ ನೋಡಿದರೂ ಅದರ ಮೇಲೆ ಕೇಂದ್ರೀಕರಿಸುತ್ತೇವೆ. ಹಾಗಾಗಿ ಆ ದೃಷ್ಟಿ ದ್ವಾರವನ್ನು ಮುಚ್ಚುವುದರಿಂದ ನಾವು ನಮ್ಮ ಪ್ರಜ್ಞೆಯನ್ನು ಅಂತರ್ಮುಖಿಗಳನ್ನಾಗಿ ಆಗಲು ಸಹಾಯವಾಗುತ್ತದೆ. ಅದು ಪ್ರತ್ಯಾಹಾರ. ಆಸನ ಮತ್ತು ಪ್ರತ್ಯಾಹಾರದಿಂದ ನಾವು ನಂತರ ಮುಂದಿನ ಹಂತಗಳಿಗೆ ಹೋಗುತ್ತೇವೆ. ಧಾರಣ, ಧ್ಯಾನ, ಸಮಾಧಿ. ಅಲ್ಲಿಗೆ ಆಸನ ಮತ್ತೆ ಭಂಗಿ ಅಥವಾ ಆಸನ ಏನಿದೆ ಅದು ನಮಗೆ ಪ್ರತ್ಯಾಹಾರದ
ಒಂದು ಸ್ಟಾರ್ಟ್ ಮಾಡ್ಲಿಕ್ಕೂ ಕಿಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಶುರು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಅಂತರ್ಮುಖಿ ಆದ್ರೆ ಅದನ್ನ ಪ್ರತ್ಯಾಹಾರ ಅಂತ ಕರಿತೀವಿ. ಭಂಗಿ ನಮಗೆ ಅಂತರ್ಮುಖಿ ಆಗಲು ನಮಗೆ ಸಹಾಯ ಮಾಡುತ್ತೆ. ಸಮಾಧಿಯಲ್ಲಿ ನಾವು ಮೂಲದೊಂದಿಗೆ ವಿಲೀನವಾಗುವ ಸ್ಥಿತಿಯನ್ನು ಪ್ರವೇಶಿಸುತ್ತೇವೆ. ಮೂಲದಿಂದ ಶಕ್ತಿಯ ಸೂಕ್ಷ್ಮ ಪ್ರವಾಹವನ್ನು ಸೆಳೆದುಕೊಳ್ಳುತ್ತೇವೆ. ಕಾಲುಗಳನ್ನು ಮಡಚಿ ಕುಳಿತುಕೊಳ್ಳುವುದರಿಂದ ನಾವು ಒಂದು ಬಗೆಯ ವಿದ್ಯುತ್ ಪಥವನ್ನು ಸೃಷ್ಟಿಸುತ್ತೇವೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾಳುಗಳನ್ನು ಮಡಚಿಕೊಂಡು ಕೂತ್ಕೊಳ್ಳೋದ್ರಿಂದ ಒಂದು ಬಗೆಯ ವಿದ್ಯುತ್ ಪಥವನ್ನು ಡ್ಯಾಶ್ ಅನ್ನು ಸೃಷ್ಟಿಸುತ್ತೇವೆ ಅಂತ ಕೊಡ್ಬೋದು. ವಿದ್ಯುತ್ ಪಥವನ್ನು ಸೃಷ್ಟಿಸುತ್ತೇವೆ. ಈ ವಿದ್ಯುತ್ ಪಥವು ಪ್ರವಾಹವನ್ನು ನಮ್ಮಲ್ಲಿ ಎಲ್ಲ ದೇಹ ವ್ಯವಸ್ಥೆಯಲ್ಲಿ ಹರಿಯಗೊಡುತ್ತದೆ. ಅದು ಕಾಲಿನಿಂದ ಕಾಲಿಗೆ ಹೋಗುತ್ತಾ ಮತ್ತೆ ಮತ್ತೆ ಸುತ್ತುತ್ತಿರುತ್ತದೆ. ಅಂದ್ರೆ ಅದೊಂದು ಸರ್ಕಲ್ ತರ ಆಗ್ಬೇಕು. ಅದಕ್ಕೆ ಕಾಲನ್ನ ಮಡಿಸ್ಕೊಳ್ಳೋದು, ಕೈನ ಜೋಡಿಸ್ಕೊಳ್ಳೋದು. ನಾವು ಕೈ ಹಿಂಗಿಟ್ಕೊಂಡ್ಬಿಟ್ರೆ, ಕಾಲನ್ನ ನೀಡ್ಕೊಂಡಿತ್ತು ಅಂದ್ರೆ ಅದೇನು ವಿದ್ಯುತ್ ಪಥ ಬರುತ್ತೆ, ನಮ್ಮಲ್ಲಿ ಒಳಗಡೆ ನಾವೇನು ಹಿರ್ಕೊಂಡಿರ್ತೀವಿ ಅದು ನಮ್ಮಿಂದ ಹರಿದು ಹೋಗುತ್ತೆ ಹೊರಗಡೆ. ನಮ್ಮ ಕಾಲುಗಳು ಒಂದಕ್ಕೊಂದು ಸಂಪರ್ಕದಲ್ಲಿ ಇರದಿದ್ದರೆ ಆ ಪಥ ತುಂಡಾಗುತ್ತದೆ ಮತ್ತು ಪ್ರವಾಹವು ತಪ್ಪಿಸಿಕೊಂಡು ವ್ಯರ್ಥವಾಗುತ್ತದೆ. ಪ್ರವಾಹ ಎಲ್ಲಿಂದ ಬರುತ್ತೆ? ಮೂಲ ಶಕ್ತಿಯೊಡನೆ ನಾವು ಧ್ಯಾನದಲ್ಲಿ ಇಳಿದಾಗ ಆ ಪ್ರವಾಹ ಬರಲಿಕ್ಕೆ ಶುರು ಆಗುತ್ತೆ. ಆ ಪ್ರವಾಹದಲ್ಲಿ ಬರ್ತಿರ್ತಕ್ಕಂಥ ಶಕ್ತಿನ ನಾವು ಕಳ್ಕೊಂಡ್ಬಿಡ್ತೀವಿ. ಮೂಲವು ಅನಂತವಾಗಿರುವಾಗ ಅಲ್ಪ ಪ್ರಮಾಣದ ಶಕ್ತಿ ವ್ಯರ್ಥವಾದರೆ ಏನು ತೊಂದರೆ ಎಂದು ನಾನು ಕೇಳಿದೆ. ನಿಮಗೆ ಗೊತ್ತೇ? ದಾಜಿ ಹೇಳಿದರು. ನಾನೊಮ್ಮೆ ಚಾರ್ಜಿಯವರೊಂದಿಗೆ ವೈಯಕ್ತಿಕ ಮಾತುಕತೆ ನಡೆಸಿದ್ದೆ. ಅವರೆಂದರು, ಕಮಲೇಶ್, ಬೇಕಾದಷ್ಟು ಹಣ ಸಂಪಾದಿಸು, ಮುನ್ನಡೆ, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಬಳಸು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಬರೀ ದುಡ್ಡು ಗಳಿಸೋದ್ರ ಕಡೆಗೆ ಗಮನ ಕೊಡ್ತಾರೆ, ಅದನ್ನು ಸರಿಯಾಗಿ ವ್ಯಯ ಮಾಡೋದ್ರ ಕಡೆ ಗಮನ ಕೊಡಲ್ಲ. ನಿನ್ನೆ ಯಾರೋ ವ್ಯಯದ ಬಗ್ಗೆ ಕೇಳ್ತಿದ್ರು. ವ್ಯಯ ಅಂದ್ರೆ ಖರ್ಚು ಮಾಡೋದು. ಖರ್ಚಾದಾಗ ನಮಗೆ ನಷ್ಟ ಆಗುತ್ತೆ. ಅವ್ಯಯ ಅಂದ್ರೆ ಖರ್ಚು ಮಾಡಿದ್ರು ನಷ್ಟ ಆಗದೆ ಇರತಕ್ಕಂಥ ವಸ್ತುಗೆ ಅವ್ಯಯ ಅಂತ ಹೇಳ್ತೀವಿ. ಚಾರಿಜಿಯವರ ಮಾತಿನಲ್ಲಿ ಒಂದು ಗುಪ್ತ ಪ್ರಶ್ನೆ ಇತ್ತು. ಹಣವನ್ನು ಜಾಣದಿಂದ ಉಪಯೋಗಿಸಿದರೆ ಬಹಳಷ್ಟು ಹಣದ ಅಗತ್ಯವಾದರೂ ಏನು? ನೀವು ಸಂಪನ್ಮೂಲವೊಂದಕ್ಕೆ ನಿಜವಾಗಿ ಬೆಲೆ ಕಟ್ಟುವುದಾದರೆ ಅದರಿಂದ ಆದಷ್ಟು ಹೆಚ್ಚು ಪಡೆಯಲು ಪ್ರಯತ್ನಿಸುತ್ತೀರಿ. ಸೊ ಇಲ್ಲಿ ನೀಡ್ಸು ಮತ್ತು ವಾಂಟ್ಸ್ ಬಗ್ಗೆ ದಾಜಿಯವರು ಹೇಳ್ತಾರಲ್ಲ, ಅಲ್ಲಿ ಒಂದು ಕ್ಲೂ ಇದೆ. ಸೊ ನೀವು ಯಾವ್ದಾದ್ರೂ ಒಂದು ವ್ಯಾಲ್ಯೂ ಮಾಡಿದ್ರೆ ಅದನ್ನು ಹುಷಾರಾಗಿ ಉಪಯೋಗಿಸ್ತೀರಿ, ಅದನ್ನು ಉಳಿಸುತ್ತೀರಿ. ಧ್ಯಾನದಲ್ಲಿ ನಾವು ಪಡೆಯುವುದು ಪರಮೋನ್ನತವಾದದ್ದು, ಅದು ದೈವಿ ಸತ್ವ. ಹಾಗಾಗಿ ಅದನ್ನು ವ್ಯರ್ಥಗೊಳಿಸಲು ಮತ್ತು ನಾವು ಬಯಸುವುದಿಲ್ಲ ಎಂದು ತಿಳಿಯುತ್ತೇನೆ. ನಾವು ಪಡೆದುದರ ಸರಿಯಾದ ಬಳಕೆ ಮಾಡುವುದೇ ನಿಜವಾದ ಕೃತಜ್ಞತೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ನಿಜವಾದ ಕೃತಜ್ಞತೆ ಅಂದ್ರೆ ಏನು? ನಾವೇನ್ ಪಡ್ಕೊಳ್ತೀವಿ ಅದನ್ನ ಸರಿಯಾಗಿ ಉಪಯೋಗಿಸದೇನೆ ನಿಜವಾದಂತ ಕೃತಜ್ಞತೆ. ಭಂಗಿ ಚಿಕ್ಕ ವಿಷಯವಾಗಿ ಕಾಣಬಹುದು, ಆದರೆ ಈ ವಿಷಯದಲ್ಲಿ ಅದು ಮೂಲದೊಡನೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಬರೀತಾ ಇದ್ದಾರೆ. ಬಿಕಾಸ್ ಅದು ನಮ್ಮ ಮೂಲದೊಡನೆ ನಮ್ಮ ಸಂಬಂಧನ ಮತ್ತೆ ಗಟ್ಟಿಗೊಳಿಸುತ್ತೆ. ಅದು ಕೂಡ ಹೇಳ್ಬೋದು, ಮೂಲದೊಡನೆ ಡ್ಯಾಶ್ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ, ಭಂಗಿ ಅಂತ ಬರೀಬೇಕು. ಸೊ ನಿಜವಾದ ಕೃತಜ್ಞತೆ ಅಂದ್ರೆ ಏನು ಅಂತ ಕೇಳಬಹುದು. ಅದು ಕೂಡ ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ನಾವು ಪಡೆದುದರ ಸರಿಯಾದ ಬಳಕೆ ಮಾಡುವುದು ನಿಜವಾದ ಕೃತಜ್ಞತೆ. ಆದರೆ ನಿಮಗೆ ಕಾಲುಗಳನ್ನು ಮಡಚಿ ಕೂರಲಾಗದಿದ್ದರೆ ಚಿಂತಿಸಬೇಡಿ, ಪರವಾಗಿಲ್ಲ. ಅಂತಹ ಸಂದರ್ಭಗಳಲ್ಲಿ ಪಾದಗಳನ್ನು ನೆಲಕ್ಕೆ ತಾಗಿಸಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ಆದರೆ ನಿಮ್ಮ ಕಾಲುಗಳನ್ನು ಪಾದಗಳ ಗಂಟಿನ ಬಳಿ ಕತ್ತರಿಯಂತೆ ಒಂದರ ಮೇಲೆ ಮತ್ತೊಂದನ್ನು ಇಡಿ. ಅದು ಕಾಲುಗಳನ್ನು ಮಡಚಿ ಕುಳಿತುಕೊಳ್ಳುವ ಪರಿಣಾಮವನ್ನಾದರೂ ಕೊಂಚವನ್ನಾದರೂ ನೀವು ಉಳಿಸಿಕೊಳ್ಳಲು ಅನುಮತಿಸುತ್ತದೆ. ನಿಮಗೆ ಮೊಳಕಾಳುಗಳು ತೊಂದರೆ ಇದ್ದರೆ ಅದನ್ನು ಪ್ರಯತ್ನಿಸಬೇಡಿ. ಬದಲಾಗಿ ನಿಮ್ಮ ಪಾದಗಳನ್ನು ಕೆಳಗೆ ಚಿಕ್ಕ ಕಾಲೊರೆಸನ್ನು ಹಾಕಿಕೊಳ್ಳಿ. ಅದು ನಿರೋಧಕ ಗುಣ ಹೊಂದಿದ್ದಲ್ಲಿ ಶಕ್ತಿಯ ಸೋರಿಕೆಯನ್ನು ತಡೆಯುತ್ತದೆ. ಸೊ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಕಾಲು ಮಡಚ್ಕೊಂಡು ಕೂತ್ಕೊಳ್ಳೋದು. ಎರಡನೇ ಆಪ್ಷನ್ ಚೇರ್ ಮೇಲೆ ಕೂತ್ಕೊಂಡ್ರೆ ಕಾಲನ್ನ ಕತ್ತರಿಯಾಗಿ ಇಟ್ಕೊಳ್ಳೋದು. ಮೂರನೇ ಆಪ್ಷನ್ ಕೆಳಗಡೆ ಕಾಲು ಒರೆಸುವಂಥದ್ದು ಯಾವುದನ್ನು ಒಂದು ಹಾಕೊಂಡು ಅದ್ರ ಮೇಲೆ ನಮ್ಮ ಕಾಲನ್ನ ಇಟ್ಕೊಳ್ಳೋದು. ಇವೆಲ್ಲ ಯಾಕೆ ಮಾಡ್ತಿರೋದು? ಶಕ್ತಿಯ ಸೋರಿಕೆಯನ್ನು ತಡೆಯಲು. ಇದು ಕೂಡ ಬರ್ಬೋದು. ಕಾಲು ಕೆಳಗಡೆ ಹಾಕೊಂಡ್ರೆ ಏನಾಗುತ್ತೆ? ಶಕ್ತಿಯ ಸೋರಿಕೆ ತಡೆಯುತ್ತೆ. ಇದು ಸಂಪೂರ್ಣ ಹೊಸ ವಿಚಾರ ನಾನೆಂದೆ. ನಮ್ಮ ಪೂರ್ವಿಕರು ಪ್ರಾಣಿಗಳ ಚರ್ಮದ ಮೇಲೆ ಧ್ಯಾನ ಮಾಡುತ್ತಿದ್ದರು. ದಾಜಿ ಹೇಳಿದರು, ಅದಕ್ಕೇನೆಂದರೆ ಚರ್ಮವು ವಿದ್ಯುತ್ ನಿರೋಧಕ.
ಆದರೆ ಉಳಿದ ಬಟ್ಟೆಗಳು ಉತ್ತಮವೇ. ನಿಮಗೆ ಹಿತಕರವೆನಿಸಿದರೆ ಉಣ್ಣೆಯ ರೇಷ್ಮೆಯ ಬಟ್ಟೆಗಳ ಮೇಲೆಯೂ ಕುಳಿತುಕೊಳ್ಳಬಹುದು. ಕಟ್ಟಿಗೆಯ ಹಲಗೆ, ನೆಲಹಾಸು ಅಥವಾ ದಿಂಬುಗಳು ಸರಿಯೇ. ಸೋಫಾ ಹೇಗೆ? ಸರಿ, ಸೋಫಾ ಅಥವಾ ಕುರ್ಚಿಯೂ ಸಾಕಾಗುತ್ತದೆ ಅವರೆಂದರು. ವಸ್ತುವು ನಿರೋಧಕತೆಯನ್ನು ಹೊಂದಿರುವವರೆಗೆ ಸರಿಯೇ. ಸೊ ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವ ವಸ್ತುವನ್ನು ಉಪಯೋಗಿಸ್ಬೋದು, ಅದರಲ್ಲಿ ಆ ಎನರ್ಜಿನ ಲಾಸ್ ಆಗ್ಲಿಕ್ಕೆ ಬಿಡಬಾರ್ದು ಅಂತ ವಸ್ತುವನ್ನು ನಾವು ಉಪಯೋಗಿಸ್ಬೋದು. ನಾವು ಧ್ಯಾನ ಮಾಡುವಾಗ ಬೆನ್ನಿಗೆ ಯಾವುದಾದ್ರೂ ಒಂದು ಆಧಾರವನ್ನು ನೀಡಬಹುದೇ ಎಂದು ಕೇಳಿದೆ. ಹೌದು, ದಾಜಿ ಹೇಳಿದರು. ಅನೇಕರು ಹಾಗೆ ಕುಳಿತು ಒಳ್ಳೆಯ ಧ್ಯಾನವನ್ನು ಮಾಡುತ್ತಾರೆ. ಆದರೆ ಧ್ಯಾನ ಮಾಡುವಾಗ ತಲೆಗೆ ಆಧಾರ ನೀಡಬಾರದು. ಸೊ ಇದನ್ನು ಕೇಳಬಹುದು. ಧ್ಯಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ಆಧಾರ ನೀಡಬಾರದು? ತಲೆಗೆ. ಅದರಿಂದ ನೀವು ಕೂಡಲೇ ನಿದ್ರಿಸುತ್ತೀರಿ. ಅದೇ ಕಾರಣದಿಂದಲೇ ನಾವು ಮಲಗಿಯೂ ಧ್ಯಾನವನ್ನು ಮಾಡತಕ್ಕದ್ದಲ್ಲ. ಸೊ ಧ್ಯಾನ ಯಾವ ಭಂಗಿನಲ್ಲಿ ಮಾಡ್ಬೋದು ಅಂತ 3 ಚಾಯ್ಸ್ ಕೊಟ್ಬಿಟ್ಟು ಮಲ್ಕೊಂಡು ಮಾಡ್ಬೋದು ಅಂತ ಕೇಳ್ತಾರೆ. ಅವಾಗ ಮಲ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಅಂತ ನೀವು ಕರೆಕ್ಟಾಗಿ ಅದನ್ನು ಗುರುತಿಸ್ಬೇಕು. ಸರಿನಾ? ಸರಿ ಕಣ್ರಿ. ಒಂದು ನಿಮಿಷ. ಆದರೆ ನೀವು ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ಅದು ಪರಿಹಾರ ನೀಡುತ್ತದೆ. ಹಾಸಿಗೆಯಲ್ಲಿ ಮಲಗಿ ಧ್ಯಾನ ಮಾಡಿ ತಕ್ಷಣವೇ ನಿದ್ರೆ ಮಾಡುತ್ತೀರಿ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆಯಲ್ಲ, ಈಗ ಭಂಗಿ ಅಂತ, ಅಲ್ಲಿಂದ ನಾಳೆ ಶುರು ಮಾಡೋಣ. 81ನೇ ಪೇಜು. ಈಗ ಭಂಗಿ ಅಂತಿದೆಯಲ್ಲ, ಅಲ್ಲಿಂದ ನಾಳೆ ಶುರು ಮಾಡೋಣ.